ಮುಸ್ಲಿಮ್ಸು ಬಂದು ನಮ್ಮ ಚಿತ್ರ ನೋಡಿದ್ದಾರೆ. ಒಂದು 4 ಜನ ಹುಡುಗಿರು ಬಂದಿದ್ರು, ಮುಸ್ಲಿಂ ಹುಡುಗಿರು, ಯಂಗ್ಸ್ಟರ್ಸ್. ಅದನ್ನು ಒಂದು ವಿ ರಿಯಲಿ ಲೈಕ್ ದ ಹೋಲ್ ಕಲ್ಚರ್ ಆಫ್ ದಟ್ ಹಿಂದೂ ಕಲ್ಚರ್ ಅಂತ ಹೇಳಿ. ಒಂದು ಫುಲ್ ಶೋ ಮೈಸೂರಿನಲ್ಲಿ ಗೌಡರು 201 ಸೀಟ್ಸ್ ವರ್ ಬುಕ್ ಬೈ ಗೌಡ ಕಮ್ಯುನಿಟಿ. ತುಂಬ ಹಿಂದೆ ನಮ್ಮ GV ಅಯ್ಯರ್ ಅವರು ತುಂಬ ಕಮರ್ಷಿಯಲ್ ಸಿನಿಮಾಸ್ ಎಲ್ಲ ಮಾಡಿ ಫೈನಲಿ ಶಂಕರ ಮತ್ತು ಮಾಧವರ ಬಗ್ಗೆ ಸಿನಿಮಾ ಮಾಡಿದ್ರು. ಅದೇ ಟೆಕ್ನಿಕ್ನ ಎಷ್ಟು ವರ್ಷಗಳು, ಪ್ರಾಬಬ್ಲಿ ದಶಕಗಳಾದಮೇಲೆ ಗಿರೀಶ್ ಅದನ್ನೇ ಟ್ರೈ ಮಾಡಿದ್ದಾರೆ. ವಿ ಹ್ಯಾವ್ ಟು ಗಿವ್ ಕ್ರೆಡಿಟ್ ಟು ಹಿಮ್ ಬಿಕಾಸ್ ಅವರ ಸಿನಿಮಾಗಳು ನನಗೆ ಬಹಳ ಪ್ರೀತಿ. ಶಂಕರಾಚಾರ್ಯರಾಗ್ಬೋದು, ಮಧ್ವಾಚಾರ್ಯ ಆಗ್ಬೋದು, ಇವನು ರಾಮಾನುಜಾಚಾರ್ಯ ಮಾಡಿದ್ದಾರೆ. ಕ್ಲಾಶ್ ಆದರೆ, ಜಾತಿ ಬಂದರೆ, ಅಪ್ಪರ್ ಕಾಸ್ಟ್ ಲೋಯರ್ ಕಾಸ್ಟ್. 2 ಸತಿ ನಮಗೆ ಅನಿಸಿದ್ದುಂಟು, ಡಿಸ್ಕಸ್ಸು ಮಾಡಿದ್ವಿ. ಇದು ಬ್ರಾಹ್ಮಣರ ಫಿಲಮ್ ಅಂತ ಬ್ರ್ಯಾಂಡ್ ಮಾಡ್ಬೋದು, ಆಮೇಲೆ ಇದನ್ನು ಈ ಕೆಲವು ಅನುಷ್ಠಾನಗಳನ್ನೆಲ್ಲ ತೆಗೆದುಬಿಡೋದಾ ಅಂತ ಕೆಲವರು ಹೇಳಿದ್ರು. ಐ ಥಾಟ್ ನೋ, ವಿ ಆರ್ ಟ್ರೂ ಟು ದ ಸ್ಕ್ರಿಪ್ಟ್ ಸಬ್ಜೆಕ್ಟ್. ಒಂದು ದಿನಚರಿಯಲ್ಲಿ ಪುರಂದರದಾಸರು ಆ ಅನುಷ್ಠಾನಗಳನ್ನು ಮಾಡ್ತಿದ್ದರು, ಅದನ್ನು ಸ್ಕಿಪ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಈ ಪ್ರಮೋಷನ್ಸ್ ಮಾಡಿದ್ದು ಹೇಗೆ ಅಂದರೆ, ಮಠಗಳಲ್ಲೆಲ್ಲ ಸ್ಟ್ಯಾಂಡೀಸ್ ಹಾಕಿ, ಮೇಯ್ನ್ಲಿ ಮಠಗಳು, ದೇವಸ್ಥಾನಗಳು, ಆಮೇಲೆ ಸಾಹಿತ್ಯ ಸಂಘಗಳು, ಆಮೇಲೆ ಮ್ಯೂಸಿಕ್ ಫೆಸ್ಟ್ಗಳು. ದಿಸ್ ಇಸ್ ಸಮಥಿಂಗ್ ಅಮೇಝಿಂಗ್. ಒಂದು ಸಿನಿಮಾ ರಿಲೀಸ್ ಆಯಿತು ಅಂತಂದರೆ ಯಾವುದೋ ಬಾರಲ್ಲೋ ರೆಸ್ಟೋರೆಂಟಲ್ಲೋ ಮಾಡ್ತಾರೆ. ನೀವು ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ ಪ್ರಮೋಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅಮೇಝಿಂಗ್. ಲಾಪತಾ ಲೇಡೀಸ್ ಅದು ಆಸ್ಕರ್ ವರೆಗೂ ಹೋಯ್ತು. ಇಟ್ ಇಸ್ ಎ ಪ್ರೈಡ್ ಆಫ್ ಇಂಡಿಯಾ. ಸಿನಿಮಾ ನೋಡಿದ್ಮೇಲೆ ಬರಿಬೇಕಾದವರು ಈ ಒಂದು ಆಂಗಲ್ ತಗೊಂಡಿದ್ದಿದ್ರೆ ಬಹುಶಃ ಅವ್ರಿಗೂ ನಾವು ಕರಿಬೇಕು, ಅವ್ರಿಗೂ ಪೇ ಮಾಡಬೇಕು, ದೆನ್ ದೇ ವಿಲ್ ರೈಟ್ ಅಂತ. ದೆನ್ ಐ ಥಾಟ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಬೇಸಿಕ್ಲಿ ಡೂಯಿಂಗ್ ಎ ಪೇಯ್ಡ್ ವರ್ಷನ್ ಆಫ್ ರಿವ್ಯೂ. ನಮಗೆ ಚಿತ್ರವನ್ನು ನೋಡಿ ಆ ಚಿತ್ರದ ಬಗ್ಗೆ ಮಾತನಾಡಿರೋ ಏಕೈಕ ವ್ಯಕ್ತಿ ಬಿ ಗಣಪತಿಯವರು. ಅಂದರೆ ಪತ್ರಕರ್ತರ ಒಂದು ಗ್ರೂಪ್ನಲ್ಲಿ ಹೇಳಬೇಕು ಅಂದರೆ, ಇವನ್ ಆ ಸಮಾಜಮುಖಿಯಾದಂಥ ಕೆಲಸಗಳೇನು ಮಾಡಿದ್ರು, ಅಥವಾ ಆ ದೃಷ್ಟಿಕೋನದಲ್ಲಿ ಅಲ್ಲಿ ನಾವು ವಾಯ್ಸ್ ಓವರಲ್ಲೂ ಹೇಳ್ತೀವಿ, ದೀನ ದಲಿತರನ್ನು ಮೇಲಕ್ಕೆತ್ತುವ ಕೆಲಸ ಮಾಡಿದ್ದಾರೆ. ಆಮೇಲೆ ಅಪ್ಲಿಫ್ಟಿಂಗ್ ದ ಹೋಲ್ ಡೌನ್ ಟ್ರಾಡನ್. ಆಮೇಲೆ ಯಾವುದೇ ಜಾತಿ ಒಂದು ವ್ಯವಸ್ಥೆಯನ್ನು ಅವರು ಪರಿಗಣಿಸಿದೆ. ಎಲ್ಲರಿಗೂ ಆ ಭಗವತ್ ಪ್ರೀತಿ ಮೋರ್ ಇಂಪಾರ್ಟೆಂಟ್ ಅಂತ ಸಾರ್ಕೊಂಡು ಹೋದವರು ಪುರಂದರದಾಸ. ನಮಸ್ಕಾರ. ಇವತ್ತು ನಮ್ಮ ಶೇರ್ ವಿತ್ ಶಮಂತಾ ಪಾಡ್ಕಾಸ್ಟಲ್ಲಿ ದಾಸರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರಲ್ಲೂ ಕನ್ನಡ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ದೇವರು, ದಿಂಡರು, ಸಿನಿಮಾ, ಸ್ಪಿರಿಚುಯಾಲಿಟಿ, ಬಾಕ್ಸ್ ಆಫೀಸ್ ಕಲೆಕ್ಷನ್ ಆ್ಯಂಡ್ ಇನ್ ಸಾರ್ಟ್ ಆಫ್ ನ್ಯೂ ಸ್ಟೈಲ್ ಸಿನಿಮಾ ನಮ್ಮ ಕನ್ನಡದಲ್ಲಿ. ನಿಮ್ಗೆ ಅನ್ನಿಸ್ಬೋದು ಇವತ್ತಿನ ದಿನ ಪಾಡ್ಕಾಸ್ಟಲ್ಲಿ KGF, UI, ಮ್ಯಾಕ್ಸ್ ಎಕ್ಸೆಟ್ರಾ ಸಿನಿಮಾ ಬಂದಾಗ ದಾಸರ ಬಗ್ಗೆನಾ ಅಂತ. ಹೌದು, ಖಂಡಿತ. ಇನ್ನೇನು ಮುಗಿತಾ ಇದೆ, ಇನ್ನೊಂದು ವಾರದಲ್ಲಿ ನಮ್ಮ 25ಕ್ಕೆ ಇನ್ನೊಂದು ವಾರದಲ್ಲಿ ನಾವು ಕಾಲಿಡ್ತಾ ಇದ್ದೀವಿ. ಕನ್ನಡ ಚಿತ್ರರಂಗದ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕೇಳಿದಾಗ ತುಂಬ ಜನ ಮಾತಾಡೋದಕ್ಕೆ ಇಷ್ಟಪಡಲಿಲ್ಲ. ಯಾಕೆ ಅಂತಂದರೆ ಇದೊಂಥರ ಓಪನ್ ಸೀಕ್ರೆಟ್, ಹಿಡನ್ ಅಜೆಂಡಾ, ಮತ್ತು ನಾವು ಈ ಥರ ಮಾತಾಡಿದ್ರೆ ಏನಾಗುತ್ತೆ ಅಂತ ಒಂದು ಕ್ರಿಟಿಕ್ಸ್ಗಿರ್ಬೋದು, ಮತ್ತು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರಬಹುದು, ವಾಟ್ ಎವರ್. ಈಗ ಇನ್ನೇನು ಮುಗಿತಾ ಇದೆ ಅನ್ಬೇಕಾದ್ರೆ ಪುಷ್ಪ ಜೊತೆಗೆ UI ಜೊತೆಗೆ ಕಾಂಪೀಟ್ ಮಾಡೋ ಹಾಗೆ ನಮ್ಮ ಪುರಂದರದಾಸರು ಬಂದಿದ್ದಾರೆ. ಪುರಂದರದಾಸರು ಅಂತ ಹೇಳಿದ್ರೆ ನಮಗೆಲ್ರಿಗೂ ತಕ್ಷಣಕ್ಕೆ ಜ್ಞಾಪಕ ಬರೋದು ರಾಜ್ಕುಮಾರ್ ಅವರದ್ದು ಹಳೆ ಸಿನಿಮಾ. ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಜಗನ್ನಾಥ ದಾಸರ ಬಗ್ಗೆ ಕೂಡ ಒಂದು ಸಿನಿಮಾ ಬಂದಿದೆ. ಆ ದಾಸರ ಸಿನಿಮಾ, ಜಗನ್ನಾಥ ದಾಸರ ಸಿನಿಮಾ ಟೋಟಲಿ ಎ ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ, ಲೈಕ್ ರೆಗ್ಯುಲರ್ ಸಿನಿಮಾ ಥರ ಸ್ಟೈಲ್ನಲ್ಲಿ ಇದೆ. ಆದರೆ ನಾನು ಇವತ್ತಿನ ದಿನ ಮಾತಾಡ್ತಾ ಇರೋ ಸಿನಿಮಾ ಹೆಸರು ಹರಿದಾಸರ ದಿನಚರಿ. ಈ ಸಿನಿಮಾ ಹೆಸರು ಫಸ್ಟ್ ಟೈಮ್ ನೋಡಲಿಲ್ಲ, ನಾನು ಕೇಳಿಸ್ಕೊಂಡಾಗ ನನ್ನ ಯೋಗ ಕ್ಲಾಸ್ನಲ್ಲಿ ಹರಿದಾಸರ ದಿನಚರಿನ ಏನು ಈ ಸಿನಿಮಾ ಹೆಸರಾ ಅಂತ. ಅಂದರೆ ಒಂಥರ ಈ ರಿಷಬ್ ಶೆಟ್ಟಿದು ಕಾಸರಗೋಡು ಪ್ರಾಥಮಿಕ ಶಾಲೆ ಅಂತ ಬಂತಲ್ಲ, ಅದೇ ಥರ ನಂಗೊಂಥರ ಕಲ್ಚರಲ್ ಶಾಕ್ ಅಂತಾರಲ್ಲ, ಈ ಥರನೂ ಉಂಟಾ ಅಂತ. ಆಮೇಲೆ ಈ ಸಿನಿಮಾ ನನಗೆ ಕಂಡ ಹಾಗೆ ಇದು ರಿವ್ಯೂಸ್ ಆಗಲಿ ಬೇರೆ ತರಹ ಸ್ಟ್ರಕ್ಚರ್ಡ್ ಆಗಿ ನನಗೆ ಜಾಸ್ತಿ ನ್ಯೂಸ್ ಮಾಡಿಲ್ಲ. ದುಡ್ಡು ಕೊಟ್ಟು ಹೋಗ್ತಾರಲ್ಲ ಜನ, ಅವ್ರುಗಳು ಈ ಸಿನಿಮಾ ಬಗ್ಗೆ ತುಂಬ ಮಾತಾಡ್ತಾ ಇದ್ದಿದ್ದು, ವಾಟ್ಸಪ್ ಗ್ರೂಪಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದ್ದಿದ್ದು. ನನ್ನ ತಂಗಿ ಹೋಗಿದ್ದಾಳೆ, ನನ್ನ ಅಕ್ಕ ಹೋಗಿದ್ದಾಳೆ, ನಮ್ಮಣ್ಣ ಹೋಗಿದ್ದಾನೆ, ನೀವು ಇನ್ನೂ ನೋಡಿಲ್ವ, ಯು ಮಸ್ಟ್ ವಾಚ್ ಅನ್ನೋ ಥರ. ಅದು ಎಷ್ಟರ ಮಟ್ಟಿಗೆ ಮೌತ್ ಟು ಮೌತ್ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಟೋಟಲಿ ಕಾರ್ನರ್ ಆದೋ ಥರ ಆಗ್ಬಿಟ್ಟಿತ್ತದು.
ಇಟ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇತ್ತು ಈ ಥರ ಒಂದು ಪಬ್ಲಿಸಿಟಿ ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗ ಅನ್ನೋ ಹಾಗೆ. ಫೈನಲಿ ನಾನು ಹೋದೆ ಸಿನಿಮಾ ನೋಡೋದಕ್ಕೆ ಅಂತ ಹೋದೆ. ಈ ದಿನಚರಿ ಪುರಂದರದಾಸರ ದೊಡ್ಡಮಳೂರಿನ ಯಾತ್ರಾ ಕಾರ್ಯಕ್ರಮ. ನಿಲ್ಲನೆ ಪಾಡುವೆ ನಿಲ್ಲನೆ ಪೊಗಳುವೆ. ಲಂಬೋದರ ಲಕುಮಿಕರ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಜಗದೋದ್ಧಾರನ ಆಡಿಸಿದಳು ಯಶೋದೆ, ಅಲ್ಲದೆ ಇನ್ನೂ ಅನೇಕ ಅಮರ ಕೃತಿಗಳ ಸೃಷ್ಟಿಕರ್ತರು. ಹಾಲು ತುಪ್ಪ, ಪ್ರತಿ ಹನಿ ನೀರು ಎಲ್ಲವೂ ಭಗವಂತನ ಪ್ರಸಾದ. ಆ್ಯಂಡ್ ಸೀರಿಯಸ್ಲಿ ಐ ಟೆಲ್ ಯು, ಆ ಡೈರೆಕ್ಟರ್ನ ಗಿರೀಶ್ ನಾಗರಾಜ್ ಅಂತ ಇವತ್ತು ಅವರೇ ನಮಗೆ ಗೆಸ್ಟ್ ಆಗಿ ಬಂದಿರೋದು. ಫಸ್ಟ್ ಟೈಮ್ ನಮ್ಮ ಶೇರ್ ವಿತ್ ಶಮಂತಾದಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ರಿಯಲಿ ಅಮೇಝಿಂಗ್. ಯಾಕೆ ಅಂತ ಹೇಳಿದ್ರೆ ಸಿರೀಸ್ ಆಫ್ ಕನ್ನಡ ಸಿನಿಮಾಸು ಒಂದಾದ್ಮೇಲೆ ಒಂದು ಇನ್ಕ್ಲೂಡಿಂಗ್ ಧ್ರುವ ಸರ್ಜಾದು ಮಾರ್ಟಿನ್, ಆ ಸಿನಿಮಾ ಕೂಡ ಸೂಪರ್ ಡ್ಯೂಪರ್ ಫ್ಲಾಪ್ ಆಗೋಯ್ತು. ಅಂಥ ಟೈಮ್ನಲ್ಲಿ ನಮ್ಮ ಪುರಂದರದಾಸರು ಬಂದಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಎ ಬ್ರೇಕಿಂಗ್ ನ್ಯೂಸ್. ಗಿರೀಶ್, ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು, ಧನ್ಯವಾದಗಳು. ನೀವು ಹೆಂಗೆ ಧೈರ್ಯ ಮಾಡಿದ್ರಿ? ಧೈರ್ಯ ಅನ್ನೋದಕ್ಕಿಂತ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ಹೇಗೆ ಈ ಕಾನ್ಸೆಪ್ಷನ್ ಶುರುವಾಯಿತು ಅಂತ. ಕೆಲವು ಸತಿ ಪ್ರೇರಣೆ, ಧೈರ್ಯ ಅನ್ನೋದಕ್ಕಿಂತ ಪ್ರೇರಣೆ ಆಗಿಬಿಟ್ಟಾಗ ಅದೊಂದು ಧೈರ್ಯ ಆಗಲ್ಲ, ಅದು ಬಂಡ ಧೈರ್ಯ ಆಗ್ಬಿಡುತ್ತೆ. ಓಕೆ, ಮಾಡಲೇಬೇಕು ಅನ್ನೋದು ಒಂದು ಇದಕ್ಕೆ ಬಂದ್ಬಿಡುತ್ತೆ. ಇದು ಮೊದಲು ಶುರುವಾಗಿದ್ದು ಲಾಸ್ಟ್ ಇಯರ್ ವೆನ್ ಐ ವಾಸ್ ಇನ್ ಅಡಿಲೈಡ್. ನಾನು ಪ್ರತಿ ವರ್ಷ ಈಗ ಭಾರತಕ್ಕೆ ಮೂವ್ ಆಗಿದ್ದೀನಿ, ಆದರೂ ಐ ಸ್ಟಿಲ್ ಗೋ ಟು ಅಡಿಲೈಡ್. ಪ್ರತಿ ವರ್ಷಕ್ಕೂ ಒಂದು 6 ತಿಂಗಳು ಒಮ್ಮೆ ಹೋಗಿ ಬರ್ಬೇಕಾಗತ್ತೆ ನಾನು. ಅದು ನಿಮ್ಮ ಕರ್ಮಭೂಮಿ? ಅದು ನನ್ನ ಕರ್ಮಭೂಮಿ ಈಗ ಸದ್ಯಕ್ಕೆ. ಬಟ್ ಐ ರಿಯಲಿ ವಾಂಟ್ ಟು ರಿಟೈರ್ಡ್ ಫುಲ್ಲಿ. ಈಗ ಒಂದು 8 months ಆಫ್ ರಿಟೈರ್ಮೆಂಟಲ್ಲಿದ್ದೀನಿ. 4 months ಐ ಸ್ಟಿಲ್ ಹ್ಯಾವ್ ಎಂಗೇಜ್ಮೆಂಟ್ಸ್. ಪೂರ್ಣವಾಗಿ ನಾನು ಆಲ್ಮೋಸ್ಟ್ ಇನ್ ಅನದರ್ 1 or 2 yearsಲ್ಲಿ ಐ ಆಮ್ ಪ್ಲ್ಯಾನಿಂಗ್ ಟು ರಿಟೈರ್ ಫುಲ್ಲಿ. ಇಂಡಿಯಾಗೆ ಬಂದು ಐ ವಾಂಟ್ ಟು ಡೆಡಿಕೇಟ್ ಮೈ ಲೈಫ್ ಇನ್ ಮೇಕಿಂಗ್ ಹೆರಿಟೇಜ್, ಕಲ್ಚರ್, ಸ್ಪಿರಿಚುವಲ್ ಮೂವೀಸ್ ಅಥವಾ TV ಸೀರೀಸ್ ಮಾಡಬೇಕು ಅಂತಲೇ ನನ್ನ ಒಂದು ಗೋಲ್ ಇರೋದು. ಸೊ ಲಾಸ್ಟ್ ಇಯರ್ ವೆನ್ ಐ ವಾಸ್ ಇನ್... ಓಕೆ, 1 second, ನೀವು ಅಲ್ಲಿದ್ದೀನಿ ಅಂತ ಹೇಳಿದ್ರೆ ಆರ್ ಯು ಟೆಕಿ? ಐ ಆಮ್ ನಾಟ್ ಎ ಟೆಕಿ, ಐ ಆಮ್ ಎ ಕನ್ಸಲ್ಟೆಂಟ್. ಸೊ ಐ ಡಿಡ್ ಮೈ MBA ದೇರ್. ಸೊ ಹಾಗಾಗಿ ಹಲವಾರು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಸೊ ಅಲ್ಲಿ ಮೂವ್ ಆಗಕ್ಕೆ ಮುಂಚೆ ಇಂಡಿಯಾದಲ್ಲಿ ಐ ವಾಸ್ ಎ ಬಯೋಟೆಕ್ನಾಲಜಿಸ್ಟ್, ಲೈಫ್ ಸೈನ್ಸ್. ಮಲ್ಟಿಪಲ್ ರೋಲ್ಸ್. ಆಫ್ಟರ್ ಐ ಡಿಡ್ ಮೈ ಲೈಫ್ ಸೈನ್ಸ್ ಇನ್ ಮಾಸ್ಟರ್ಸ್, ನಾನು ಓದಿದ್ದೆಲ್ಲ MS ರಾಮಯ್ಯ ಕಾಲೇಜಲ್ಲಿ. ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ವೇಣುಗೋಪಾಲ್ ದಾಸರು ಅಂತ ಹರಿಕತೆ ಮಾಡ್ತಿದ್ರು ನಮ್ಮ ದೊಡ್ಡ ತಾತ. ಸೊ ಎಲ್ಲ ಪ್ರಭಾತ್ ವಂಶದವ್ರು ನಾವೆಲ್ಲ. ಸೊ ಹಾಗಾಗಿ ಪ್ರಭಾತ್ ಶಿಶುವಿಹಾರ ಇದೆಯಲ್ಲ, ಪ್ರಭಾತ್ ಕಲಾವಿದರು, ಪಾರ್ಟ್ ಆಫ್. ಕರೆಕ್ಟ್, ಗೋಪಿನಾಥ್ ದಾಸರು ನಮ್ಮ ದೊಡ್ಡಪ್ಪ. ಸೊ 5 ಜನ ಅಣ್ಣ ತಮ್ಮಂದರು. ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ವೆಂಕಣ್ಣದಾಸರು ಮೊದಲನೇವರು, ಅವರೇ ಹರಿಕತೆ ಶುರು ಮಾಡಿದ್ರು ನಮ್ಮ ಇಡೀ ಪ್ರಭಾತಿಗೆ. ಸೊ ಪ್ರಭಾತ್ ಅಂತ ಹೆಸರಿಟ್ಟಿದ್ದು ಗೋಪಿನಾಥ್ ದಾಸರು. ವೆಂಕಣ್ಣದಾಸರಿಗೆ 4 ಜನ ತಮ್ಮಂದರು, ಸುಬಣ್ಣಾಚಾರು, ಪ್ರಾಣೇಶಾಚಾರು, ವೇಣುಗೋಪಾಲ್ ದಾಸರು, ಪಟ್ಟಾಭಿರಾಮಾಚಾರು. ನಮ್ಮ ಅರಳುಮಲ್ಲಿಗೆ ಪಾರ್ಥಸಾರಥಿ ಇದಾರಲ್ಲ, ಈಸ್ ಮೈ ಕಸಿನ್. ಸೊ ಅವ್ರು ಯಾವಾಗಲೂ ಹೇಳ್ತಾರೆ, ನಾನು ಅಣ್ಣಯ್ಯ ಅಂತಲೇ ಕರೆಯೋದು ಅವರನ್ನು. ವರಸೆಯಲ್ಲಿ ನಾನು ಅವ್ರಿಗೆ ಚಿಕ್ಕಪ್ಪ ಆಗಬೇಕು ವರಸೆಯಲ್ಲಿ. ಯಾಕೆಂದರೆ ಅವರು ಸುಬಣ್ಣಾಚಾರು ಮಗ ಅಂದರೆ ಸುಬಣ್ಣಾಚಾರು ಮರಿ ಮಗ, ನಾನು ಪಟ್ಟಾಭಿರಾಮಾಚಾರ ಮೊಮ್ಮಗ. ಸೊ ಹಾಗಾಗಿ ವರಸೆಯಲ್ಲಿ ಹಾಗಾಗಬೇಕು. ಬಟ್ ನನಗಿನ್ನ ಅವರು 35 ವರ್ಷ ದೊಡ್ಡವರಾಗಿದ್ದರಿಂದ ಅವ್ರು ನನ್ನ ಭಾಳ ಗೌರವದಿಂದ ಅವ್ರನ್ನ ನಾನು ಅಣ್ಣಯ್ಯ ಅಂತ ಕರಿತೀನಿ. ಅವರು ಬಹಳಷ್ಟು ಬಾರಿ ಹೇಳಿರೋದುಂಟು, ಈ 5 ಜನ ಅಣ್ಣ ತಮ್ಮಂದರು ವೆಂಕಣ್ಣದಾಸರಿಂದ 5 ಜನ ಹರಿಕತೆ ಮಾಡ್ತಿದ್ರು. 5 ಜನ ಗಂಧರ್ವ ಲೋಕದಿಂದ ಬಂದು ಅವರ ಕೆಲಸ ಮುಗಿಸಿ ಹೋಗಿದ್ದಾರೆ ಅನ್ನೋದು ಬಹಳ ವೇಣುಗೋಪಾಲ್ ದಾಸರು ಹೇಳ್ತಿದ್ರಂತೆ. ನಮ್ಮ ಹಿರೀಕರೆಲ್ಲ ಗಂಧರ್ವರಪ್ಪ, ಆ ಜೀನ್ಸೇ ಬಂದಿರೋದು ನಮಗೆ. ಪುರಂದರದಾಸರು ವಂಶಸ್ಥರು. ಪುರಂದರದಾಸರು ಎಲ್ಲಿಂದ ಬಂದಿದ್ದಾರೆ ಅಂತ ಕೂಡ ರಿಸರ್ಚ್ ಮಾಡಿದ್ದಾರೆ. ಪುರಂದರದಾಸರು ಒರಿಜಿನಲಿ ಕೇಮ್ ಫ್ರಮ್ ಕಾಶ್ಮೀರಿ ಪಂಡಿತ್ಸ್ ಅವರೆಲ್ಲ ತುಂಬ ಅವರು ಆನ್ಸಿಸ್ಟರ್ಸ್. ಐ ಆಮ್ ಟಾಕಿಂಗ್ ಅಬೌಟ್ ಪುರಂದರದಾಸರ ಹಿರಿಯರು. ಸೊ ಹೀಗೆ ಒಂದಷ್ಟು ಪರಂಪರೆ ಇದೆ. ಸೊ ಕಳೆದ ನವೆಂಬರ್ನಲ್ಲಿ ವೆನ್ ಐ ವಾಸ್ ಇನ್ ಅಡಿಲೈಡ್, ಇನ್ನು ಸ್ವಲ್ಪ ಹಿಂದಕ್ಕೆ ಹೋದರೆ ಐ ಡಿಡ್ ಮೈ ಲೈಫ್ ಸೈನ್ಸ್ ಹಿಯರ್. ಆ್ಯಂಡ್ ನಾನು ಮಾಸ್ಟರ್ಸ್ ಮಾಡಿದ್ಮೇಲೆ ಐ ಡಿಂಟ್ ವಾಂಟ್ ಟು ವರ್ಕ್ ಇನ್ ಎ ಲ್ಯಾಬ್ ಆ್ಯಂಡ್ ಗೆಟ್ ಸ್ಟಕ್ ಇನ್ 1 DNA ಕ್ರೋಮೋಸೋಮ್. ಸೊ ಹಾಗಾಗಿ ಐ ವೆಂಟ್ ಟು ಆಸ್ಟ್ರೇಲಿಯಾ. ನಾನು ಅಲ್ಲಿ ಮಾಸ್ಟರ್ಸ್ ಮಾಡಿದೆ. ಅದರಲ್ಲಿ ಟೂರಿಸಮ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್ ಆಗಿ ಹೊರಬಂದೆ. ಅದಾದಮೇಲೆ ಅದ್ರ ಜೊತೆಯಲ್ಲಿ ಮಾಸ್ಟರ್ಸ್ ಇನ್ ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕಿಂಗ್ ಮಾಡಿದೆ.
ಸೊ ಐ ವಾಸ್ ಆಲ್ವೇಸ್ ಕೀನ್ ಆನ್ ವೈಲ್ಡ್ ಲೈಫ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಆ್ಯಂಡ್ ಅದರ್ ಥಿಂಗ್ಸ್. ಅಲ್ಲಿ ಒಂದು 6 ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ. ಐಮ್ ನಾಟ್ ಟಾಕಿಂಗ್ ಅಬೌಟ್ ಕಂಪನೀಸ್, ಐಮ್ ಟಾಕಿಂಗ್ ಅಬೌಟ್ ಡಿಫ್ರೆಂಟ್ ಇಂಡಸ್ಟ್ರೀಸ್. ಟೀಮ್ ವ್ಯೂವರ್ ಅಂತ ಒಂದು IT ಕಂಪ್ನಿಲಿದೆ. ಸೊ ಬಿಕಾಸ್ ಆಫ್ MBA ಯು ಕ್ಯಾನ್ ಫಿಟ್ ಇನ್ ಎನಿವೇರ್. ಸೊ ಜರ್ಮನಿಲಿ ಒಂದು ಸ್ವಲ್ಪ ದಿನ ಇದೆ, ಸ್ಟುಟ್ಗಾರ್ಟಲ್ಲಿ. ದೆನ್ ಅಗೇನ್ ಐ ಮೂವ್ ಬ್ಯಾಕ್ ಟು ಆಡಿಲೈಡ್. ಅಲ್ಲಿ ಟೀಮ್ ವ್ಯೂವರಲ್ಲಿ ಕಂಟಿನ್ಯೂ ಮಾಡ್ತಿದ್ದೆ. ದೆನ್ ಐ ವರ್ಕ್ಡ್ ಇನ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಇಲ್ಲಿ ಮದುವೆ ಆಗಿದ್ದು 2011ಅಲ್ಲಿ. ಸೊ ವೆನ್ ಐ ಕೇಮ್ ಬ್ಯಾಕ್ ಟು ಇಂಡಿಯಾ ಐ ವರ್ಕ್ ಫಾರ್ ಇವಾಲ್ವ್ ಬ್ಯಾಕ್ ಅಂತ ರೆಸಾರ್ಟ್ಸ್ ಇದೆ ನೋಡಿ ಈಗ ಕೂರ್ಗಲ್ಲಿ, ಆರೆಂಜ್ ಕೌಂಟಿ. ಸೊ ಐ ವರ್ಕ್ ದೇರ್ ಆಸ್ ಎನ್ ಸಸ್ಟೈನಬಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೆ. ದೆನ್ ವರ್ಕ್ಡ್ ಇನ್ ಲಾಜಿಸ್ಟಿಕ್ಸ್, ಫೆಡೆಕ್ಸ್ ಅಲ್ಲಿದೆ, ಒಂದು ಆಟೋಮೊಬೈಲ್. ದೆನ್ ಎನ್ವಿರಾನ್ಮೆಂಟಲ್ ಇಂಡಸ್ಟ್ರಿಯಲ್ಲಿ ರಿಸೈಕ್ಲಿಂಗಲ್ಲಿದೆ. ಸೊ ಐ ವಾಸ್ ಕನ್ಸಲ್ಟೆಂಟ್ ಇನ್ ಮೆನಿ ಡಿಫ್ರೆಂಟ್. ಮಾಸ್ಟರ್ ಆಫ್ ಆಲ್ ಅಂತ ಹೇಳೋಕ್ಕಾಗಲ್ಲ, ಮೇ ಬಿ ಜಾಕ್ ಆಫ್ ಆಲ್ ಅಂತ ಹೇಳ್ಬೋದು. ಇನ್ನೂ ಆ ಮಾಸ್ಟರ್ ಅಂತ ನನಗೆ ಅನಿಸಿಲ್ಲ ಯಾವುದ್ರಲ್ಲೂ, ಬಿಕಾಸ್ ಇಟ್ಸ್ ಆಲ್ವೇಸ್ ದೆರ್ ಈಸ್ ಎ ಲರ್ನಿಂಗ್ ಆ್ಯಂಡ್ ಈಗ ಐ ಹ್ಯಾವ್ ಟ್ರೈಡ್ ಅ ಡಿಫ್ರೆಂಟ್ ಥಿಂಗ್ಸ್. ಕರೆಕ್ಟ್. ಸೊ ಹಾಗಾಗಿ ಕುಣಿಗಲ್ ನಾಗಭೂಷಣ್ ಅಂತ ನೀವು ಕೇಳಿರ್ಬೋದು, ಅವ್ರ ಹತ್ರ ನಾನು ಸ್ಕ್ರಿಪ್ಟ್ ಕಲ್ತ್ಕೊಂಡಿದ್ದೆ ವೆನ್ ಐ ವಾಸ್ ಇನ್ ಗ್ರ್ಯಾಜುಯೇಷನ್ ಹಿಯರ್. ಅವ್ರು ನನ್ನ ಸ್ಕ್ರಿಪ್ಟ್ ರೈಟಿಂಗ್ ಗುರುಗಳು, ಬಹಳ ಸೊಗಸಾಗಿ ಹೇಳ್ಕೊಟ್ಟಿದ್ದೆ. ನಾನು ಐ ಆಮ್ ಮೋರ್ ಆಫ್ ಎ ರೈಟರ್ ಬಿಕಾಸ್ ಆಫ್ ಹಿಮ್. ಸೊ ಅದು ಎಲ್ಲ ಕಲ್ಬಿನೇಷನ್ ಆಫ್ ಎವ್ರಿಥಿಂಗ್. ನನ್ನ ಹರಿದಾಸ ಸಾಹಿತ್ಯ ಪರಂಪರೆ ಪ್ಲಸ್ ಮೈ ಎಜುಕೇಷನ್, ಮೈ ಸ್ಕ್ರಿಪ್ಟ್ ರೈಟಿಂಗ್ ಸ್ಕಿಲ್ಸ್, ಪ್ಲಸ್ ಅಲ್ಲಿ ಮಾಡಿದ ಪ್ರಭಾತ್ ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕಿಂಗ್ ಮಾಡಿದ್ದು. ಆಲ್ ದೀಸ್ ಹ್ಯಾವ್ ಕಲ್ಮಿನೇಟೆಡ್ to emerge as a filmmaker who can do rooted cultural stories. So ಹೀಗೆ ನನ್ನ ಜರ್ನಿ. ಅಂದ್ರೆ ನೀವು ಫಾರ್ಮಲ್ ಆಗಿ ಸಿನಿಮಾ ಮೇಕಿಂಗ್ ಕಲ್ತಿದ್ದೀರಾ? ಫಾರ್ಮಲ್ ಆಗಿ ಐ ಹ್ಯಾವ್ ಡನ್ ಮಾಸ್ಟರ್ಸ್ ಇನ್ ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್. ಎಲ್ಲಿ ಮಾಡಿದ್ದು? ಅದು ಅಡಿಲೈಡ್ ನಲ್ಲಿ. ಸೊ ನಾನು ಹೋಗಿದ್ದೆ ಆ ಕೋರ್ಸ್ಗೆ. ಐ ವಾಸ್ ದ ಫಸ್ಟ್ ಇಂಡಿಯನ್ to go out of India to do a master's in something like natural history filmmaking. It was an unheard course at that time. ಏನು ಹಾಗಂದ್ರೆ? Natural history ಅಂದ್ರೆ it is nothing but wildlife filmmaking. So you can choose many specializations there. ನನ್ನ ಒಂದು ಆಸೆ ಇದ್ದಿದ್ದು ಐ ಶುಡ್ ಮೇಕ್ ಫಿಲ್ಮ್ಸ್ ಲೈಕ್ ಡೇವಿಡ್ ಅಟನ್ಬರೋ ಅಂತ. ಯು ಆಲ್ ನೋ ಈಸ್ ದ ಫಾದರ್ ಆಫ್ ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕರ್ಸ್. ಸೊ ಅವ್ರಿಗೆ ಹೆಸರೇ ಅದು ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕಿಂಗ್ ಫಾದರ್ ಅಂತ. ಬಿಕಾಸ್ he taught many people how to make interesting documentaries on wildlife. ಅವ್ರ ವಾಯ್ಸು ಹಾಗೆ ಇತ್ತು, ಅವ್ರ ನೆರೇಟಿವ್ ಸ್ಟೈಲ್ ಆಗ್ಬೋದು, ಪ್ರೆಸೆಂಟೇಷನ್ ಆಗ್ಬೋದು, ದ ಹೋಲ್ ಸ್ಟೋರಿ ವಿ ಯೂಸ್ ಟು ಮೇಕ್. ಪ್ಲಾನೆಟ್ ಅರ್ತ್ ನೋಡಿರ್ತೀರಿ ನೀವು, ಅದೆಲ್ಲ ಬಿಗ್ ಸೀರೀಸ್. ಸೊ ಅವರ ಒಂದು ಹಾದಿಯಲ್ಲಿ ಹೋಗಬೇಕು ಅಂತ ಐ ವೆಂಟ್ ಟು ಆಸ್ಟ್ರೇಲಿಯಾ ಟು ಡೂ ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕಿಂಗ್. ಓಕೆ, ಅದು ನಮ್ಮಲ್ಲಿ ಎಲ್ಲೂ ಇಲ್ಲ, ಇಂಡಿಯಾದಲ್ಲಿ ಆ ಕೋರ್ಸೇ ಇಲ್ಲ. ಆಗ ಪ್ರಪಂಚದಲ್ಲಿ ಇದ್ದಿದ್ದು 2 ಯೂನಿವರ್ಸಿಟಿಲಿ. ಒಂದು ಇಫ್ ಐ ರೀಕಾಲ್ ಮೊಂಟಾನಾ ಯೂನಿವರ್ಸಿಟಿ ಅಂತ ಒಂದಿದೆ ಬೋಸ್ಮನ್ ಸ್ಟೇಟಲ್ಲಿ US ಅಲ್ಲಿ, ಇನ್ನೊಂದು ಆಸ್ಟ್ರೇಲಿಯಲ್ಲಿ ಫ್ಲಿಂಡರ್ಸ್. ಒಂದು ಡಿಪ್ಲೊಮಾ ಕೋರ್ಸ್. ಐ ಚೋಸ್ ಆಸ್ಟ್ರೇಲಿಯಾ ಬಿಕಾಸ್ ಆ ಟೈಮ್ನಲ್ಲಿ ದಟ್ ವಾಸ್ ಟೂ ಎಕ್ಸ್ಪೆನ್ಸಿವ್ ಫಾರ್ ಮೀ ಟು ಗೋ ಟು US. ಸೊ ಆಸ್ಟ್ರೇಲಿಯಾ ವಾಸ್ ಮೋರ್ ಅಫೋರ್ಡಬಲ್. ಸೊ ನಮ್ಮ ತಂದೆ ಅದನ್ನು ಸಪೋರ್ಟ್ ಮಾಡಿ ಅದಕ್ಕೆ ಕಳಿಸ್ಕೊಟ್ರು. ಸೊ ಐ ವೆಂಟ್ ದೇರ್. ದೆನ್ ಐ ರಿಯಲೈಸ್ ನ್ಯಾಚುರಲ್ ಹಿಸ್ಟ್ರಿ ಫಿಲ್ಮ್ ಮೇಕಿಂಗ್ ಬರೀ ಮಾಡ್ಕೊಂಡ್ರೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಯು ನೀಡ್ ಎ ವೀಸಾ ಟು ಸ್ಟೇ ಬ್ಯಾಕ್ ಆಫ್ಟರ್ ಯುವರ್ ಸ್ಟಡೀಸ್. ಸೊ ಐ ಡಿಡ್ ಮೈ MBA. ಸೊ ಅಲಾಂಗ್ ವಿತ್ ದ್ಯಾಟ್, ಸೊ ಎರಡನ್ನ ನಾನು ತೂಗಿಸ್ಕೊಂಡು ಹೋಗಿ ಶುರುನಲ್ಲಿ ನ್ಯಾಚುರಲ್ ಹಿಸ್ಟ್ರಿನ ಡಿಸ್ಕಂಟಿನ್ಯೂ ಮಾಡಿ MBAಗೆ ಶಿಫ್ಟ್ ಆಗಿ ದೆನ್ ಐ ಇವೆಂಚುಲಿ ಕಂಪ್ಲೀಟೆಡ್ ದಟ್. ಅಬ್ರಾಡ್ಗೆ ಹೋಯ್ತು ಅಂತ ಹೇಳಿದ್ರೆ ಎಲ್ಲರೂ ಬಿಕಮ್ ವೆರಿ ಇನೋವೇಟಿವ್. ಹೇಗೆ 3-4 ವರ್ಷ ಸ್ಟ್ರೆಚ್ ಮಾಡಬಹುದು? ಕರೆಕ್ಟ್. ಸೊ ಐ somehow was fortunate to get all the same permanent residencies and all those things. Worked in many companies. I raised my family there. ನನಗೆ ಮಗಳಿದ್ದಾರೆ. ಐ ಹ್ಯಾವ್ 11-year-old boy and a 6-year-old girl. ಸೊ ಆಮೇಲೆ we wanted to come back to India to completely indulge ourselves in ಅಧ್ಯಾತ್ಮ, ಮೈನ್ಲಿ ಅಧ್ಯಾತ್ಮದ ಸೇವೆಗೆ ತೊಡಗಿಸ್ಕೋಬೇಕು ಅಂತ ಬಂದಿದ್ದು. ದೆನ್ ವೆನ್ ಐ ವಾಸ್ ರೀಕಾಲಿಂಗ್ ವಾಟ್ ಕ್ಯಾನ್ ಐ ಡೂ ಟು ಬೇಸಿಕ್ಲಿ ಡೂ ಮೋರ್ ಸರ್ವಿಸ್ ಟು ದ ಸೊಸೈಟಿ ಅಂದಾಗ ನನಗೆ ಹೊಳೆದಿದ್ದು ನನಗೆ ಗೊತ್ತಿರೋ ಸ್ಕಿಲ್ಸು. ನಾನು ಹಾಡ್ತೀನಿ, ಪ್ಲಸ್ ಕಲೆ ಇದೆ, ಪ್ಲಸ್ ಮೋರ್ ದೆನ್ ಎನಿಥಿಂಗ್ ಐ ಹ್ಯಾವ್ ಲರ್ನ್ ಫಿಲ್ಮ್ ಮೇಕಿಂಗ್ ಆ್ಯಂಡ್ ಐ ನೋ ಹೌ ಟು ರೈಟ್ ಸ್ಕ್ರಿಪ್ಟ್ಸ್. ಸೊ ಹಾಗಾಗಿ ಲಾಸ್ಟ್ ಇಯರ್ ವೆನ್ ಐ ವಾಸ್ ಇನ್ ಆಡಿಲೈಡ್ ಐ ಡಿಡ್ ಎ ಸ್ಮಾಲ್ ಮ್ಯೂಸಿಕಲ್ ಆಲ್ಬಮ್, ಸಪ್ತಸಾಗರದಾಚೆ ಎಲ್ಲೋ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಸೊ ನಾರಾಯಣ್ ಶರ್ಮಾ ಇಸ್ ಮೈ ಫ್ರೆಂಡ್ ಹೂ ಹ್ಯಾಸ್ ವರ್ಕ್ಡ್ ಫಾರ್ ಮೆನಿ ಆಫ್ ದ ಸಾಂಗ್ಸ್ ಆಫ್ ಸಪ್ತಸಾಗರದಾಚೆ. ಹಿ ವರ್ಕ್ಸ್ ಫಾರ್ ಚರಣ್ ರಾಜ್, ಮ್ಯೂಸಿಕ್ ಡೈರೆಕ್ಟರ್ ಇದೆಲ್ಲ, ಅವ್ರಿಗೆ ಹಿ ವರ್ಕ್ಸ್ ಫಾರ್ ಹಿಮ್. ಆ್ಯಂಡ್ ಆ ಚಿತ್ರದ ಒಂದು ಹಾಡು ನನಗೆ ತುಂಬ ಕಾಡಿತ್ತು, ಕಣ್ಮರೆಯ ಕಾಡೆ ಅನ್ನೋ ಒಂದು ಹಾಡು. ಆ ಹಾಡಿಗೆ ಐ ಶಾಟ್ ಎ ವಿಡಿಯೋ ಸಾಂಗ್
ಇನ್ನು ಆಡಿಲ್ಲ. ಒಂದು ವಿಜುವಲೈಸ್ ನನ್ನ ಒಂದು ಕಥೆ ಬರೆದು, ಆ ಹಾಡಿಗೆ ಕಥೆ ಬರೆದು ಐ ಮೇಡ್ ಅ ಸಾಂಗ್ ದೇರ್ ಆ್ಯಂಡ್ ಇಟ್ ಗಾಟ್ ಅ ಲಾಟ್ ಆಫ್ ಅಪ್ರಿಸಿಯೇಷನು ಬಂತು, ಆ್ಯಕ್ಯುಲೇಟ್ಸು ಬಂತು. ದೆನ್ ಮೆನಿ ಪೀಪಲ್ ಸೆಡ್ ಯು ಶುಡ್ ಟೇಕ್ ಅಪ್ ದಿಸ್ ಪ್ರೊಫೆಷನ್, ಅಟ್ಲೀಸ್ಟ್ ನೀನು ಯು ಹ್ಯಾವ್ ಟು ಗೋ ಫಾರ್, ಡೋಂಟ್ ಸ್ಟಾಪ್ ಹಿಯರ್ ಅಂದಾಗ ದೆನ್ ಐ ಥಾಟ್ ವೈ ಐ ಶುಡಂಟ್ ಡೂ ಇಟ್ ಅಂದ್ಬಿಟ್ಟು ಒಂದಿನ ವಿದ್ಯಾಭೂಷಣರ ಕಚೇರಿ ಕೇಳ್ತಾ ಕೂತಿದ್ದಾಗ ಅಡ್ಲೇಡ್ನಲ್ಲಿ ಲಾಸ್ಟ್ ಇಯರ್ ನವೆಂಬರಲ್ಲಿ. ಸೊ ಐ ಹ್ಯಾವ್ ಎ ವೆರಿ ಕ್ಲೋಸ್ ಫ್ರೆಂಡ್ ಮಧುಸೂದನ್, ಈ ವರ್ಕ್ಸ್ ಫಾರ್ ಪ್ರಿಸನ್ನಲ್ಲಿ, ಈಸ್ ಎ ಪ್ರಿಸನ್ ಆಫೀಸರ್. ಸೊ ಕೂತು ಮಾತಾಡ್ತಿದ್ವಿ, ಹಾಗೆ ನೋಡ್ತಾ ಕೂತಿದ್ವಿ. ಜಗದೋದ್ಧಾರನ ಹಾಡು ವಾಸ್ ಪ್ಲೇಯಿಂಗ್ ಇನ್ ದ ಟಿ ವಿ ಕಾನ್ಸರ್ಟಲ್ಲಿ. ಸೊ ವಿದ್ಯಾಭೂಷಣರದು ರೆಕಾರ್ಡೆಡ್ ಲೈವ್ ಕಾನ್ಸರ್ಟ್ ಅದು. ಸೊ ವೆನ್ ಐ ವಾಸ್ ಲಿಸ್ನಿಂಗ್ ಟು ದಟ್ ಐ ಜಸ್ಟ್ ಗಾಟ್ ಎ ಥಾಟ್ ಇನ್ಸ್ಟೆಂಟ್ಲಿ. ಈ ಜಗದೋದ್ಧಾರನ ಹಾಡನ್ನು ನಾವು ದೊಡ್ಡಮಳೂರಿಗೆ ಹೋಗಿ ಅಲ್ಲಿನ ಅಂಬೇಗಾಲ ಕೃಷ್ಣನ ಅವರು ನೋಡ್ತಾ ವಿದ್ಯಾಭೂಷಣರೇ ಪುರಂದರದಾಸರಾಗಿ ಆ್ಯಕ್ಟ್ ಮಾಡಿದ್ರೆ, ಅಥವಾ ದಾಸರ ವೇಷದಲ್ಲಿ ಬಂದು ಆ ಹಾಡನ್ನು ಹಾಡಿದಾಗ ಅದನ್ನು ನಾವು ಒಂದು ಹಾಡನ್ನು, ಯಾಕೆ ಆಗ್ತಾನೆ ಒಂದು ಹಾಡು ಮಾಡಿದ್ದೆ, ಆ ವಿಡಿಯೋ ಸಾಂಗ್ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ಒಂದು ಥಾಟ್ ಬಂತು. ಮಧುಸೂದನ್ ಹೇಳಿದೆ ಇಮಿಡಿಯೇಟ್ಲಿ, ವಾಟ್ ಇಫ್ ಐ ಡೂ ದಿಸ್? He said, oh, it will be brilliant if you can do that. It will be wonderful service to the society. Can ಜಗದೋದ್ಧಾರನ ಹಾಡು, it is not just pertain to ಕರ್ನಾಟಕ. ಸೊ ಅದು ನಮಗೆ 4 ರಾಜ್ಯಗಳು ಅದನ್ನು ಅಪ್ರಿಷಿಯೇಟ್ ಮಾಡಿ ಕರ್ನಾಟಿಕ್ ಮ್ಯೂಸಿಕಲ್ಲಿ ಒಂದು ಸ್ಥಾನ ಪಡ್ಕೊಂಡಿರೋ ಒಂದು ಹಾಡೋದು. ಈಗ ಹೇಗೆ ಎಲ್ಲರೂ ಲಂಬೋದರ ಲಕುಮಿಕರ ಹಾಡ್ತಾರೆ, ಕೆರೆಯ ನೀರನ್ನು ಕೆರೆಯ ಚಲ್ಲಿ ಹಾಡ್ತಾರೆ, ಅಂದರೆ ಮಲಯಾಳೀಸು ಹಾಡ್ತಾರೆ, ತಮಿಳ್ನವರು ಹಾಡ್ತಾರೆ, ತೆಲುಗವರು ಹಾಡ್ತಾರೆ. ಕರ್ನಾಟಿಕ್ ಮ್ಯೂಸಿಕ್ ಯಾರೇ ಕಲ್ತಿದ್ರು ಪುರಂದರದಾಸರ ಒಂದಷ್ಟು ಗೀತೆಗಳನ್ನು, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅದ್ರ ಜೊತೆಲಿ ಜಗದೋದ್ಧಾರನೂ ಹಾಡೋದು ವಾಡಿಕೆ ಇದೆ. ಸೊ ಒಂದು ಇಂಟ್ರಪ್ಷನ್, ನಾನು ಆ್ಯಕ್ಚುಲಿ ನಿಮ್ಮ ಬಗ್ಗೆ ಒಂಚೂರು ರಿಸರ್ಚ್ ಮಾಡಬೇಕಾದ್ರೆ ಪುರಂದರದಾಸರ ಬಗ್ಗೆ ಬರೀತಾ ವಿಕಿಪೀಡಿಯಾ ಆರ್ ಗೂಗಲ್ ಭಜನ್ಸ್ ಅಂತ ಹಾಕಿದರು. ಅದು ನೋಡಿದಾಗ ನಿಜವಾಗ್ಲೂ ನಮಗೆ ಪುರಂದರದಾಸರ ಜೊತೆಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಕರೆಕ್ಟ್. ಹಾಗಾಗಿ ಇವಾಗ ನೀವು ಶುರು ಮಾಡಿದ್ದೀರಾ ನಿಮ್ಮ ಜರ್ನಿನ ದಾಸ ಸಾಹಿತ್ಯದ ಜೊತೆಗೆ, ಐ ಥಿಂಕ್ ಯು ಮಸ್ಟ್ ರೆಕ್ಟಿಫೈ. ಆ್ಯಂಡ್ ಈ ಪ್ರಾಜೆಕ್ಟೇ ನೋಡಿ ಹಾಗೆ ನೋಡೋಕೆ ಹೋದರೆ ನಾವು ಅಂದ್ಕೊಂಡಿದ್ದು ಒಂದು ಸ್ಮಾಲ್ ವಿಡಿಯೋ ಸಾಂಗ್ ಮಾಡಬೇಕು, ಒಂದು ಹಾಡು ಮಾಡೋಣ ಅಂತ. ದೆನ್ ದಟ್ ಸೇಮ್ ನೈಟ್ ಐ ಫೆಲ್ಟ್ ಒಂದು ಹಾಡನ್ನು ಮಾಡಿದ್ರೆ ಓಕೆ ಇಟ್ ವಿಲ್ ಗೆಟ್ ಲಿಲ್ ಬಿಟ್ ಪಾಪ್ಯುಲರ್ ಆ್ಯಂಡ್ ದೆನ್ ಇಟ್ ವಿಲ್ ಅಗೈನ್ ಜಾಯಿನ್ ದಟ್ ಕ್ಲಬ್ ಅಷ್ಟೇ. ಬಟ್ ಆ ಹಾಡನ್ನು ಮಾಡೋದಕ್ಕಿಂತ ಆ ಹಾಡಿಗೆ ನಿಜವಾಗ್ಲೂ ಟ್ರಿಬ್ಯೂಟ್ ಇಫ್ ವಿ ಕ್ಯಾನ್ ಗಿವ್ ಇಟ್, ವಿ ಹ್ಯಾವ್ ಟು ಮೇಕ್ a kind of a documentary or a docudrama where it gives a good real picture of why he came to ದೊಡ್ಡಮಳೂರಿನಲ್ಲಿ ಅಂಬೇಗಾಲ ಕೃಷ್ಣನ್ ನೋಡಿ ರಚಿಸಿದ ಹಾಡೋದು. ಪುರಂದರದಾಸರು ವಿಜಯನಗರದಲ್ಲಿದ್ದವರು, ಅವ್ರು ಯಾಕೆ ಇಲ್ಲಿ ಬಂದರು, ಆ ಬಂದಾಗ ಅವ್ರು ಆ ದಿನವನ್ನು ಹೇಗೆ ಕಳೆದಿರ್ಬೋದು, ಅದನ್ನೆಲ್ಲ ಒಂದು ದಿನಚರಿಯಾಗಿ ಕಟ್ಕೊಟ್ರೆ ಹೇಗಿರುತ್ತೆ ಅಂತ ಇಟ್ ವಾಸ್ ಎ ಸ್ಪಾಂಟೇನಿಯಸ್ ರೆವ್ಯುಲೇಷನ್ ಇನ್ ಮೈ ಹಾರ್ಟ್. ಮತ್ತೆ ನಿಧಾನವಾಗಿ ಅದು ಆಯಿತು, ಸ್ಕ್ರಿಪ್ಟ್ ಆಯಿತು, 3 ತಿಂಗಳಾಯಿತು, ಆಮೇಲೆ ದೆನ್ ಇಟ್ಸ್ ದ ಹಿಸ್ಟ್ರಿ. ಬಟ್ ಒಂದೇನು ಅನ್ನಿಸ್ತು ಗೊತ್ತಾ ಗಿರೀಶ್, ನಿಮ್ಮ ಸಿನಿಮಾ ನೋಡಬೇಕಾದ್ರೆ ಇನ್ ಸ್ಪೈಟ್ ಆಫ್ ಸಿರೀಸ್ ಆಫ್ ಫ್ಲಾಪ್ಸ್, ಬರೀ ಈ ವರ್ಷ ಅಂತ ಹೇಳಲ್ಲ, ಕಳೆದ ವರ್ಷ ನಮ್ಗೆ ಈಗ ರೀಸೆಂಟ್ ಇಯರ್ಸ್ ತಗೊಳ್ತು ಅಂತಂದರೆ ಕೋವಿಡ್, ಜಸ್ಟ್ ಬಿಫೋರ್ ಕೋವಿಡ್, ಡ್ಯೂರಿಂಗ್, ಲೇಟರ್, 3 ಸ್ಟೇಜಸ್ ಅಲ್ಲಿ ಅಷ್ಟು ಸಿನಿಮಾಗಳು ಫ್ಲಾಪ್ ಆಗ್ತಿದೆ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ KGF. ಕರೆಕ್ಟ್. ಓಕೆ, ಆ ಥರ 250 ಆ ಥರ ನಂಬರ್ಸಲ್ಲಿ ಬಂದ್ರು, ಹೌದು, ಇಷ್ಟು ಗೊತ್ತಿತ್ತು ಕೂಡ ನೀವು ಹೇಗೆ ಧೈರ್ಯ ಮಾಡಿದ್ರಿ? ಅಮ್ಮ, sometimes ignorance is bliss. I believe in it sometimes, not from adhyatma point of view, but mundane point of view, from the materialistic point of view, ಅದು ನನಗೆ ಹೆಲ್ಪ್ ಆಗಿದೆ. ಯಾಕೆಂದರೆ ಇಫ್ ಐ ಪ್ರಾಬಬ್ಲಿ did a lot of research on how many films are coming, ಅದು ಹೇಗೆ ನಿಲ್ಲಿಸೋದು, ಹೇಗೆ ಮಾಡೋದು, I had absolutely no idea how it works in India. ಇನ್ಫ್ಯಾಕ್ಟ್ ನಾನು ಸಿನಿಮಾಸ್ ನೋಡೋದೇ ಭಾಳ ಕಮ್ಮಿ, ಭಾಳ ಬೆರಳೆಣಿಕೆಷ್ಟು ಮಾತ್ರ ಸಿನಿಮಾಗಳನ್ನು ನೋಡ್ತೀನಿ. ನಾನು ಇದ್ದಿದ್ದು ವೆಸ್ಟಲ್ಲಿ ಜಾಸ್ತಿ, ಯಾವ ಸಿನಿಮಾ ಬರ್ತಿದೆ, ಏನು ಟ್ರೆಂಡು ಅನ್ನೋದು ಕೂಡ ನಾನು ಐ ಹ್ಯಾಡ್ ಅಬ್ಸಲ್ಯೂಟ್ಲಿ ನೋ ಐಡಿಯಾ. ಸೊ ಆಲ್ ಐ ಗಾಟ್ ದಟ್ ಇನ್ ಮೈ ಹಾರ್ಟ್ ವಾಸ್ ದಟ್ ಡೇ, ದಟ್ ನೈಟ್, ಇಫ್ ಐ ಕ್ಯಾನ್ ಮೇಕ್ ದಿಸ್ ಆಸ್ ಎ ಸಿನಿಮಾ, ಹೌ ವೆಲ್ ಇಟ್ ಕ್ಯಾನ್ ಬಿ ಪ್ರೆಸೆಂಟೆಡ್. ಇನ್ನೊಂದು ಪ್ರೆಸೆಂಟ್ ಮಾಡಿದ್ರೆ ಅದನ್ನ ಎಲ್ಲಿ ಪ್ರೆಸೆಂಟ್ ಮಾಡ್ಬೋದು. ನನಗೆ ಅನಿಸಿದ್ದೇನು ಅಂದರೆ, ಮೇ ಬಿ ಥಿಯೇಟರ್ಸ್ ಈಸ್ ನಾಟ್ ಪಾಸಿಬಲ್, ಐ ವಿಲ್ ಮೇಕ್ ಇಟ್ ಆಸ್ ಗುಡ್ ಆಸ್ ವಿ ಕ್ಯಾನ್ ಪ್ರೆಸೆಂಟ್ ಇಟ್ ಇನ್ ಥಿಯೇಟರ್ಸ್, ಬಟ್ ಇಫ್ ನಾಟ್, ನೋ ಪ್ರಾಬ್ಲಮ್, I'll put it on YouTube. ವರ್ಸ್ಟ್ ಕೇಸ್ ಸಿನಾರಿಯೋ OTTಗೂ ಬರಲ್ಲ, ಏನೂ ಬರಲ್ಲ, ಯೂಟ್ಯೂಬ್ನಲ್ಲಿ ಫ್ರೀಯಾಗಂತೂ ಹಾಕ್ಬೋದಲ್ಲ, ಹಾಗೆ ಅಂದ್ಕೊಂಡು ಶುರು ಮಾಡಿದ್ದೆ. ನಾನು ಈ ಥಾಟ್ ಬಂದಾಗ ಯು ಆರ್ ನಾಟ್ ವರಿಡ್ ಅಬೌಟ್ ಮನಿ ಇನ್ವೆಸ್ಟ್ಮೆಂಟ್. ಎಸ್, ಏನಾಯಿತು ಅಂದರೆ ನನ್ನ ಒಂದು ಅದೃಷ್ಟ ಏನಂದರೆ ಒಂದಷ್ಟು ದುಡ್ಡನ್ನು ನಾನು ಕೂಡ ಹಾಕ್ತಾ ಬಂದಿದ್ದೆ. ಫ್ರಮ್ 2007 till 2022-23 ಐ ಸೇವ್ಡ್ ಸಮ್ ಮನಿ ಇನ್ ಅ ಪೂಲ್. ನನಗಿಷ್ಟ ಆಗಿದ್ದು ಮುಂದೆ ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ. ದಟ್ ಮನಿ ಐ ಹ್ಯಾಡ್.
along with that money I had some money which I got back to India after selling my house there to build a house here. ಒಂದು ಅಪಾರ್ಟ್ಮೆಂಟ್ ತೊಗೊಂಡ್ವಿ, ಇನ್ನೊಂದು ಮನೆ ಕಟ್ಟೋಣ ಅನ್ನೋದೊಂದು ಆಸೆ ಇತ್ತು. ಆ ಮನೆ ಕಟ್ಟೋ ದುಡ್ಡು ನಾನು ಅಂದ್ಕೊಂಡೆ ಐದರ್ ಐ ಬಿಲ್ಡ್ ಅ ಹೌಸ್ ಆರ್ ಐ ಮೇಕ್ ದಿಸ್ ಫಿಲ್ಮ್. Madhusudan is my friend. My wife's name is Janvi. Madhu is like almost like my elder brother ಅಂತಾನೆ ಹೇಳ್ಬೋದು. ಸೊ ಈಸ್ ದ್ಯಾಟ್ ಕ್ಲೋಸ್. ಸೊ ಏನೇ ಇದ್ರು ಅವ್ರ ಹತ್ರ ಹಂಚ್ಕೋತೀನಿ ನಾನು. 5-10 lakhsಲ್ಲಿ ಒಂದು ಸ್ಮಾಲ್ ಒಂದು 20 minutes ಕ್ಲಿಪ್ ಮಾಡ್ಬೋದಾ ಅಂತ ಶುರುನಲ್ಲಿ ಅಂದ್ಕೊಂಡಿದ್ದು. ಅವರು ಇಲ್ಲ ಮಾಡಿದ್ರೆ ಚೆನ್ನಾಗೇ ಮಾಡಿ, ಆಮೇಲೆ ಅದು 1 hourಗಾಗಿ, ಆಮೇಲೆ ಇಲ್ಲ ಫುಲ್ ಫ್ಲೆಜ್ ಫಿಲ್ಮೇ ಮಾಡೋಣ ಅಂತ 1.5 ಗಂಟೆ ಮೇಲೆ ಬರ್ಬೋದು ಅಂತ ನಮ್ಮ ಅಂದಾಜಿತ್ತು. ಬಟ್ ವಿ ಡಿಡ್ಂಟ್ ಟೈಮ್ ಇಟ್. ಅದು ಆ ಸ್ಕ್ರಿಪ್ಟು ಏನು ಮಾಡಿಸ್ಕೊಳ್ಳುತ್ತೋ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಾ 3 months ಐ ಟುಕ್ ಮೇಕಿಂಗ್ ಸ್ಕ್ರಿಪ್ಟ್. ಇದು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಿದ್ದು? ಇಂಡಿಪೆಂಡೆಂಟ್ಲಿ. ಐ ವಾಸ್ ಆಲ್ ಅಲೋನ್. ಪ್ರಭಾತ್ ಗ್ರೂಪ್ ಇಂದ ತಗೊಂಡಿಲ್ಲ? ಇಲ್ಲ, ಯಾಕೆಂದರೆ ನಾನು ಭಾರತ ಬಿಟ್ಟು 18 ವರ್ಷಗಳಾಗೋಯಿತು. ಅಷ್ಟು ಟಚಲ್ಲಿ ಇರಲಿಲ್ಲ ನಾನು ಪ್ರಭಾತ್ ಜೊತೆಲೂ. ಎಲ್ಲ ರಿಲೇಟಿವ್ಸ್ ಆಗಿರೋದ್ರಿಂದ ವಿ ನ್ಯೂ ಈಚ್ ಅದರ್, ಸೇಮ್ ಫ್ಯಾಮಿಲಿ, ಬಟ್ ಐ ಹ್ಯಾಡ್ ಅಬ್ಸಲ್ಯೂಟ್ಲಿ ನೋ ಮಚ್ ಕನೆಕ್ಷನ್ ಇರಲಿಲ್ಲ. ಸೊ ಇಲ್ಲ, ಅದು ನಾನೇ ಮಾಡ್ಕೊಳ್ಳೋಣ ಸ್ವಂತವಾಗಿ ಅಂದ್ಬಿಟ್ಟು ಶುರು ಮಾಡಿದ ಸ್ಕ್ರಿಪ್ಟಲ್ಲಿ. ಆಮೇಲೆ ಒಂದು ಟೀಮ್ ಬಿಲ್ಡ್ ಮಾಡಬೇಕಿತ್ತು, ಬಿಕಾಸ್ ಐ ನೀಡ್ ಮೈನ್ಲಿ ಕ್ಯಾಮ್ರಾ ಟೀಮ್ ಬೇಕಿತ್ತು. ಮೈನ್ಲಿ ಭಕ್ತಿ ಗೌರವ ನರ್ಸಿಂಗ್ ಅಂತ ಶ್ರೀರಂಗಪಟ್ಟಣದಲ್ಲಿ ಒಂದು ನಮ್ಮ ಆಶ್ರಮ ಇದೆ. ದಟ್ಸ್ ದ ಹೋಲ್ ರೀಸನ್ ವಿ ಮೂಡ್ ಬ್ಯಾಕ್ ಟು ಮೈಸೂರು. ಮೈಸೂರಿನಲ್ಲಿದ್ದು ಆಶ್ರಮದ ಸೇವೆ, ಗೀತಾ ಪ್ರಚಾರ, ಮೈನ್ಲಿ ಭಗವದ್ಗೀತೆ ಪ್ರಚಾರ. ಸೊ ಹರಿನ ಐ ಮೆಟ್ ಇನ್ ಆಶ್ರಮ್. I knew him from few years, but I didn't know that he has done a cinematography diploma in Chennai. Events ಮಾಡ್ತಿದ್ದ ಹುಡುಗ. So then he had the aspiration to become a cinematographer and he had the formal education. So I thought I thought I should definitely bring him and give him the opportunity to work on this, because youngsters will have a lot of ambition, enthusiasm, exactly, ಆ ಡೆಡಿಕೇಶನ್ ಇರುತ್ತೆ. ದೇ ವಿಲ್ ರಿಯಲಿ ವರ್ಕ್ ಹಾರ್ಡ್. ಸೊ ಆ ದೃಷ್ಟಿಯಿಂದ ಐ ಬ್ರಾಟ್ ಹರಿ ಟು ದ ಟೀಮ್. So for him also it is a debut. It's a debut. ಸೊ ಹಾಗಂತ ನಾವು ಯಾರು ಮಾಡದಿಲ್ದಿದ್ದನ್ನು ನಾವು ಮಾಡಿದೀವಿ ಅಂತ ಇಲ್ಲ ಗಿರೀಶ್, ಏನನ್ನತ್ತೆ ಗೊತ್ತಾ, ನಮ್ಮ ಸಿನಿಮಾ ಥಿಯರಿ ಎವ್ರಿ 10th year, ಎವ್ರಿ 15th year ಅಲ್ಲಿ ಸಿನಿಮಾ ಪ್ರೆಸೆಂಟೇಷನ್ ಸ್ಟೈಲ್ ವಿಲ್ ಚೇಂಜ್ ಅಂತ. ಪ್ರಾಬಬಲಿ ನಿಮ್ದು ಹೊಸ ಸ್ಟೈಲ್ ಇದ್ರೂ ಇರಬಹುದು, ನಾಂದಿ ಹಾಡಿರಬಹುದು, ಹೇಳೋಕ್ಕಾಗಲ್ಲ. ನಾವು ನನ್ನ ಮನಸ್ಸಲ್ಲಿ ಇದ್ದಿದ್ದು ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮಾಡಿದ್ರೆ ನಾನು ಆ ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ, ವಿ ಶುಡ್ ಗಿವ್ ಜಸ್ಟಿಸ್ ಟು ದಟ್. ಸಿಂಪಲ್ ಬಾಟಮ್ ಲೈನ್ ಥಿಯರಿ ಇನ್ ಮೇಕಿಂಗ್ ಫಿಲ್ಮ್ ಈಸ್, ಇಫ್ ಪೀಪಲ್ ವರ್ಕ್ಔಟ್ ಎ ಫಾರ್ಮುಲಾ. ಈಗ ಫಾರ್ಮುಲಾ ಥರ ಬಂದುಬಿಟ್ರೆ ನಾನು ಈ ಫಿಲ್ಮ್ಗೆ ಒಂದು ಸ್ವಲ್ಪ ಕಾಮಿಡಿ ಇಡ್ತೀನಿ, ಇಲ್ಲಿ ಒಂದು ಸ್ವಲ್ಪ ಎಮೋಷನ್ಸ್ ಜಾಸ್ತಿ ಮಾಡ್ತೀನಿ, ಈ ಒಂದು ರಸಗಳನ್ನು ಹಾಕ್ತಾ ಹೋದಾಗ ಕೆಲವು ಸಿನಿಮಾಗೆ ಫಾರ್ಮುಲಾ ಸಿನಿಮಾಸ್ ವರ್ಕ್ ಆಗ್ಬೋದು. ಅದು ಕಮರ್ಷಿಯಲಿ ತುಂಬ ಅವರು ಪರ್ಟೈಂಡ್ ಆಗಿದ್ರೆ ಅದು ಪ್ರಾಸೆಸ್ಸೇ. ಬಟ್ ಇಫ್ ಯು ವಾಂಟ್ ಟು ಮೇಕ್ ಎ ಫಿಲ್ಮ್ ಆನ್ ಎ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಆನ್ ಎ ಪರ್ಟಿಕ್ಯುಲರ್ ರೂಟೆಡ್ ಕಾಂಟೆಂಟ್, ಆ ಕಾಂಟೆಂಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದೇ ಕೇಳುತ್ತೆ ನಮಗೆ. ಇಟ್ ಲಾಸ್ಕ್ ಯು ವಾಟ್ ಐ ನೀಡ್ ನಾವು ಅದಕ್ಕೆ ಕೊಡ್ತಾ ಹೋದಾಗ ಸ್ಕ್ರಿಪ್ಟು ಫಾರ್ಮ್ ಆಗುತ್ತೆ ತುಂಬ ಚೆನ್ನಾಗಿ. ಓಕೆ, ಇದೆಲ್ಲ ಒಂದು ಫುಲ್ ಸರ್ಕಲ್ ಆಗೋದಕ್ಕೆ ಯು ಮಟ್ ಹ್ಯಾವ್ ಟೇಕನ್ 1 year. 1 year ಎಕ್ಸಾಕ್ಟ್ ಅಲ್ವಾ? ಸರಿ, ನೀವು ಕನ್ನಡದಲ್ಲಿ ದಾಸ ಸಾಹಿತ್ಯನ ಹಿಂಗೆ ಇಟ್ಕೊಂಡು ಮಾಡಬೇಕು ಅಂದ್ಕೊಂಡಾಗ ಅಟ್ಲೀಸ್ಟ್ ಅವಾಗಾದ್ರೂ ನೀವು ಕನ್ನಡ ಇಂಡಸ್ಟ್ರಿ ಬಗ್ಗೆ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿದ್ದೀರಾ ಅನ್ಸುತ್ತಲ್ವಾ? ಇಲ್ಲ, ಅದು ಮಾಡಿಲ್ಲ. ದಟ್ಸ್ ವಾಟ್ ಐ ಸೆಡ್. ಐ ವಾಸ್ ವೆರಿ ನೈವ್. ನಾನು ಅದ್ರ ಬಗ್ಗೆ ಎಲ್ಲ ಮಾಡೋಕ್ಕೆ ಹೋಗಿದ್ರೆ ಮೇ ಬಿ ಐ ವುಡ್ ಹವ್ ಗಾಟ್ ಇನ್ ಟು ದಟ್ ಸ್ಟ್ರೆಸ್ ಆಫ್ ಹೀಗೆ ಮಾಡಿದ್ರೆ ವರ್ಕ್ ಆಗ್ಬೋದು, ಹೀಗೆ ಮಾಡಿದ್ರೆ ವರ್ಕ್ ಆಗದಿರ ಇರ್ಬೋದು. ವಿ ಡಿಡ್ ನಾಟ್ ಥಿಂಕ್ ಅಬೌಟ್ ಎನಿಥಿಂಗ್. ಆಲ್ ಐ ಹ್ಯಾಡ್ ಇನ್ ಮೈ ಮೈಂಡ್ ವಾಸ್ ಸ್ಕ್ರಿಪ್ಟ್ ಚೆನ್ನಾಗಿ ಮಾಡಬೇಕು. ಐ ಹ್ಯಾಡ್ ದಟ್ ಬಿಲೀವ್ ದಟ್ ಸ್ಕ್ರಿಪ್ಟ್ ಈಸ್ ದ ಕಿಂಗ್ ಆಫ್ ಫಿಲ್ಮ್ ಮೇಕಿಂಗ್. ಸ್ಕ್ರಿಪ್ಟ್ ಚೆನ್ನಾಗಾದಮೇಲೆ ಕಾಸ್ಟಿಂಗ್ ಈಸ್ ಎಪಿಟೋಮ್ ಆಫ್ ದ ಹೋಲ್ ಪ್ರಾಸೆಸ್. ನನಗೆ ಮನಸ್ಸಲ್ಲಿದ್ದಿದ್ದೇ ವಿದ್ಯಾಭೂಷಣರು ಮಾಡಿದ್ರೆ ಮಾತ್ರ ಐ ವಿಲ್ ಗೋ ಹೆಡ್, ಅದರ್ವೈಸ್ ಐ ವಿಲ್ ಜಸ್ಟ್ ಕ್ಲೋಸ್ ದಿ ಸ್ಕ್ರಿಪ್ಟ್ ಆ್ಯಂಡ್ ಪುಟ್ ಇಟ್ ಇನ್ ಮೈ ಲೈಬ್ರರಿ ಅಂತಲೇ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವ್ರು ಮಾಡಲಿಲ್ಲ ಅಂದರೆ ಐ ವುಡಂಟ್ ಹ್ಯಾವ್ ಗಾನ್ ಫಾರ್ವರ್ಡ್. ಬಿಕಾಸ್ ಯಾರು ಹಾಡ್ತಾರೋ ಅವರೇ ವಿದ್ಯಾಭೂಷಣರು ಹಾಡಿದಾರಲ್ಲ, ಯಾರು ಹಾಡ್ತಾರೋ ಅವರೇ ಪುರಂದರದಾಸರಾಗಬೇಕು ಅನ್ನೋದು ತೆರೆ ಮೇಲೆ ಬರಬೇಕು. ಅವರೇ ನಟಿಸ್ಬೇಕು, ಅವರೇ ಅಭಿನಯ ಮಾಡಬೇಕು. ಹಾಡೋದೊಬ್ಬರು ಅಭಿನಯ ಮಾಡೋದೊಬ್ಬರು ಅಂದರೆ ಅದು ಸಿಂಕ್ ಆಗಲ್ಲ. ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟಿಗೆ ಸಿಂಕ್ ಆಗಲ್ಲ. ಯು ಹ್ಯಾವ್ ಸೀನ್ ದ ಫಿಲ್ಮ್, ವಿ ಹ್ಯಾವ್ ಕೆಪ್ಟ್ ಇಟ್ ಆ್ಯಸ್ ರಿಯಲಿಸ್ಟಿಕ್ ಆ್ಯಸ್ ಪಾಸಿಬಲ್. ಹಂಗಂತ ಎಲ್ಲರೂ ಈ ಅಪ್ರೋಚಲ್ಲೇ ಫಿಲ್ಮ್ ಮಾಡಬೇಕು ಅಂತ ನಾನೇನು ಹೇಳ್ತಿಲ್ಲ. ನಾನು ತಿಳಿದ ಮಟ್ಟಿಗೆ ಮೇಕಪ್ ಯೂಸ್ ಮಾಡಿಲ್ಲ. ಮೇಕಪ್ ವಿ ಹ್ಯಾವ್ ಯೂಸ್ಡ್ ಇಟ್ ವೆರಿ 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 ಲೆಸ್. ಟಚಪ್ ಅನ್ನೋ ಥರ ಸುಮ್ಮನೆ ಟಚಪ್ ಅಷ್ಟು. ಆ ಕ್ಷಣಕ್ಕೆ ಏನು ನಮಗೆ ಇಲ್ಲಿ ಇಷ್ಟು ಮಾಡಿದ್ರೆ ನ್ಯಾಚುರಲ್ ಆಗಿ ಬರಬೇಕು ಅನಿಸ್ತಿತ್ತು ಅಷ್ಟು ಮಾತ್ರ. ಅರುಣ್ ಅಂತಹ
ಮೇಕಪ್ ಮಾಡಿರೋರು. ಈ ಈಸ್ ವೆರಿ ಟ್ಯಾಲೆಂಟೆಡ್ ಫೆಲೋ. ನಾವು ಒಂದು ಸತಿ ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ಈವನ್ ದಿನಚರಿ ಆಗಿರೋದ್ರಿಂದ ಕಂಟಿನ್ಯೂಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವರು ಪ್ರಾತಃ ಕರ್ಮಗಳಿಂದ ಅವ್ರ ಪ್ರತಿಯೊಬ್ಬರದು ಹೇರ್ ಸ್ಟೈಲ್ ಆಗಲಿ, ಧೋತಿ ಆಗಲಿ, ಆಲ್ ಪ್ರಾಪ್ಸ್ ವಾಟ್ ಎವರ್ ವಿ ಹವ್ ಯೂಸ್ಡ್, ಅವ್ರು ಹಾಕ್ಕೊಂಡಿರೋ ತುಳಸಿ ಮಣಿಗಳಾಗಲಿ, ಎಲ್ಲ ಪ್ರತಿಯೊಂದು ಇಟ್ ಶುಡ್ ಬಿ ಇನ್ ಇಟ್ಸ್ ಪ್ಲೇಸ್. ಆ್ಯಂಡ್ ಆಲ್ಸೋ ಆ ಗೋಪಿ ಚಂದನ ಯು ಮೈಟ್ ಹವ್ ಅಬ್ಸರ್ವ್ಡ್, ಪ್ರಾತಃ ಕರ್ಮದಿಂದ ದಿನ ಸಾಕ್ತಿದ್ದ ಹಾಗೇನೆ ಗೋಪಿ ಚಂದನ ಕೂಡ ವಿ ಹವ್ ಟೇಕನ್ ಕೇರ್ ಹೌ ಮಚ್ ಇಟ್ ಶುಡ್ ಫೇಡ್ ಆನ್ ದ ಬಾಡಿ ಸ್ಲೋಲಿ. ಆಮೇಲೆ ಅಂಗಾರಕ್ಷತೆ ಬರುತ್ತೆ ಮಧ್ಯದಲ್ಲಿ, ಆ ಅಂಗಾರಕ್ಷತೆ ಬಂದಾಗ ಹೇಗೆ ಕಾಣುತ್ತೆ ಅದನ್ನು ಹೇಗೆ ನಾವು ಫೇಡ್ ಮಾಡ್ತಾ ಬರ್ತೀವಿ. ಆಮೇಲೆ ಲಾಸ್ಟ್ ಶಾರ್ಟ್ ಆಫ್ ಅವರ್ ಫಿಲ್ಮ್ ವಾಸ್ ದ ಫಸ್ಟ್ ಶಾರ್ಟ್ ಇನ್ ದ ಫಿಲ್ಮ್ ಇನ್ ಒನ್ ವೇ. ಅಂದರೆ ಪುರಂದರದಾಸರ ಜೊತೆಲಿ ಅವರು ಹೇಳೋ ಒಂದು ಸೀನ್ ಇದೆ ನೋಡಿ, ಅವರು ಗಾಬರಿಯಿಂದ ಎದ್ದು ಬಿಡ್ತಾರೆ. ಗಾಬರಿ ಅನ್ನೋದಕ್ಕಿಂತ ಇಟ್ಸ್ ಎ ಸ್ಪಿರಿಚುವಲ್ ಎಮ್ಯಾನ್ಸಿಪೇಷನ್. ಆಗ ಎದ್ದಾಗ ಅವರು ಧರಿಸ್ಕೊಂಡಿರೋ ಇದನ್ನ ಸ್ಪಿರಿಚುವಲ್ ಎಮ್ಯಾನ್ಸಿಪೇಷನ್ ಅಂದ್ರೆ ಏನು? ಹಾಗಂದ್ರೆ ಸ್ಪಿರಿಚುವಲ್ ಎಮ್ಯಾನ್ಸಿಪೇಷನ್ ಅಂದರೆ ಆ ಒಂದು ತುರಿಯಾವಸ್ಥೆ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ತುರಿಯಾವಸ್ಥೆಯಲ್ಲಿ ಆಧ್ಯಾತ್ಮಿಕ ಅನುಭವ ಏನಿದೆ ಅದು ರಿಯಾಲಿಟಿ ಆ್ಯಕ್ಚುಲಿ ದಟ್ ಈಸ್ ಮೋರ್ ದಟ್ ಹ್ಯಾಸ್ ಮೋರ್ ಸಬ್ಸ್ಟೆನ್ಸ್ ಇನ್ ಇಟ್. ಅವರಿಗೆ ಈ ಲೈಫ್ ಇವನ್ ದೋ ದಿಸ್ ಈಸ್ ಆಲ್ಸೋ ರಿಯಲ್, they feel that this is very temporary, whether how we act here is okay, but more important is how we are connected to the Leela, spiritual plane. So when Purandaradasu finishes his day, his bhajan does stop there. ಅಂದ್ರೆ ನೀವು ಒಪ್ಕೋತೀರಾ ಭಜನ್ ಅನ್ನೋ ವರ್ಡ್? ಭಜನ್ ಅಂದರೆ ನಮ್ಮ ಕನ್ನಡದ ಭಜನೆ ಅಲ್ಲ, ಸಂಸ್ಕೃತದ ಭಜನ್ ಅಂದರೆ ಭಜನಃ ಅಂತಂದರೆ ಇಟ್ ಈಸ್ ದ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ಜೀವ ಅಂಡ್ ಪರಮಾತ್ಮ, ಅಂಡ್ ಇಟ್ ಈಸ್ ಆಲ್ವೇಸ್ ಹ್ಯಾಪನಿಂಗ್ ಇನ್ ಎ ಸರ್ವಿಟ್ಯೂಡ್ ವೇ, ದಟ್ ಈಸ್ ಕಾಲ್ಡ್ ಭಜನ್. ಅಂದರೆ ಎರಡು ರೀತಿಯ ಆಧ್ಯಾತ್ಮಿಕ ಜೀವಿಗಳಿರ್ತಾರೆ, ಒಂದು ಸಾಧನಾನಂದಿಗಳು, ಒಂದು ಭಜನಾನಂದಿಗಳು. ನಾವೆಲ್ಲ ಸಾಧನಾನಂದಿಗಳು, ಅಂದರೆ ಸಾಧನೆ ಮಾಡಿದ್ಮೇಲೆ ನಮಗೊಂದಷ್ಟು ಅದರಿಂದ ಆನಂದ ಸಿಗುತ್ತೆ. ಅಂದರೆ ವಿವೇಕಾನಂದ ಫಿಲಾಸಫಿಲಿ ಕರ್ಮಯೋಗಿಗಳು. ಕರ್ಮಯೋಗಿಗಳು ಅನ್ನೋದಕ್ಕಿಂತ ಕರ್ಮಯೋಗದಲ್ಲಿ ಒಂದು ಮಜಲದು, ಕರ್ಮಯೋಗದಲ್ಲಿ ನಮ್ಮ ಕರ್ಮಗಳನ್ನು ಮಾಡ್ತಾ ಹೋಗ್ತಾ ಇರ್ತೀವಿ, ಆ ಕರ್ಮಗಳಿಗೆ ಒಂದು ಪ್ರತಿಫಲ ಅಪೇಕ್ಷೆ ಇರುತ್ತೆ, ಅದು ಕರ್ಮಯೋಗ. ಅದನ್ನು ಕರ್ಮ ಅಪೇಕ್ಷೆ ಏನು ಪಡ್ತೀವಿ ಅದನ್ನು ಅರ್ಪಿಸಿದಾಗ ಕರ್ಮ ಸನ್ಯಾಸ ಯೋಗ ಆಗುತ್ತೆ, ನಿಷ್ಕಾಮ. ಸೊ ಈ ಭಕ್ತಿ ಯೋಗದಲ್ಲಿ ಹೇಗೆ ಅಂತಂದರೆ ಸಾಧನಾನಂದಿಗಳು ಅಂದರೆ ಕೆಲವು ಸತಿ ಯು ನೀಡ್ ದ ಫಾರ್ಮಲ್ ಟ್ರೈನಿಂಗ್ ಟು ಹ್ಯಾವ್ ದ ಸ್ಪಾಂಟೇನಿಯಸ್ ಡಿವೋಷನ್ ಟು ಯು. ಸ್ಪಾಂಟೇನಿಯಸ್ ಡಿವೋಷನ್ ಮುಂಚೆ ಫಸ್ಟೇ ಬರಲ್ಲ, ಹೃದಯದಿಂದ ಎಲ್ಲವೂ ಸ್ಪ್ರಿಂಗ್ ಆಗಲ್ಲ. ವಿ ನೀಡ್ ಸರ್ಟನ್ ರೆಜಿಮೆಂಟ್. ಈಗ ಶುರುವಿನಲ್ಲೇ ನಾವು ಆ ರಸಾನುಭೂತಿ ಆಗಲ್ಲ ನಮಗೆ. ಸೊ ಅದು ಇಟ್ಸ್ ಎ ಉತ್ತುಂಗದ ಒಂದು ಸ್ಟೇಜ್, ಅದು ಇಟ್ಸ್ ಎ ಹೈಯರ್ ಸ್ಟೇಜಸ್. ಸೊ ಅದಕ್ಕೆ 9 ಮಜಲುಗಳನ್ನು ಹೇಳ್ತಾರೆ: ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ ಅಂತ ಇಷ್ಟು ಸ್ಟೇಜಸ್ ಇದೆ. ನಾವು ಭಜನಾನಂದಿಗಳು ಅಂತಂದರೆ ಭಾವ ಮತ್ತು ಪ್ರೇಮದಲ್ಲಿರೋರು, ಸಾಧನಾನಂದಿಗಳು ಅಂದರೆ ಭಜನ ಕ್ರಿಯೆಯಲ್ಲಿರೋರು. ಅಂದರೆ ನಾವು ಬೆಳಗ್ಗೆ ಇಷ್ಟು ಗಂಟೆಗೆ ಹೇಳಬೇಕು ಅಂತ ಅಲಾರಾಮ್ ಇಟ್ಕೊಂಡು ಹೇಳ್ತೀವಿ, ಆಮೇಲೆ ಇಷ್ಟು ಗಂಟೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಮಾಡ್ತೀವಿ. ಎವ್ರಿಥಿಂಗ್ ಈಸ್ ಮೋರ್ ಆಫ್ ರೆಗ್ಯುಲೇಟೆಡ್ ಆ್ಯಂಡ್ ಮೋರ್ ಆಫ್ ನಾವು ನಮ್ಮದೇ ಆದಂಥ ಚೌಕಟ್ಟುಗಳನ್ನು ಹಾಕ್ಕೊಂಡು ಮಾಡೋದು ಸಾಧನ ಭಕ್ತಿ. ಬಟ್ ಅಂದರೆ ಇವಾಗ ನೀವು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಇದನ್ನೆಲ್ಲ ಸಬ್ ಕಾನ್ಷಿಯಸ್ ಅಂಡ್ ಕಾನ್ಷಿಯಸ್ ಲೆವೆಲಲ್ಲಿ ಇಟ್ಕೊಂಡು ರಿಸರ್ಚ್ ಮಾಡಿ. ಬ್ಯೂಟಿ ಅಬೌಟ್ ಭಜನಾನಂದೀಸ್ ಈಸ್ ದೇ ವಿಲ್ ನಾಟ್ ಗಿವ್ ಅಪ್ ದ ಸಾಧನ ಆಲ್ಸೋ. ನಾನು ಸ್ಪಾಂಟೇನಿಯಸ್ ಡಿವೋಟಿ ಅಂದ್ಬಿಟ್ಟವರು, ನಾನು ರಾಗಾತ್ಮಿಕ ಡಿವೋಟಿ, ನನಗೆ ಯಾವ ಅನುಷ್ಠಾನಗಳು ಅವಶ್ಯಕತೆ ಇಲ್ಲ ಅಂತ ಅವ್ರು ಬಿಟ್ಕೊಡಲ್ಲ. ಅದನ್ನೂ ಮಾಡ್ತಿರ್ತಾರೆ, ಆದರೆ ಅವ್ರ ಒಳಗಿಂದ ಅಲ್ಲಿಗೂ ಕನೆಕ್ಟ್ ಆಗಿರ್ತಾರೆ. ಸೊ ದಟ್ ಈಸ್ ದ ವೆರಿ ಹೈ ಸ್ಟೇಜ್ ಆಫ್ ಭಕ್ತಿ ಯೋಗಿ. ಸೊ ಆ ಒಂದು ಭಕ್ತಿ ಯೋಗಿಯ ಒಂದು ಮಜಲನ್ನು ನಾವು ಪುರಂದರದಾಸರಲ್ಲೂ ಇಲ್ಲಿ ತೆಗೆದುಕೊಂಡ್ಬಂದಿದ್ದೀವಿ. ಓಕೆ, ಇವಾಗ ಸಿನಿಮಾ ಕಂಪ್ಲೀಟ್ ಆಗಿದೆ, ಕಮರ್ಷಿಯಲಿ ಕೂಡ ಸಕ್ಸಸ್ ಆಗಿದೆ. ಈಗ ನೀವು ಹೇಳ್ತಾ ಇರೋ ಒಂದು ಎಕ್ಸ್ಪ್ಲನೇಷನ್ ಥಿಯರಿ ಎಷ್ಟು ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಸಿನಿಮಾದಲ್ಲಿ ತರಕ್ಕೆ ಸಾಧ್ಯ ಆಗಿದೆ? ಸ್ಕ್ರಿಪ್ಟಲ್ಲಿ ಏನಿತ್ತು, ಸ್ಕ್ರಿಪ್ಟ್ ಆ ಒಂದು ಕಥೆ ಏನು ಡಿಮ್ಯಾಂಡ್ ಮಾಡಿತ್ತೋ ನಾವು ಎಲ್ಲೂ ಕಾಂಪ್ರಮೈಸ್ ಮಾಡ್ತೀರಾ. ದಟ್ ಲಿಬರ್ಟಿ ಐ ಹ್ಯಾಡ್ ಬಿಕಾಸ್ ಐ ವಾಸ್ ದ ಪ್ರೊಡ್ಯೂಸರ್ ಆಫ್ ದ ಫಿಲ್ಮ್. ನನಗೆ ಕ್ಲಾರಿಟಿ ಇದ್ದಿದ್ದು ನಾನೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಐ ವಿಲ್ ಡೂ ಇಟ್ ಟು ಮೈ ಸ್ಕ್ರಿಪ್ಟ್ಸ್ ಡಿಮ್ಯಾಂಡ್. ಸ್ಕ್ರಿಪ್ಟಲ್ಲಿ ಏನಿದೆಯೋ ಅದನ್ನೇ ಮಾಡ್ತಾ ಹೋಗೋಣ. ವೆದರ್ ಅಲ್ಲಿ ಏನೋ ಒಂದು ಅಂಶ ಇಟ್ಟು ಜನರಿಗೆ ಮೆಚ್ಚಿಸಿ ಚಪ್ಪಾಳೆ ಹೊಡಿಸಿ, ಶಿಳ್ಳೆ ಹೊಡಿಸಿ ಅಥವಾ ಅಳಿಸಿ ಅವರನ್ನು ಆ ಥರ ಮಾಡೋದಕ್ಕಿಂತ ಆ ಸ್ಕ್ರಿಪ್ಟಲ್ಲಿ ಏನಿದೆ ಅದು ಮಾಡ್ಕೊಂಡು ಹೋಗೋಣ. ಇಫ್ ಇಟ್ ಕಮರ್ಷಿಯಲಿ ಗೆಟ್ಸ್ ಸಕ್ಸಸ್ಫುಲ್, ಗ್ರೇಟ್. ಇಫ್ ಇಟ್ ಡಸಂಟ್, ಅಟ್ಲೀಸ್ಟ್ ಇಟ್ ವಿಲ್ ಬಿ ಎನ್ ಅಥೆಂಟಿಕ್ ಡಾಕ್ಯುಮೆಂಟ್ ಫಾರ್ ಫ್ಯೂಚರ್ ಟು ಕಮ್. ನನಗೆ ಕ್ಲಾರಿಟಿ ಇದ್ದಿದ್ದು ಈ ದುಡ್ಡನ್ನು ನಾನು ಏನು ಸೇವ್ ಮಾಡಿ ಇಟ್ಕೊಂಡಿದ್ದೆ, ಲೆಟ್ ಮೀ ಯೂಸ್ ದಿಸ್ ಆಸ್ ಎ ಸೇವೆ ಅಂತ ಮಾಡಿದ್ಮೇಲೆ ದೇರ್ ಇಸ್ ನೋ ಎಕ್ಸ್ಪೆಕ್ಟೇಷನ್.
ಸೊ ಹಾಗಾಗಿ ತುಂಬ ಸಂತೋಷವಾಗಿದೆ ಏನಂದರೆ, ನಾನು ಒಂದೇ ಒಂದು ಅಪೇಕ್ಷೆ ಇದ್ದಿದ್ದು ನನಗೆ, ಈ ಚಿತ್ರ ಪೂರ್ಣವಾದ ಮೇಲೆ, ಎಲ್ಲ ಮುಗಿದ ಮೇಲೆ, ಪೋಸ್ಟ್ ಪ್ರೊಡಕ್ಷನ್ ಮುಗಿದ ಮೇಲೆ ಫಸ್ಟ್ ಕಾಪಿ ಐ ವಾಂಟೆಡ್ ಟು ಶೋ ಇಟ್ ಟು ಶ್ರೀ ವಿದ್ಯಾಭೂಷಣರು. ಅವರು ನೋಡಿ, ಅವ್ರ ಪಾದದ ಹತ್ರ ಕೂತ್ಕೊಂಡು ನನ್ನ ಫಿಲ್ಮ್ ನೋಡಿ ಅವರಿಗೆ ಸಮಾಧಾನ ಆಗಿದೆ ಅಂತ ಹೇಳಿದ್ರೆ ಐ ಒನ್ ದ ಹೋಲ್ ರೇಸ್. ಅಷ್ಟೇ, ನನಗೆ ಸಕ್ಸಸ್ ಅಲ್ಲೇ ಇರೋದು, ಅಲ್ಲಿ ನಾನು ಗೆದ್ದೆ. ಬಟ್ ಆ್ಯಕ್ಚುಲಿ ಗಿರೀಶ್, ನಿಮ್ಮ ಸಿನಿಮಾ ನೋಡಬೇಕಾದ್ರೆ ದಾಸ ಸಾಹಿತ್ಯ ಅಂತೆಲ್ಲ ನಾನೇನು ಹೇಳಕ್ಕೆ ಹೋಗಲ್ಲ. ಪುರಂದರದಾಸರದ ಕೆಲವು ಹಾಡುಗಳಲ್ಲಿ, ಪದಗಳಲ್ಲಿ ಅವರು ಸೋಷಿಯಲಿಸಮ್ ಬಗ್ಗೆ ಮಾತಾಡ್ತಾರೆ. ಮತ್ತು ನಿಮ್ಮ ಸಿನಿಮಾದಲ್ಲಿ ಕೂಡ ನಾನೊಂದು ಸೋಷಿಯಲ್ ಸೈಂಟಿಸ್ಟ್ ಬ್ಯಾಕ್ಗ್ರೌಂಡಲ್ಲಿ ಬಂದಾಗ, ಕನಕ ಬಂದಾಗ ಆಗಬಹುದು, ವ್ಯಾಸತೀರ್ಥರು ಮಾತಾಡುವಾಗ ಆಗಬಹುದು, ಎಷ್ಟು ಸಟಲ್ ಆಗಿ ಮತ್ತು ಎಷ್ಟು ಎಫೆಕ್ಟಿವ್ ಆಗಿ ನೀವು ಆ ಸೋಷಿಯಲಿಸಮ್ ಅನ್ನೋದನ್ನು ತಂದಿದ್ದೀರಾ. ಆ ಡೈಲಾಗ್ಸಲ್ಲಿ ತುಂಬ ಸಟಲ್ ಆಗಿದೆ. ಅದನ್ನು ನೀವು ಕನ್ಸೆಪ್ಚುಲೈಸ್ ಮಾಡಬೇಕಾದ್ರೆ ಹೇಗೆ ಮಾಡಿದ್ರಿ? ಐ ಡಿಂಟ್ ವಾಂಟ್ ಟು ಫೋರ್ಸ್ಫುಲಿ introduce something there. It should be as natural as possible. ಅವರ ದಿನಚರಿ, ಅವರು ದಿನವನ್ನು ಹೇಗೆ ಕಳ್ಕೊಂಡು ಹೋಗ್ತಿದ್ರು, ಅಲ್ಲಿ ಏನು ಇನ್ಸಿಡೆಂಟ್ ನೋಡ್ತಿದ್ರು ಅಥವಾ ಏನೋ ಒಂದು ಘಟನೆ ನಡೆದಾಗ ಆ ಘಟನೆಗೆ ಸ್ಪಂದಿಸ್ತಿದ್ರು. ಆ್ಯಂಡ್ ಆಲ್ ದಟ್ ಪ್ರೀಚಿ ಕೈಂಡ್ ಆಫ್, ನನಗೆ ಮೊದಲಿಂದ ತುಂಬ ಪ್ರೀಚಿ ಮಾಡೋದೇ ಇಲ್ಲ ನಾನು ಯಾವುದೇ ವಿಷಯ ಆಗಲಿ. ಬಿಕಾಸ್ ಇಫ್ ಇಟ್ ಬಿಕಮ್ಸ್ ಟು ಪ್ರೀಚಿ ದೆನ್ ಪೀಪಲ್ ವಿಲ್ ನಾಟ್ ಟೇಕ್ ಇಟ್. ಆ್ಯಕ್ಚುಲಿ ಇಟ್ ಶುಡ್ ಬಿ ಸಟಲ್. ಈವನ್ ಆ ಸಮಾಜಮುಖಿಯಾದಂಥ ಕೆಲಸಗಳೇನು ಮಾಡಿದ್ರು ಅಥವಾ ಆ ದೃಷ್ಟಿಕೋನದಲ್ಲಿ ಅಲ್ಲಿ ನಾವು ವಾಯ್ಸ್ ಓವರಲ್ಲೂ ಹೇಳ್ತೀವಿ, ದೀನ ದಲಿತರನ್ನು ಮೇಲಕ್ಕೆತ್ತುವ ಕೆಲಸ ಮಾಡಿದ್ದಾರೆ. ಆಮೇಲೆ ಅಪ್ಲಿಫ್ಟಿಂಗ್ ದ ಹೋಲ್ ಡೌನ್ ಟ್ರಾಡನ್. ಆಮೇಲೆ ಯಾವುದೇ ಜಾತಿ ಒಂದು ವ್ಯವಸ್ಥೆಯನ್ನು ಅವರು ಪರಿಗಣಿಸಿದೆ. ಎಲ್ಲರಿಗೂ ಆ ಭಗವತ್ ಪ್ರೀತಿ ಮೋರ್ ಇಂಪಾರ್ಟೆಂಟ್ ಅಂತ ಸಾರ್ಕೊಂಡು ಹೋದವ್ರು ಪುರಂದರದಾಸರು. ಅಲ್ಲಿ ಮತ್ತೆ ಒಂದು ಸಪೋರ್ಟಿಂಗ್ ಆಗಿ ಹಿಂದಿನ ಸೀನಲ್ಲಿ ಅನ್ಟಚಬಿಲಿಟಿ ಬಗ್ಗೆ ಮಾತಾಡ್ತೀರಾ. ಕರೆಕ್ಟ್, ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತೀವಿ. ಸೊ ಇಷ್ಟನ್ನು ನಾವು ಸಟಲ್ಲಾಗಿ ಹೇಳಬೇಕು. ಅದನ್ನು ನಾವು ತುಂಬ ಸ್ಟ್ರಾಂಗಾಗಿ ಹೇಳಿದಾಗ ಏನಾಗುತ್ತೆ, ಅಥವಾ ಅದನ್ನು ತುಂಬ ಹೇರಿದ್ರೆ, ಈಗ ಅದಕ್ಕೆ ಕೆಲವರು ಹೇಳಿದ್ದಾರೆ, ಇನ್ನೂ ನೀವು ಒಂದಷ್ಟು ಕೃತಿಗಳನ್ನು ತೊಗೋಬೋದಿತ್ತು ಪುರಂದರದಾಸರು. ಇಕ್ಕಲಾರೆ ಕೈಯಂಜಲು, ಪುಟ್ಟ ಮಕ್ಕಳು ಅಳುತ್ತಾರೆ ಪೋಗೋದಾಸಯ್ಯ ಅಂತ ಅದು ಫುಲ್ ತಗೋಬೇಕಾಗತ್ತೆ. ಆಮೇಲೆ ಹೊಲೆಯ ಬಂದಾನೆಂದು ಒಳಗೆ ದೇವರು ಢಣ ಢಣ ಗಂಟೆ ಬಾರಿಸುತ್ತಾ ಪ್ರೀತಿ ಆಗುತ್ತೆ. ಆಮೇಲೆ ಅದನ್ನು ಸೇರಿಸ್ದಂಗಿರುತ್ತೆ. ಇದನ್ನು ನಾವು ಯಾವುದೋ ಒಂದು ಸಮುದಾಯಕ್ಕೆ ಹೇಳ್ತಿದ್ದೀವಿ ಅಥವಾ ಬ್ರಾಹ್ಮಣರಿಗೆ ಹೇಳ್ತಿದ್ದೀವಿ, ಡಂಬಾಚಾರ ಒಳ್ಳೇದಲ್ಲ. ಹೊಲೆಯ ಬಂದ, ಅದೆಷ್ಟು ಚೆನ್ನಾಗಿದೆ ಅದು ಕೃತಿ. ಹೊಲೆಯ ಬಂದಾನೆಂದು ಒಳಗೆ ದೇವರ ಮಾಡಿ ಢಣ ಢಣ ಗಂಟೆ ಬಾರಿಸುತ್ತಾ, ತನುವಿನ ಕೋಪ ಹೊಲೆ ಎಲ್ಲವೇನಯ್ಯ, ಮನಸ್ಸಿನ ವಂಚನೆ ಹೊಲೆ ಎಲ್ಲವೇನಯ್ಯ, ಇಂಥ ಹೊರಗಿದ್ದ ಹೊಲೆಯನ್ನು ಒಳಗೆ ತುಂಬಿಟ್ಟುಕೊಂಡು ಇದಕ್ಕೇನು ಮದ್ದು ಪುರಂದರ ವಿಠಲ ಅಂತ ಒಂದು ಉಗಾಭೋಗ ಇದೆ. ಅದನ್ನು ನಾವು ಫೋರ್ಸ್ಫುಲಿ ಇಟ್ಟಿದ್ದಿದ್ರೆ ಏನಾಗ್ತಿತ್ತು, ಅದು ತುಂಬ ಕ್ಲೀಶೆ. ಆಮೇಲೆ ಅಟ್ ದ ಸೇಮ್ ಟೈಮ್ ಅದು ನ್ಯಾಚುರಲ್ ಅನಿಸೋದೇ ಇಲ್ಲ. ನೀವು ನಮ್ಮ ಸಿನಿಮಾ ನೋಡಿದಾಗ ಯು ವಿಲ್ ಫೀಲ್, ಯಾರೇ ಆದರೂ ಒಂದಂತೂ ಫೀಲ್ ಆಗುತ್ತೆ, ಅವ್ರು ನಿಮ್ಮ ಜೊತೆಲೇ ನಿಮ್ಮ ಮುಂದೆನೇ ಓಡಾಡ್ತಿದ್ದಾರೇನೋ. ಬೆಳಗ್ಗೆ ಎದ್ದರು, ಸ್ನಾನ ಆಯಿತು, ಸಂಧ್ಯಾವಂದನೆ ಆಯಿತು, ಅವ್ರ ಅನುಷ್ಠಾನಗಳೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿದ್ರು. ಆಮೇಲೆ ದರ್ಶನ ಮಾಡ್ತಾ ಮಾಡ್ತಾ ಅಲ್ಲಿ ಯಾರೋ ಹೆಂಗಸರು ತುಳಸಿ ಬಗ್ಗೆ ಕೇಳಿದ್ರು, ತುಳಸಿ ಬಗ್ಗೆ ಹೇಳಿದ್ರು. ಆಮೇಲೆ ಮುಂದೆ ಹೋಗ್ತಾ ಮಧುಕರ ವೃತ್ತಿ ಮಾಡಿದ್ರು. ಅಲ್ಲಿ ಯಾರೋ ಸಾಯ್ತಾ ಇರೋ ಮನುಷ್ಯನ ನೋಡಿ ಅಲ್ಲಿ ಸಾಂತ್ವನ ಹೇಳಿದರು. ಅವರಿಗೆ ಆ ಮುಕ್ತಿ ಪ್ರದಾಯಕವಾದ ಒಂದು ಹಾಡನ್ನು ಹೇಳಿಬಿಟ್ಟು ಮತ್ತೆ ಹಿ ಮೂವ್ಸ್ ಆನ್. ಹಿ ಈಸ್ ನಾಟ್ ಅಫೆಕ್ಟೆಡ್ ಬೈ ಡೆತ್ ಆರ್ ಬರ್ತ್. ಹಿ ಮೂವ್ಸ್ ಆನ್. ನಾನು ಒಪ್ಕೋತೀನಿ. ಆದರೆ ಇವತ್ತಿನ ದಿನ ಈ 21st ಸೆಂಚುರಿನಲ್ಲಿ ಸಿಕ್ಕಾಪಟ್ಟೆ ಗ್ಲೋಬಲ್ ಒನ್ ವರ್ಲ್ಡ್ ಆಗಿದೆ. ಆ ಎಕ್ಸ್ಪೋಜರಲ್ಲಿ ಒಬ್ಬ ಆಡಿಯನ್ಸ್ ಅಂತ ತಗೊಂಡಿತು ಅಂದರೆ, ನನಗೆ ಒಂದು ಸ್ವಲ್ಪ ಸಿನಿಮಾದವಳಾಗಿ ಅನಿಸಿದ್ದೇನಂತ ಹೇಳಿದ್ರೆ, ಈ ಸಿನಿಮಾನ ಅರ್ಥ ಮಾಡಿಕೊಂಡು ಬರಿಬೇಕಾದವರು ಫುಲ್ ಜಸ್ಟಿಸ್ ಕೊಟ್ಟಿಲ್ಲ ಅಂತ ಅನ್ನಿಸ್ತು. ಯಾಕೆಂದ್ರೆ ಐ ವಿಲ್ ಟೇಕ್ ದಿಸ್ ಲಾಪತಾ ಲೇಡೀಸ್ ಆಸ್ ಎಕ್ಸಾಂಪಲ್. ಅದು ಆಸ್ಕರ್ ವರ್ಗೂ ಹೋಯ್ತು. ಇಟ್ ಈಸ್ ಎ ಪ್ರೈಡ್ ಆಫ್ ಇಂಡಿಯಾ. ಕರೆಕ್ಟ್, ಅಬ್ಸಲ್ಯೂಟ್ಲಿ. ಈವನ್ ಐ ಲವ್ ದಟ್ ಫಿಲ್ಮ್. ಅಲ್ವಾ? ಅಲ್ಲಿ ಆ ಹೆಣ್ಣು ಮಕ್ಕಳದು ಪರಿಸ್ಥಿತಿ ಮತ್ತೆ ವೆರಿ ಬ್ಯಾಕೆಸ್ಟ್ ಇದು ಸ್ಟೇಟ್ಸ್ ಇಂದ ತೆಗೆದುಕೊಂಡಾಗ ಇವತ್ತಿಗೂ ಪರಿಸ್ಥಿತಿ ಹಾಗೆ ಇದೆ, ಕಾಂಟೆಂಪರರಿ. ಮತ್ತೆ ನಮ್ಮ ದಾಸ ಸಾಹಿತ್ಯ ಅಥವಾ ವಚನ ಸಾಹಿತ್ಯ ಕೂಡ ಇಟ್ ಈಸ್ ವೆರಿ ರೆಲೆವೆಂಟ್. ಯಾಕೆ ಅಂತಂದ್ರೆ ಪಕ್ಕ ಕಾಂಟೆಂಪರರಿ ಆಗಿದೆ. ನೀವು ಸಿನಿಮಾ ನೀವು ಹೇಗಾದ್ರೂ ಮಾಡಿ, ದಟ್ ಈಸ್ ಯುವರ್ ಬೇಬಿ, ಯುವರ್ ಕನ್ಸೆಪ್ಟ್. ಅದು ಸಿನಿಮಾ ನೋಡಿದ್ಮೇಲೆ ಬರಿಬೇಕಾದವರು ಈ ಒಂದು ಆಂಗಲ್ ತಗೊಂಡಿದ್ದಿದ್ರೆ ಬಹುಶಃ ನಮ್ಮ ಒಂದು ಕನ್ನಡ ಸಿನಿಮಾದಲ್ಲಿ ಫ್ಲಾಪ್ ಮಧ್ಯೆ ಒಂದು ಪ್ರಯೋಗ ಅಂದ್ರೆ ಲಿಟ್ರಲಿ ಎಕ್ಸ್ಪೆರಿಮೆಂಟ್ ಆಗಿರೋ ಸಿನಿಮಾ ಎಲಿವೇಟ್ ಆಗ್ಬಿಡ್ತಾ ಇತ್ತು. ಅದೇ, ಅದು ಒಂದು ನಮ್ಮ ಕಡೆಯಿಂದನೂ ಮೇ ಬಿ ದೇರ್ ಇಸ್ ಅ ಮಿಸ್ಟೇಕ್. ಏಕೆಂದರೆ ನಾವು ಪ್ರಚಾರದ ದೃಷ್ಟಿಯಿಂದನೂ ಯಾವ ಮೀಡಿಯಾದವ್ರನ್ನೂ ಕರೀಲಿಲ್ಲ. ಆಮೇಲೆ ಯಾವ ಮೀಡಿಯಾಗೂ ಹೋಗಿ ನಾವು ನೀವು ಇದನ್ನು ಬರ್ಕೊಡೋಕ್ಕಾಗತ್ತಾ ಅಂತಲೂ ಕೇಳಲಿಲ್ಲ. ಐ ಡೋಂಟ್ ನೋ ಹೌ ದಟ್ ಸೈನ್ಸ್ ಈವನ್
ಟಿಲ್ ನೌ ಇಟ್ ವರ್ಕ್ಸ್. ನೀವೇ ನಾನು ನಿಮ್ಮ ರಿವ್ಯೂಸ್ ಅಲ್ಲಿ ನೋಡಿದ್ದೀನಿ, ರಿವ್ಯೂಸ್ ಅಲ್ಲಿ ಜನಗಳು ಬರ್ದಿರ್ಬೋದು, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಜನ. ಬಟ್ ಅಗೇನ್ ಈ ಪರ್ಟಿಕ್ಯುಲರ್ ಪಾಯಿಂಟ್ ಎಲ್ಲ ನ್ಯೂಸ್ ಪೇಪರ್ಸ್ ಅಲ್ಲಿ ಯಾರೂ ಬರ್ದಿಲ್ಲ. ವಿ ಹ್ಯಾವಂಟ್ ಗಾಟ್ ಎ ಸಿಂಗಲ್ ನ್ಯೂಸ್ ಪೇಪರ್ ಪಬ್ಲಿಷಿಂಗ್ ದ ರಿವ್ಯೂ ಆನ್ ದ ಫಿಲ್ಮ್. ಸೊ ದೆನ್ ಐ ಅಂಡರ್ಸ್ಟುಡ್ ದಟ್, ಬಿಕಾಸ್ ನಾನು ಈ ಇಂಡಸ್ಟ್ರಿಯಲ್ಲಿ ಪಳಗಿಲ್ವಲ್ಲ, ನಾನು ಅಂದ್ಕೊಂಡೆ ಒಂದು ಸಿನಿಮಾ ಬಂದರೆ ಒಂದು 10 ಜರ್ನಲಿಸ್ಟು ನೋಡ್ತಾರೆ, ಅದರಲ್ಲಿ ಒಂದಷ್ಟು ಜನ ಬರೀತಾರೆ ಅಂತ ನನ್ನ ಅಭಿಪ್ರಾಯ. ಬಟ್ ಐ ಡಿಂಟ್ ನೋ ದ್ಯಾಟ್ ಇಟ್ ಆ್ಯಕ್ಚುಲಿ ವರ್ಕ್ಸ್ ದಿಸ್ ವೇ, ವೇರ್ ಅವ್ರಿಗೂ ನಾವು ಕರಿಬೇಕು, ಅವ್ರಿಗೂ ಪೇ ಮಾಡಬೇಕು, ದೆನ್ ದೇ ವಿಲ್ ರೈಟ್ ಅಂತ. ದೆನ್ ಐ ಥಾಟ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಬೇಸಿಕ್ಲಿ ಡೂಯಿಂಗ್ ಎ ಪೇಡ್ ವರ್ಷನ್ ಆಫ್ ರಿವ್ಯೂ. ಬಟ್ ಗಿರೀಶ್, ಇಲ್ಲಿ ಒಂದೇನಾಗುತ್ತೆ ಗೊತ್ತಾ, ನೀವು ಪೇ ಮಾಡ್ತಿರೋ ಅನ್ಪೇಡ ವಾಟ್ ಎವರ್ ಆ ಪರ್ಟಿಕ್ಯುಲರ್ ಪರ್ಸನ್ನು ಮೇನ್ ಸ್ಟ್ರೀಮ್ ಅಲ್ಲಿ ಇರುವಂಥವ್ರನ್ನ ನಾನು ಹೇಳ್ತಿರೋದು, ಅವ್ರಿಗೆ ಈ ಥರದ್ದು ಒಂದು ಸೆನ್ಸಿಟಿವ್ ಆಗಿರುವಂಥ ವಿಷಯಗಳು, ಸಾಮಾಜಿಕ ಬದ್ಧತೆ, ಸಾಮಾಜಿಕ ಜವಾಬ್ದಾರಿ ಅಂತೆಲ್ಲ ಹೇಳ್ತೀವಲ್ಲ, ಅದು ಬೇಕಾಗುತ್ತೆ. ಕರೆಕ್ಟ್. ಅದು ರಿವ್ಯೂನೇ ಬರ್ದಿಲ್ಲ, ಫರ್ಗೆಟ್ ಅಬೌಟ್ ಸಾಮಾಜಿಕ ಯಾವ ಪೇಪರಲ್ಲೂ ರಿವ್ಯೂ ಬಂದಿಲ್ಲ, ರಿವ್ಯೂ ಬಂದೇ ಇಲ್ಲ. ನಮಗೆ ಚಿತ್ರವನ್ನು ನೋಡಿ ಆ ಚಿತ್ರದ ಬಗ್ಗೆ ಮಾತನಾಡಿರೋ ಏಕೈಕ ವ್ಯಕ್ತಿ ಬಿ ಗಣಪತಿಯವರು. ಅಂದರೆ ಪತ್ರಕರ್ತರ ಒಂದು ಗ್ರೂಪ್ನಲ್ಲಿ ಹೇಳಬೇಕು ಅಂದರೆ, ಹಾಗಂತ ಈ ಸಿನಿಮಾ ಯಾರಿಗೂ ಗೊತ್ತೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಬೆಂಗಳೂರಿನಲ್ಲಿ 20,000 ಜನ ನೋಡಿರೋಂಥ ಸಿನಿಮಾ. ಇಟ್ ಈಸ್ ನಾಟ್ ಎ ಜೋಕ್. ಯಾಕೆಂದರೆ 3ನೇ ವಾರ ಸಕ್ಸಸ್ಫುಲಿ ಕಳೆದು 4ನೇ ವಾರಕ್ಕೆ ನಿನ್ನೆ ಪುಷ್ಪ ದಿನನೇ ಬಂದಿದ್ದೀವಿ. ಎಸ್, ವಿ ರಿಲೀಸ್ಡ್ ಆನ್ ಪುಷ್ಪ. ಅದಕ್ಕೂ ನಾನು ಮುಂಚೆ ಹೇಳಿದ್ದೀನಿ ಯಾಕೆ ಬಂದ್ವಿ ಅಂದರೆ, ವೆನ್ ವಿ ಡಿಸೈಡೆಡ್ ವಿಲ್ ಗೋ ಟು ಥಿಯೇಟರ್ಸ್ 2-3 weeks ಬಿಫೋರ್ ಪುಷ್ಪ ರಿಲೀಸ್, ವಿ ವರ್ ವಂಡ್ರಿಂಗ್ ವೆನ್ ಶುಡ್ ವಿ ಕಮ್. ಅಂದರೆ ಇದು ಹೇಗೆ ವರ್ಕ್ ಆಗುತ್ತೆ ಅದು ಗೊತ್ತಿಲ್ಲ ನಂಗೆ ಸೈನ್ಸು. ಹೌ ಥಿಯೇಟರ್ಸ್ ವರ್ಕ್ಸ್ ಐ ಡೋಂಟ್ ನೋ. ಹೌ ಐ ಶುಡ್ ಗೋ ಟು PR ಪೀಪಲ್ ಐ ಡೋಂಟ್ ನೋ. ಸೊ ಆ ಒಂದು ಸ್ಥಿತಿಲಿದ್ದಾಗ ಎಲ್ಲರೂ ಹೇಳಿದ್ದೇನೆಂದರೆ, ಯು ಮೇಡ್ ಎ ಫಿಲ್ಮ್, ಯು ಆರ್ ಹ್ಯಾವಿಂಗ್ ಎ ಫೇತ್ ಇನ್ ದಟ್ ಫಿಲ್ಮ್. ಸೊ ಈ ಕ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಡಿ ಹೋಗಿ. ಕ್ಯೂಬ್ ಅಂತ ಒಂದು ಕಾಂಟೆಂಟ್ ಪ್ರೊವೈಡರ್ಸ್ ಅವರು. ಸೊ ದೇ ಗಿವ್ ದ ಕಾಂಟೆಂಟ್ ಟು ಆಲ್ ದ ಸಿನಿಮಾ ಹಾಲ್ಸ್. ಅವ್ರಿಗೆ ಅಪ್ಲೋಡ್ ಮಾಡಿ, ದಟ್ ಟೇಕ್ಸ್ ₹1,00,000 ಟು ಡೂ ದಟ್. ಚೆನ್ನೈಗೆ ಹೋಗಿ ಮಾಡಿ ಆಮೇಲೆ ನೋಡ್ಕೊಳ್ಳೋಣ. ಹೋಗಿ ಮಾಡಿದ್ವಿ. ಸೊ ವೆನ್ ವಿ ಡಿಡ್ ದ ರಿಸರ್ಚ್, ವಿ ರಿಯಲೈಸ್ಡ್ 3 ತಿಂಗಳ ಕಾಲ ನಮಗೆ ಪ್ರತಿ ವಾರವೂ ದೊಡ್ಡ ಸಿನಿಮಾಗಳು ಬರ್ತಾನೆ ಇರುತ್ತೆ. ದೆನ್ ವಿ ರಿಯಲೈಸ್ಡ್ ದೇರ್ ಇಸ್ ನೋ ಪಾಯಿಂಟ್ ಇನ್ ವೇಟಿಂಗ್. ಸೊ ವೆನ್ ಶುಡ್ ವಿ ಕಮ್? ನೋ ಬಡಿ ಈಸ್ ಕಮಿಂಗ್ ವಿತ್ ಪುಷ್ಪ. ಸೊ ವಿ ಥಾಟ್ ದಟ್ ಈಸ್ ದ ರೈಟ್ ಟೈಮ್ ಟು ಕಮ್. ಆಮೇಲೆ ನಾನು ಸಿಂಗಲ್ ಥಿಯೇಟರ್ಸ್ ಅಂತೂ ಸಿಂಗಲ್ ಸ್ಕ್ರೀನ್ಸ್ ಕೊಡೋದೇ ಇಲ್ಲ. ದಟ್ ವಿ ಹ್ಯಾಡ್ ದ ಕ್ಲಾರಿಟಿ. ವಿ ವರ್ ಓನ್ಲಿ ಲೆಫ್ಟ್ ಔಟ್ ವಿತ್ ಮಲ್ಟಿಪ್ಲೆಕ್ಸಸ್ಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಡಿಸ್ಟ್ರಿಬ್ಯೂಟ್ರ್ ಆಗಬೇಕು. ವಿ ಹ್ಯಾವ್ ಟೇಕನ್ ಅವರ್ ಸಿನಿಮಾ. ಪ್ರಮೋಷನ್ಸ್ ಅಂತ ಬಂದಾಗ ಇಟ್ ವರ್ಕ್ಸ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ತುಂಬ ಬ್ರೀಫ್ಲಿ ಹೇಳಬೇಕು, ಯಾಕೆಂದರೆ ವಿಸ್ತಾರವಾಗಿ ನಾನು ಬೇರೆ ಕಡೆ ಎಲ್ಲ ಹೇಳಿದ್ದೀನಿ ಇದನ್ನು. ತುಂಬ ಬ್ರೀಫ್ಲಿ ಹೇಳಬೇಕು ಒಂದು ಲೈನಲ್ಲಿ, ಟಿಲ್ ಯು ಡೂ ಮ್ಯಾಸಿವ್ ಶೋಸ್ ಆರ್ ಸ್ಪೆಂಡ್ crores of rupees on social media, then you can't, without that you can't reach to people. ಸೊ ನಾನೇನು ಮಾಡಿದೆ, ಐ ವರ್ಕ್ಡ್ ಔಟ್ ಎ ಪ್ಲ್ಯಾನ್. ನಮ್ಮ ಸಿನಿಮಾ ನೋಡೋ ಆಡಿಯನ್ಸ್ ಯಾರು? ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ಆಧ್ಯಾತ್ಮ, ಪುರಂದರದಾಸರು, ಈ ಒಂದಷ್ಟು ಒಲವಿರೋರು ನೋಡ್ತಾರೆ ಅನ್ನೋದಕ್ಕೆ ನನಗೆ ಕಾನ್ಫಿಡೆನ್ಸ್ ಬಂದಿದ್ದು ಒಂದು, ಇದು ಪುರಂದರದಾಸರ ಯುನಿಕ್ ಪ್ರೆಸೆಂಟೇಷನ್ನು. ಮೋರ್ ಇಂಪಾರ್ಟೆಂಟ್ಲಿ, ಮೂಲಭೂತವಾಗಿ ವಿದ್ಯಾಭೂಷಣರು ಮೊದಲನೇ ಬಾರಿ ತೆರೆ ಮೇಲೆ, ಈಸ್ ದ ಫೇಸ್ ಆಫ್ ದ ಫಿಲ್ಮ್. ಅವ್ರಿಗೆ ಆದಂತ ಒಂದು ವರ್ಗ ಫ್ಯಾನ್ ಫಾಲೋಯಿಂಗ್ ಇದ್ದೇ ಇದೆ. ಅವ್ರು ಬಂದು ನೋಡ್ತಾರೆ. ಬಟ್ ಅವ್ರು ಬಂದು ನೋಡ್ಬೇಕಾದ್ರೆ ಅವ್ರಿಗೆ ತಿಳಿಸ್ಬೇಕು ನಾವು ಬರ್ತಿದ್ದೀವಿ ಅಂತ. ಅಂಡ್ ನೋ ವೇರ್ ಟಿಲ್ ವಿ, ನನ್ನ ಒಂದು ಗುರಿ ಇದ್ದಿದ್ದು ವಿದ್ಯಾಭೂಷಣರಿಗೆ ಸಿನಿಮಾ ತೋರಿಸೋವರೆಗೂ ಎಲ್ಲೂ ನಾವು ಸಿನಿಮಾ ಮಾಡ್ತಿದ್ದೀವಿ ಅಂತಲೂ ಹೇಳಬಾರ್ದು. ಯಾಕೆ ಅಂತಂದರೆ, ಇಫ್ ಈ ಡಸಂಟ್ ಲೈಕ್ ಇಟ್, ಐ ವಾಸ್ ಈವನ್ ಹ್ಯಾಪಿ ಟು ಕ್ಯಾನ್ ದ ಫಿಲ್ಮ್. ಇಫ್ ಈ ಸೆಟ್ ಇಲ್ಲ ಇದು ಸರಿಯಾಗಿ ಬಂದಿಲ್ಲ ಅಥವಾ ನನಗೆ ಸಮಾಧಾನ ಆಗಲಿಲ್ಲ ಅಂತ ಅವ್ರು ಹೇಳಿದಿದ್ರೆ, ಐ ವುಡ್ ಹ್ಯಾವ್ ಕ್ಯಾನ್ಡ್ ದ ಫಿಲ್ಮ್ ಕಂಪ್ಲೀಟ್ಲಿ. ನನ್ನ ಫ್ಯಾಮಿಲಿಗೆ ಮಾತ್ರ ಒಂದು ಶೋ ತೋರಿಸ್ಬಿಟ್ಟು. ನೀವು ಥಿಯೇಟರ್ ಬಗ್ಗೆ ಹೇಳ್ತಾ ಇದ್ರಿ. ಹಾಂ, ಥಿಯೇಟರ್ನಲ್ಲಿ ಹೆಂಗೆ ಕನ್ವಿನ್ಸ್ ಮಾಡಿದ್ರಿ? ಸೊ ಈ ಫಸ್ಟ್ ಪ್ರಮೋಷನ್ಸ್ ಮಾಡ್ಕೊಂಡ್ವಿ. ಈ ಪ್ರಮೋಷನ್ಸ್ ಮಾಡಿದ್ದು ಹೇಗೆ ಅಂದರೆ, ಮಠಗಳಲ್ಲೆಲ್ಲ ಸ್ಟ್ಯಾಂಡೀಸ್ ಹಾಕಿ, ಅದೇ ಎಲ್ಲೆಲ್ಲಿ ನಮ್ಮ ಆಡಿಯನ್ಸ್ ಇರ್ತಾರೋ ಸಂಘ ಸಂಸ್ಥೆಗಳು, ಇದು ವ್ಯಾಸರ ಮಠಗಳು, ಮೈನ್ಲಿ ಮಠಗಳು, ದೇವಸ್ಥಾನಗಳು, ಆಮೇಲೆ ಸಾಹಿತ್ಯ ಸಂಘಗಳು, ಆಮೇಲೆ ಮ್ಯೂಸಿಕ್ ಫೆಸ್ಟ್ಗಳು. ಒಂದು ಸಿನಿಮಾನ ಮಠಗಳಲ್ಲಿ ಪ್ರಮೋಟ್ ಮಾಡೋದು ಅಂತಂದ್ರೆ ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ. ಇಟ್ ಈಸ್ ಸಮಥಿಂಗ್ ವಿಚ್ ಈಸ್, ವಿ ಆರ್ ಗೋಯಿಂಗ್ ಡೈರೆಕ್ಟ್ ಟು ದ ಆಡಿಯನ್ಸ್ ಅಂಡ್ ಸೇಯಿಂಗ್ ದಟ್ ವಿ ಹ್ಯಾವ್ ಡನ್ ಸಮಥಿಂಗ್, ಪ್ಲೀಸ್ ಸಪೋರ್ಟ್, ಆ ಥರ ಹೇಳೋ ಥರ ಇತ್ತು. ಆ್ಯಂಡ್ ವಿ ಹ್ಯಾವ್ ಗಾನ್ ಟು ಆಲ್ ಮ್ಯೂಸಿಕ್ ಕಾನ್ಸರ್ಟ್ಸ್. ಎಲ್ಲೆಲ್ಲಿ ಶಾಸ್ತ್ರೀಯ ಮ್ಯೂಸಿಕ್ ಕಾನ್ಸರ್ಟ್ಸ್ ಆಗುತ್ತೆ, ಸಾಹಿತ್ಯ ಸಮ್ಮೇಳನ, ಎವ್ರಿವೇರ್ ವಿ ವೆಂಟ್.
ಆ್ಯಂಡ್ ಪ್ರಿಟಿ ಮಚ್ ಒನ್ ಮ್ಯಾನ್ ಆರ್ಮಿ ಥರ ನನಗೆ ಒಂದು 3-4 ಜನ ಸಪೋರ್ಟ್ ಬಿಟ್ಟರೆ ಒಬ್ಬೊಬ್ಬರು ಒಂದೊಂದು ಕಡೆ ಕಳಿಸಿ ಐ ಯೂಸ್ ಟು ಗೋ ಮೈ ಸೆಲ್ಫ್, ನನ್ನ ವೈಫು ಪ್ರತಿಯೊಬ್ಬರು ಹೋಗಿ ವಿ ಯೂಸ್ ಟು ಮೇಕ್ ಪೋಸ್ಟ್ ಕಾರ್ಡ್ ಪ್ಯಾಂಪ್ಲೆಟ್ಸ್ ಥರ, ಗುಡ್ ಕ್ವಾಲಿಟಿ ಪೋಸ್ಟ್ ಕಾರ್ಡ್ ಪ್ಯಾಂಪ್ಲೆಟ್ಸ್ ವಿ ಯೂಸ್ ಟು ಡಿಸ್ಟ್ರಿಬ್ಯೂಟ್ ದಟ್. ಎಲ್ಲರೂ ಕೇಳೋರು ವಿದ್ಯಾಭೂಷಣರು ಮಾಡಿದ್ದಾರೆ, ಹೌದು. ರಿಲೀಸ್ ಆಗ್ತಿದೆಯಾ ಯಾವತ್ತು? ವಿ ವರ್ ಫಿಕ್ಸ್ಡ್ 5th ಪುಷ್ಪ ಜೊತೆ ಬರ್ತಿದ್ದೀವಿ ಅಂತ. ಥಿಯೇಟ್ರ್ ಇನ್ನೂ ನಮ್ಗೆ ಸಿಕ್ಕಿಲ್ಲ, ಬಟ್ ವಿ ವರ್ ಕಾನ್ಫಿಡೆಂಟ್ ಎಲ್ಲೋ ಒಂದು ಕಡೆ ಸಿಗುತ್ತೆ ಬೆಂಗಳೂರಲ್ಲಿ ಅಂತ. ದೆನ್ ವಿ ಹ್ಯಾಡ್ ಟು ಅಪ್ರೋಚ್ PVR INOX ವಿಚ್ ಇಸ್ ದ ಬಿಗ್ಗೆಸ್ಟ್ ಚೈನ್. ಅಲ್ಲಿ ನಾವು ಹೋದಾಗ ನಾವು ಅಂದ್ಕೊಂಡ್ವಿ ಒಂದೇ ಸತಿ ರಿಲೀಸ್ ಕೇಳಿದ್ರೆ ಅವ್ರು ಗಾಬರಿ ಆಗ್ಬೋದು, ಯಾರಿಗೂ ಒಂದು ಪ್ರೀಮಿಯರ್ ಶೋ ಮಾಡಬೇಡ ನನ್ನ ಖರ್ಚು ವೆಚ್ಚದಲ್ಲಿ ಅಂದ್ಬಿಟ್ಟು ಒಂದು 2 lakh rupees ಐ ಸ್ಪೆಂಟ್ ಆನ್ ಡೂಯಿಂಗ್ ಎ ಪ್ರೀಮಿಯರ್ ಶೋ ಇನ್ PVR ಕೋಣನಕುಂಟೆ ಕ್ರಾಸ್. ಅದು 24ನೇ ತಾರೀಕೆ ಮಾಡಿಬಿಟ್ವಿ ನಾವು. ಏಕೆಂದರೆ ಆ ಪ್ರೀಮಿಯರ್ ಶೋಗೆ ಗಣ್ಯರನ್ನೆಲ್ಲ ಕರೆದು ಈ ಒಂದು ಒಲವಿರೋರು ಸಾಹಿತ್ಯ ಕ್ಷೇತ್ರದಿಂದ, ಸಂಗೀತ ಕ್ಷೇತ್ರದಿಂದ, ಆಮೇಲೆ ಆ ನೃತ್ಯ ಕಲೆ ಕ್ಷೇತ್ರದಿಂದ, ಆಮೇಲೆ ಕೆಲವು ಡಾಕ್ಟರ್ಸ್, ಲಾಯರ್ಸ್, ಆಲ್ ಕೈಂಡ್ಸ್ ಆಫ್ ಕಾನಸರ್ಸ್ ಆಫ್ ದಿಸ್ ಟೈಪ್ ಆಫ್ ಫಿಲ್ಮ್ ಜಾನರ್, ವಿ ಕಾಲ್ಡ್ ದೆಮ್. ಅವರೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿದ್ರು. ಮನವ ಶೋಧಿಸಬೇಕು ನಿತ್ಯ. The beauty of Purandaradas's Kritis is, the whole mission of Purandaradasa is to make the common man understand the Tattva Shastra very well. Thank you. It is their service. You have dared to take it up without thinking of whether it will even break even your investment. I'm sure Purandaradasas, all the acharyas, first time using the big screen. Thank you. How time flowed, we did not. First half it happened, I thought it's only 15 minutes to. Then again the same thing. Thank you. Thank you. ಎಷ್ಟೋ ಜನ ಕಣ್ಣಲ್ಲಿ ನೀರು ಹಾಕೊಂಡು, ನಮ್ಮ ನಿರುಪಮ, ನನ್ನ ರಿಲೇಟಿವ್ ನಿರುಪಮ ರಾಜೇಂದ್ರ, ಸೊ ಶೀ ವಾಸ್ ಸೋ ಅಪ್ರಿಷಿಯೇಟಿಂಗ್ ಆನ್ ದಟ್ ಡೇ. ಆಮೇಲೆ ಪೂರ್ಣ ಪ್ರಸಾದ್, ನನ್ನ ಕಸಿನ್, ಹೀಸ್ ಇನ್ US, ಮಧ್ವಾಚಾರ್ಯ ರೋಲ್ ಮಾಡಿದ್ದು GVR ಫಿಲ್ಮ್, ಹಿ ಹ್ಯಾಡ್ ಕಮ್. ಆ್ಯಂಡ್ ನಮ್ಮ ವಾಯ್ಸ್ ಕೊಟ್ಟಿರೋರು ನಮ್ಮ ಫಿಲ್ಮ್ಗೆ ಶಿವರಾಮಯ್ಯನವ್ರು ಬಂದಿದ್ರು. ಪ್ಲಸ್ ಅಲಾಂಗ್ ವಿತ್ ದೆಮ್ ದೇವರ್ ಮೆನಿ ಪೀಪಲ್. ಹೋಲ್ ನನ್ನ ಪ್ರಭಾತ್ ಕುಟುಂಬ ನನಗೆ ಬೆನ್ನೆಲುಬಾಗಿ ನಿಂತು. ಜಗನ್ನಾಥ್ ಪರ್ಟಿಕ್ಯುಲರ್ಲಿ ವಾಸ್ he supported me so much. I'm eternally grateful to all of them. ಅವರೆಲ್ಲ ಬಂದು ಸಪೋರ್ಟ್ ಮಾಡಿ, ಇಲ್ಲ ಇದು ಚೆನ್ನಾಗಿ ಬಂದಿದೆ, ಇದು ಹೋಗುತ್ತೆ. ಆವತ್ತು PVR ಪೀಪಲ್ ಫೆಲ್ಟ್ ಸಮಥಿಂಗ್ ಅಮ್ಯೂಸಿಂಗ್. ಒಂದು ಸಿನಿಮಾ ರಿಲೀಸ್ ಆಯಿತು ಅಂತಂದರೆ ಯಾವುದೋ ಬಾರಲ್ಲೋ ರೆಸ್ಟೋರೆಂಟಲ್ಲೋ ಮಾಡ್ತಾರೆ, ನೀವು ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಪ್ರಮೋಟ್ ಮಾಡಿದ್ದೀರಾ ಅಂತ ಹೇಳಿದರೆ ಅಮೇಸಿಂಗ್. ಥ್ಯಾಂಕ್ ಯು. PVR ಸೂಪರ್ಪ್ಲೆಕ್ಸ್ ಕೋಣನಕುಂಟೆ ಕ್ರಾಸಲ್ಲಿ 52 ಶೋ ಪುಷ್ಪ ತೊಗೊಂಡಿತ್ತು. ಮೀನ್ಸ್ ಯು ಕ್ಯಾನ್ ಇಮ್ಯಾಜಿನ್ ದ ವಾಲ್ಯೂಮ್ ಆಫ್ ಶೋಸ್ ದೇ ಗಾಟ್. ಅದ್ರ ಮಧ್ಯೆ ಬೇರೆ ಫಿಲ್ಮ್ಸ್ಗಳು ಒಂದಷ್ಟು ಜನ ಆಲ್ರೆಡಿ ರನ್ನಿಂಗ್ ಸಿನಿಮಾಸ್ ಇದ್ವು. ಅದ್ರ ಜೊತೆಲಿ ನಾವು ಒಂದು ಶೋ ತೊಗೊಳ್ಬೇಕು ಅಂದರೆ ಇಟ್ ವಾಸಂಟ್ ಈಸಿ. ಬಟ್ ಐ ಪೆಸ್ಟೆಡ್ ಹಿಮ್ ಸೋ ಮಚ್. ಆ್ಯಂಡ್ ಆ ಮಗು ಹಠ ಮಾಡೋ ಥರ ನಂಗೆ ಬೇಕೇ ಬೇಕು, ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಹೇಳಿದ್ಮೇಲೆ PVR ಸೂಪರ್ಪ್ಲೆಕ್ಸು, ಮಂತ್ರಿ, ಆ್ಯಂಡ್ ವಿ ಗಾಟ್ ಗೋಪಾಲನ್ ಕಪಲ್ ಆಫ್ ಸೆಂಟರ್ಸ್, ವಿ ಗಾಟ್ ಯಲಹಂಕ, ಲೈಕ್ ಹೀಗೆ ಮೊದಲನೇ ವಾರ 3-4 ಸೆಂಟರ್ ಕೊಟ್ಟು ಹೌಸ್ಫುಲ್ ಶೋಸ್ ನೋಡಿ ಅವರೇ ದೇ ಕುಡಂಟ್ ಬಿಲೀವ್ ಇಟ್. ಈವನ್ ಪುಷ್ಪ ಆಫ್ಟರ್ ಎ ವೀಕ್ ಶೋಸ್ ಕಮ್ಮಿ ಆದವು, ನಮ್ಮದು ಶೋಸ್ ಜಾಸ್ತಿ ಆಯಿತು. ದೆನ್ ವಿ ವೆಂಟ್ ಫ್ರಮ್ 4 shows. DRC ಮೈಸೂರಲ್ಲಿ ಪಾಪ ಈಗಲೂ ಸಪೋರ್ಟ್ ಮಾಡ್ತಿದ್ದಾರೆ ಶುರುವಿಂದ. ವಿ ರಿಲೀಸ್ಡ್ ಇನ್ ಮೇನ್ಲಿ ಬೆಂಗಳೂರು, ಮೈಸೂರು, ತುಮಕೂರಲ್ಲಿ ಒಂದು ಫ್ಯೂ ಡೇಸ್ ಮಾಡಿ, ಉಡುಪಿಲಿ ಒಂದು ವೀಕ್ ಮಾಡಿದ್ವಿ. ಅದು ನಮ್ಗೆ ವಿ ವಾಂಟೆಡ್ ಟು ಕಾನ್ಸಂಟ್ರೇಟ್ ಆನ್ ಬೆಂಗಳೂರು, ಮೈಸೂರು, ವಿಚ್ ವಿ ಕ್ಯಾನ್ ಕಂಟ್ರೋಲ್. ಇಟ್ಸ್ ಆಲ್ ಅಬೌಟ್ ವಾಲ್ಯೂಮ್, ಹೌ ಮೆನಿ ಸ್ಕ್ರೀನ್ಸ್ ವಿ ಗೆಟ್, ದಟ್ ಈಸ್ ವಾಟ್ ಇಟ್ ಮ್ಯಾಟರ್ಸ್. ನಮಗೆ ಸ್ಕ್ರೀನ್ಸ್ ಈಗಲೂ ಕಮ್ಮಿನೇ ಒಂದು ಲೆಕ್ಕದಲ್ಲಿ ತೊಗೊಂಡ್ರೆ ನೀವು, ಬಟ್ ಆಲ್ ಸ್ಕ್ರೀನ್ಸ್ ಆರ್ ಹೌಸ್ಫುಲ್. That was the biggest advantage we had. And how it works in small films is they don't make money from theatrical run. ಈಗ ನಾನು 1.2 crores ಖರ್ಚು ಮಾಡಿದರೆ ಅದರಲ್ಲಿ ಒಂದು 25% ಐ ಮೈಟ್ ಗೆಟ್ ಫ್ರಮ್ ಥಿಯೇಟರ್ಸ್. ಅದು ಸಕ್ಸಸ್ಫುಲ್ ರನ್ನಿಂಗ್ ಇದ್ದರೆ. ಸೊ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಸಕ್ಸಸ್ಫುಲ್ ರನ್ನಿಂಗ್. ಇಫ್ ದ ಸಿನಿಮಾ ಇಸ್ ಸಕ್ಸಸ್ಫುಲ್ ಇನ್ ಥಿಯೇಟರ್ಸ್, ದೆನ್ TV is interested, then OTT is interested, then overseas market is interested, then other languages are interested. ನಮ್ಮ ಈಗ ನಾವಿರೋ ಫೇಸಲ್ಲಿ ಈಗ ವಿ ಆರ್ ಆಲ್ರೆಡಿ ಗೆಟಿಂಗ್ ಕಾಲ್ಸ್ ಫ್ರಮ್ ಮರಾಠಿ, ತಮಿಳ್ನಾಡು, ಆಂಧ್ರ. ನಮಗೆ ಡಬ್ ಮಾಡಿ ಕೊಡ್ತೀರಾ ಅಥವಾ ನಮಗೆ ಕೊಟ್ಬಿಡಿ ನಾವು ಡಬ್ ಮಾಡ್ಕೋತೀವಿ, ಈಗೆಲ್ಲ ಬರ್ತಿದೆ. ವಿ ಹ್ಯಾವ್ ನಾಟ್ ಅಗ್ರೀಡ್ ಟು ಎನಿ ಒನ್ ಆ್ಯಸ್ ಆಫ್ ನೌ, ಬಿಕಾಸ್ ವಿ ಹ್ಯಾವ್ ಎ ಓವರ್ಸೀಸ್ ರನ್ ಒಂದಿದೆ.
we are releasing in 9 different countries next month: UK, US, Australia, Canada, New Zealand. So maybe in 2 months time we will cover all these countries. ಆಮೇಲೆ ಒಂದು ಟಿ ವಿ ಚಾನಲ್ಗೆ ಸ್ಯಾಟಲೈಟ್ ರೈಟ್ಸ್ ಕೊಟ್ಟು ಒಂದು OTTಗೆ ಇದನ್ನು ಸೇಲ್ ಮಾಡಿ ಈಗ ವಿ ಆರ್ ಇನ್ ದ ಟಾಕ್ಸ್. ಎಕ್ಸಾಕ್ಟ್ಲಿ. ಟಿ ವಿ ಚಾನಲ್ಗಳ ಹತ್ರ ಮಾತಾಡ್ತಾ ಇದ್ದೀವಿ, ಆಮೇಲೆ OTT ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ. ಸೊ ಹೋಪ್ಫುಲಿ ಬೈ ಎಂಡ್ ಆಫ್ ಮಾರ್ಚ್ I should be able to even give a figure, because I want to give that, because if I even recover back the money I've spent, it is a big win. It is going to be precedent. It is a big win. It yes. is a precedent. And again going back to your content, Girish, ಸಿನಿಮಾ ಎಲ್ಲ ಆದಮೇಲೆ ಇದು ತುಂಬ ಜನ ಇಷ್ಟಪಟ್ಟಿದ್ದಾರೆ, ಇಲ್ಲ ಅಂತ ನಾ ಹೇಳಲ್ಲ. ತುಂಬ ಚೆನ್ನಾಗಿದೆ ವಿದ್ಯಾಭೂಷಣರ ಹಾಡುಗಳು ಅಲ್ಲಿಗೆ ಸ್ಟ್ರಕ್ ಆಗಿಬಿಟ್ಟಿದ್ದಾರೆ ಅಂತ ಅನ್ಸಲ್ವಾ? ಅನ್ಸುತ್ತೆ. ಬಟ್ ಪುರಂದರದಾಸರ ಕೃತಿಗಳನ್ನು ಹೊಳ್ತಿದ್ದಾರೆ ಅನ್ನೋ ಒಂದು ಸಮಾಧಾನ ಇರುತ್ತೆ. ಬಟ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆಲ್ಸೋ ಸೇ ಮೇಕಿಂಗ್ ತುಂಬ ಚೆನ್ನಾಗಿದೆ, ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ, ದ ವೇ ಯು ಹ್ಯಾವ್ ಕನ್ವೇಡ್ ದ ಹೋಲ್ ಡೇ, ಅವ್ರ ಜೊತೆಲೇ ಕಳೆದಿರೋ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಈ ಥರದ್ದು ತುಂಬ ಹೇಳ್ತಾರೆ. ಬಟ್ ಜನರಲಿ ದಟ್ ಈಸ್ ಹೌ ಐ ಥಿಂಕ್ ಮಾಸ್ ಈಸ್. ಅಂದರೆ ಒಂದು ಸಿನಿಮಾ ಬಂದಾಗ ಹೀರೋನ ತುಂಬ ಮೆಚ್ಕೊಂಡು ಹೀರೋ ಇಸ್ ಎವ್ರಿಥಿಂಗ್ ಅಂತ ಹೇಳೋದು, ಆ್ಯಂಡ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಈಸ್ ಟ್ರೂತ್ ಆಲ್ಸೋ. ಈಗ ವಿದ್ಯಾಭೂಷಣರು ಇಲ್ಲ ಅಂದಿದ್ರೆ ದಿಸ್ ಪ್ರಾಜೆಕ್ಟ್ ಈಸ್ ನಥಿಂಗ್. ಐ ವುಡಂಟ್ ಹ್ಯಾವ್ ಈವನ್ ಮೇಡ್ ದಿಸ್ ಪ್ರಾಜೆಕ್ಟ್. ಓಕೆ, ನೀವು ಪರ್ಸ್ನಲ್ ಆಗಿ ವಿದ್ಯಾಭೂಷಣರೇ ಬೇಕು ಅಂತ ಮಾಡಿದ್ರಿ. ಹೌದು. ಆದರೆ ಒಬ್ಬ ಪ್ರೇಕ್ಷಕ ಸಿನಿಮಾ ನೋಡ್ತಾ ವಿದ್ಯಾಭೂಷಣರು ಸಂಗೀತ ಮಾಡಿ ಮತ್ತೊಬ್ಬ ಇನ್ಯಾರಾದರೂ ಟ್ರೈನ್ಡ್ ಪ್ರೊಫೆಷ್ನಲ್ ಆ್ಯಕ್ಟರ್ ಮಾಡಿದ್ದಿದ್ರೆ ಸಿನಿಮಾ ಇನ್ನೂ ಎಲಿವೇಟ್ ಆಗಬಹುದಿತ್ತಲ್ವಾ ಅಂತ ಅನಿಸುತ್ತಾ ನಿಮಗೆ? ಓಕೆ, ನನಗೆ ಅದ್ರದ್ದು ಆಪೋಸಿಟ್ ಅನಿಸಿತ್ತು. ಅದು ರೈಟ್ ಆರ್ ರಾಂಗ್ ಪ್ರಶ್ನೆ ಇಲ್ಲ ಇಲ್ಲಿ, ನಮ್ಮ ಒಂದು ಪರ್ಸೆಪ್ಷನ್ ಅಷ್ಟೇ. ನನಗೆ ಅನಿಸಿದ್ದೇನು ಅಂದರೆ, ಇಫ್ ಐ ವುಡ್ ಹ್ಯಾವ್ ಡನ್ ಎ ಲೈಫ್ ಸ್ಟೋರಿ ಆಫ್ ಪುರಂದರದಾಸರು, ಐ ವಿಲ್ ಬಿ ವೆರಿ ಕ್ಲಿಯರ್ ಹಿಯರ್, ಜೀವನ ಕಥೆ ಹೇಳಿದಿದ್ರೆ, ಜೀವನ ಚರಿತ್ರೆ ಹೇಳಿದಿದ್ರೆ, ಬಯೋಗ್ರಫಿ ಹೇಳಿದಿದ್ರೆ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಐ ಹ್ಯಾಡ್ ಟು ಹ್ಯಾವ್ ಎ ಟ್ರೈನ್ಡ್ ಪ್ರೊಫೆಷ್ನಲ್ ಆ್ಯಕ್ಟರ್. ಯಾಕೆಂದರೆ ಒಂದು ಜೀವನ ಚರಿತ್ರೆಯಲ್ಲಿ ಒಬ್ಬ ಮನುಷ್ಯನಿಗೆ ಏರುಪೇರುಗಳಿರುತ್ತೆ, ಬೇರೆ ಬೇರೆ ಭಾವನೆಗಳನ್ನು ತೋರಿಸೋದಿರುತ್ತೆ, ಹೆಂಡತಿ ಮಕ್ಕಳು, ಆ ಸಾಂಸಾರಿಕ ಜಗತ್ತು ಇರುತ್ತೆ, ಆಧ್ಯಾತ್ಮಿಕ ಜಗತ್ತು ಇರುತ್ತೆ, ಸಾಮಾಜಿಕ ಜಗತ್ತು ಇರುತ್ತೆ, ಬೇರೆ ಬೇರೆ ಕಡೆ ಅವನು ಬೇರೆ ಬೇರೆ ಥರ ವ್ಯವಹಾರ ಮಾಡ್ತಾ ಇರ್ತಾರೆ. ಸೊ ಆಮೇಲೆ ಅವ್ರಿಗೆ ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ಥರ ಅವರು ರೆಸ್ಪಾಂಡ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಹೋಗಿದ್ದಾರೆ. ಪುರಂದರದಾಸರು ರಾಜ್ಕುಮಾರ್ ಮಾಡಿದ್ದಾರೆ. ಸೊ ಈಸ್ ಎಲ್ಲರಿಗೂ ಗೊತ್ತಿದೆ, ರಾಜ್ಕುಮಾರ್ ಈಸ್ ದ ಕ್ರೌನ್ ಜುವೆಲ್ ಆಫ್ ಆರ್ಟಿಸ್ಟ್ ಆ್ಯಂಡ್ ಆ್ಯಕ್ಟರ್ಸ್. ಸೊ ಅವ್ರು ಮಾಡಿದಾಗ ಪ್ರಾಬ್ಲಮೇ ಇಲ್ಲ. ಹಿ ಕ್ಯಾನ್ ಪುಲ್ ಎನಿಥಿಂಗ್, ಎನಿ ರೋಲ್, ಹವೆವರ್ ಡೈರೆಕ್ಟರ್ ವಾಂಟ್ಸ್. ವೆರಾಸ್ ನಾನು ವಿದ್ಯಾಭೂಷಣರನ್ನು ದಿನಚರಿ ಮಾಡ್ತಿದ್ದಕ್ಕೆ ಆ್ಯಪ್ಟ್ ಅನಿಸಿದೆ. ಯಾಕೆಂದರೆ ಐ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಹಿಮ್ ಶೋಯಿಂಗ್ ಡಿಫ್ರೆಂಟ್ ಎಮೋಷನ್ಸ್ ಆ್ಯಂಡ್ ಡಿಫ್ರೆಂಟ್ ವೇ ಆಫ್ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ ವಿತ್ ಸೊಸೈಟಿ. ಏನು ಬೇಕಾಗಿಲ್ಲ. ಇಟ್ಸ್ ಒಂದು ದಿನದ ಕತೆ, ಬೆಳಗಿನ ಜಾವದಿಂದ ರಾತ್ರಿವರೆಗೂ ಅವರು ಆ ದಿನವನ್ನು ಹೇಗೆ ಕಳೆದಿದ್ದಾರೆ ಅಂತ. ಆ ದಿನವನ್ನು ಹೇಗೆ ಕಳೆದಿರ್ಬೋದು, ಅದು ಪರ್ಟಿಕ್ಯುಲರ್ಲಿ ಯಾವ ದಿನ ಅದು ಯಾತ್ರೆಗೆ ಬರುವಾಗ ಗುರುವನ್ನು ಹುಡ್ಕೊಂಡು ಬರೋ ದಿನ ಆಗಿರೋದ್ರಿಂದ ಇಟ್ಸ್ ಎ ವೆರಿ ಸೀರಿಯಸ್ ಡೇ ಫಾರ್ ಹಿಮ್. ಇಟ್ಸ್ ನಾಟ್ ಎ ವೆರಿ ಕ್ಯಾಶುವಲ್ ಡೇ ಫಾರ್ ಹಿಮ್. ಎಷ್ಟೋ ವರ್ಷಗಳ ಮೇಲೆ ಗುರುವಿನ ದರ್ಶನಕ್ಕೆ ಬರ್ತಿದ್ದಾರೆ. ಅದರ ಮಧ್ಯೆಯಲ್ಲಿ ಅವರು ಅವರ ಪ್ರೀತಿಯ ಕೃಷ್ಣನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಆ ಕೃಷ್ಣನ ದರ್ಶನ ಮಾಡೋಕ್ಕೆ ಹೋದಾಗ ಈಸ್ ಇನ್ ಎ ವೆರಿ ಗ್ರೇವ್, ಗ್ರೌಂಡೆಡ್, ಸೀರಿಯಸ್ ಮೂಡ್. ಆ ಒಂದು ತುಂಬ ಮೆಚ್ಯೂರ್ಡ್ ಮೂಡಲ್ಲಿ ಇರ್ತಾರೆ ಅವರು. ಆ ಮೂಡನ್ನು ಸ್ವಾಭಾವಿಕವಾಗಿ ವಿದ್ಯಾಭೂಷಣರು ಕ್ಯಾರಿ ಮಾಡ್ತಾರೆ. ಇಟ್ಸ್ ನಾಟ್ ದಟ್ ಹಿ ಹ್ಯಾಸ್ ಆ್ಯಕ್ಟೆಡ್ ದೇರ್. ನನ್ನ ಇನ್ಫ್ಯಾಕ್ಟ್ ಚಾಲೆಂಜ್ ಇದ್ದಿದ್ದೆ ಅವರನ್ನು ಈ ಪಾಯಿಂಟ್ ಹೇಳಿ ಒಪ್ಸೋದಕ್ಕೆ. ಯಾಕೆಂದರೆ ಅವ್ರು ಹೇಳ್ತಿದ್ದು ಅವ್ರಿಗೂ ಮನಸ್ಸಿನಲ್ಲಿ ಇವರು ನನ್ನ ಕೈಲಿ ನಟನೆ ಮಾಡಿಸ್ತಾರೆ, ಏನೇನೋ ಭಾವನೆಗಳನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾರೆ. ವಿಚ್ ಐ ವಾಸ್ ಕ್ಲಿಯರ್. ಇಟ್ಸ್ ನಾಟ್ ದಟ್ ಐ ಮೆಂಡೆಡ್ ಮೈ ಸ್ಕ್ರಿಪ್ಟ್ ಫಾರ್ ಹಿಮ್. ಐ ನ್ಯೂ ದಿಸ್ ಈಸ್ ಹೌ ಹಿ ಶುಡ್ ಬಿ. ಪ್ಲಸ್ ಆ್ಯಂಡ್ ಮೈನಸಸ್ ಅವ್ರ ಲಿಮಿಟೇಷನ್ಸ್ ಇಟ್ಕೊಂಡು ನಾನು ಅವರ ಬಿಗ್ಗೆಸ್ಟ್ ಸ್ಟ್ರೆಂತನ್ನು ಇಟ್ಕೊಂಡು ನಾನು ವರ್ಕ್ ಮಾಡಬೇಕು. ನಾನು ಸ್ಕ್ರಿಪ್ಟ್ ಮಾಡೋವಾಗಲೇ ನನಗೆ ಕನ್ವಿಕ್ಷನ್ ಇದ್ದಿದ್ದು ವರ್ಕ್ ಆಗುತ್ತೆ. ಯಾಕೆ ಅಂದರೆ ಇಟ್ಸ್ ಅ 1 day ಸ್ಟೋರಿ ಆ್ಯಂಡ್ ಈಸ್ ಇನ್ ದ ಸೇಮ್ ಮೂಡ್ ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಮೆಲೋ ಡ್ರಾಮಾ. ಇಲ್ಲವೇ ಇಲ್ಲ. ಎಲ್ಲೂ ಯಾವ ಹಾಡಲ್ಲೂ ನಮ್ಮ 18 ಕೃತಿಗಳನ್ನು ಯೂಸ್ ಮಾಡಿದ್ವಿ. 18 ಸಾಂಗ್ಸ್ ಇರೋಂಥ ಫಿಲ್ಮ್ ಇದು. ಜಗದೋದ್ಧಾರನ ರಿಪೀಟೆಡ್ಲಿ ಬರೋದು ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು 22 ಟ್ರ್ಯಾಕ್ಸ್ ಬರುತ್ತೆ. ಆ 22 ಟ್ರ್ಯಾಕಲ್ಲೂ ಎಲ್ಲೂ ಅವರು ಸುಮ್ಮನೆ ಅಳೋದು ಅಥವಾ ಬೇಕು ಅಂತ ಒಂದಷ್ಟು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಂಡು ಆ್ಯಕ್ಟ್ ಮಾಡೋದು ಮಾಡೇ ಇಲ್ಲ. ಅವರು ಸಹಜವಾಗಿ ಅವರ ಭಕ್ತಿಯನ್ನು ಅವರು ಹೃದಯದಿಂದ ತೋರಿಸಿದ್ದಾರೆ, ಹಾಡಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಕರೆಕ್ಟ್. ಭಕ್ತಿ ರಸ ಅವರ ಅನುಭವದಲ್ಲಿದೆ, ಡಿ ಎನ್ ಎಲ್ ಇದೆ. ಅದು ಹೊರಗೆ ಬಂದಿದೆ, ಈ ಚಿತ್ರದಲ್ಲೂ ಹೊರಗೆ ಬಂದಿದೆ. ದಟ್ ಐ ವಾಸ್ ಹ್ಯಾಪಿ. ಸೊ ಅದನ್ನು ನಾನು ಕನ್ವೆ ಮಾಡಿದಾಗಲೇ ಅವ್ರು ಒಪ್ಕೊಂಡಿದ್ದು.
ಗುರುಗಳೇ ನೀವು ಆ್ಯಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನೀವಾಗಿರಿ, ಕ್ಯಾಮ್ರಾ ನೋಡಬೇಡಿ ಅಷ್ಟೇ. ಅದು ಸ್ವಲ್ಪ ಸ್ಮಾಲ್ ಲಿಟಲ್ ನ್ಯೂಯಾನ್ಸಸ್. ಕ್ಯಾಮ್ರಾ ಲೆನ್ಸ್ ನೋಡಬಾರ್ದು, ಅದು ಚಿಕ್ಕ ಪುಟ್ಟದನ್ನು ನಾವು ಹೇಳ್ಕೊಡ್ತೀವಿ. ಅದು ಬಿಟ್ಟರೆ ನೀವಾಗಿರಿ, ನೀವಾಗಿ ಹಾಡ್ತಾ ಹೋಗಿ, ದಟ್ ವಿಲ್ ವರ್ಕ್ ಅಂತ. ಆಮೇಲೆ ಇಲ್ಲೊಂದು ಎಕ್ಸ್ಪೆರಿಮೆಂಟ್ ಆಗಿದೆ. ಐ ಹ್ಯಾವ್ ಟು ಟೆಲ್ ದಿಸ್, ಐ ಹ್ಯಾವ್ ನಾಟ್ ಮೆನ್ಷನ್ಡ್ ಎನಿವೇರ್ ಎಲ್ಸ್. ಇದು ಪ್ರಾಯಶಃ ನನ್ನ ಒಂದು ಲಿಮಿಟೆಡ್ ನಾಲೆಡ್ಜ್ ಅಥವಾ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಗಮನಿಸಿರೋದು. ಪ್ರಾಯಶಃ ಇಡೀ ಸಿನಿಮಾ ಒಂದು ಹಿಸ್ಟ್ರಿಲಿ ಈ ಎಕ್ಸ್ಪೆರಿಮೆಂಟ್ ಆಗಿಲ್ಲ. ಯಾವ ಎಕ್ಸ್ಪೆರಿಮೆಂಟ್ ಅದು ನಾವು ಮಾಡಬೇಕು ಅಂತ ಮಾಡಿದ್ದಲ್ಲ, ಆಗಿರೋದು. ನಾವು ಎಲ್ಲರೂ ಮಾಡೋ ಹಾಗೆ 2 ಪ್ರಕಾರ ಇದೆ. ಒಂದು ಸಿಂಕ್ ಸೌಂಡ್ ಇದೆ, ಇನ್ನೊಂದು ರೆಕಾರ್ಡ್ ಮಾಡ್ಕೊಂಡು ಹೋಗಿ ಟ್ರ್ಯಾಕ್ನ ಲಿಪ್ ಸಿಂಕ್ ಮಾಡೋದು. ಸಿಂಕ್ ಸೌಂಡ್ ವಾಸ್ ಔಟ್ ಆಫ್ ಕ್ವೆಶನ್ ಫ್ರಮ್ ದ ಬಿಗಿನಿಂಗ್, ಬಿಕಾಸ್ ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಪ್ರಾಸೆಸ್, ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್, ತುಂಬ ಟೇಕ್ಸ್ ತೊಗೊಳ್ಬೇಕಾಗ್ತದೆ. ಇವಾಗ ನಾವು ಈ ಇಂಟರ್ವ್ಯೂ ಮಾಡ್ತಿದ್ದೀವಿ. ಇಫ್ ಎ ಬಿಗ್ ಸೌಂಡ್ ಕಮ್ಸ್ ಹಿಯರ್, ವಿಲ್ ಪ್ರಾಬ್ಲಿ ಸ್ಟಾಪ್ ದೇರ್ ಆ್ಯಂಡ್ ವಿಲ್ ರೀಟೇಕ್ ಇಟ್ ಅಲ್ವಾ. ಸೊ ಆ ರೀಟೇಕ್ ಮಾಡಿದಾಗ ಏನಾಗುತ್ತೆ, ಮತ್ತು ಸೇಮ್ ಥಿಂಗ್ ವಿಲ್ ಹ್ಯಾವ್ ಟು ಬಿ ರಿಪೀಟೆಡ್. ಇಟ್ಸ್ ಎ process which is repeated for many times even after getting good output. ಆಗೇನಾಗುತ್ತೆ, ಬಜೆಟ್ಟು 3-4 ಟೈಮ್ಸ್ ಆಗಿಬಿಡುತ್ತೆ. ಇನ್ನೊಂದು ನಾವು ವಿದ್ಯಾಭೂಷಣರಿಗೆ ಒಂಥರ ಟಾರ್ಚರ್ ಥರ ಆಗ್ಬಿಡುತ್ತೆ ಪಾಪ ಅವ್ರಿಗೆ, ಟೇಕ್ಸ್ ಮೇಲೆ ಟೇಕ್ಸ್, ಅವ್ರನ್ನ ಹಿಂಡಕ್ಕಾಗಲ್ಲ. ಸೊ ವಿ ಡ್ರಾಪ್ ದ ಐಡಿಯಾ ಆಫ್ ಸಿಂಗ್ ಸೌಂಡ್, ವಿ ಡಿಡ್ ಇಟ್ ಟ್ರೆಡಿಷ್ನಲಿ. ಎಲ್ಲರೂ ಮಾಡೋ ಹಾಗೇ ಎಲ್ಲ ಹಾಡುಗಳನ್ನು ವಿದ್ಯಾಭೂಷಣರ ಕೈಯಲ್ಲಿ ಹಾಡಿಸ್ಬಿಟ್ಟು ಅಷ್ಟು ಟ್ರ್ಯಾಕ್ಸ್ನ ನಾವು ರೆಕಾರ್ಡ್ ಮಾಡಿಕೊಂಡು ಅಲ್ಲ ಫಸ್ಟೇ ರೆಕಾರ್ಡ್ ಮಾಡ್ಕೊಂಡು ಎಲ್ಲರೂ ಹಾಗೆ ಮಾಡೋದು. ಯಾವುದು ರಿಪೀಟೆಡ್ ಅಲ್ಲ, ಯಾಕೆಂದರೆ ಅದೊಂದು ದಿನ ಅವ್ರ ಜೊತೆಲಿ ಕಳೆದು ನಾನು ಅವ್ರ ಮನೇಲಿ, ಅವರು ಒಂದು ವಿಷಯ ಹೇಳಿದ್ರು. ಪುರಂದರದಾಸರ ಸಮಯದಲ್ಲಿದ್ದ, ಆ ಕಾಲದಲ್ಲಿದ್ದ 32 ಮೇಯ್ನ್ ರಾಗಗಳಲ್ಲೇ ನಾವು ಮಾಡೋಣ ಹಾಡುಗಳನ್ನು, ಆ ರಾಗಗಳನ್ನೇ ಒರಿಜಿನಲ್ ರಾಗಗಳನ್ನು ತರೋಣ. ದಟ್ ಬ್ರಾಟ್ ಮಿ ಅ ಲಾಟ್ ಆಫ್ ಜಾಯ್. ಕೆಲವೆಲ್ಲ ಕೇಳಿರೋ ಹಾಡುಗಳೇ ಇದ್ರು, ಮೇಳಕರ್ತ ರಾಗಗಳು. ಸೊ ಅದನ್ನೇ ನಾವು ತರೋಣ ಇಲ್ಲಿ. ಈಗ ವಿದ್ಯಾಭೂಷಣರೇ ಹಾಡಿರೋ ಹಾಡುಗಳಿಗೆ ಬೇರೆ ರಾಗ ಇದೆ ಇದರಲ್ಲಿ. ಕೆಲವ್ರು ಕೇಳಿರೋದು ಉಂಟು ನನಗೆ, ಅವ್ರ ಒರಿಜಿನಲ್ ರಾಗ ಅಂತ ತೆಗೆದ್ಬಿಟ್ಟು ಬೇರೆ ರಾಗ ಹಾಕ್ಬಿಟ್ಟಿದ್ದೀರಾ. ಇಲ್ಲ, ಇದು ಒರಿಜಿನಲ್ ರಾಗ, ಅದು ಅವರು ಅವಾಗ ಬೇರೆ ಬೇರೆ ರಾಗದಲ್ಲಿ ಹಾಡೋದು. ಎಲ್ಲ ಸಿಂಗರು ವಿಲ್ ಎಕ್ಸ್ಪೆರಿಮೆಂಟ್ ದಟ್. ಸೊ ಇದು ಅವರಿಂದನೇ ಬಂದಿರೋದು, ಅವರೇ ಬೇರೆ ರಾಗದಲ್ಲಿ ಅಂತ ಮಾಡಿರೋದು. ಕಪಲ್ ಆಫ್ ಸಾಂಗ್ಸ್ ವಿ ಹ್ಯಾವ್ ರಿಟೈನ್ ದ ಸೇಮ್ ರಾಗ, ನಾರಾಯಣ, ಬಿಕಾಸ್ ಅದಕ್ಕೆ ಬೇರೆ ರಾಗ ಹಾಕಿದ್ರೆ ಕನೆಕ್ಟ್ ಆಗಲ್ಲ ಪೀಪಲ್. ಜಗದೋದ್ಧಾರನ ಅದನ್ನು ಅಷ್ಟೇ, ನೀವು ಹಿಂದೂಸ್ತಾನಿ ಕಾಪಿಲೇ ಹಾಡಬೇಕು. ಅದು ಬೇರೆ ರಾಗ ಹಾಕ್ತು ಅಂದರೆ ಆ ಹಾಡು ಹೊರಟೋಗುತ್ತೆ. ಸೊ ಅದೇ ನೀವು ಮಧುಕರ ವೃತ್ತಿ ಎನ್ನೋದು, ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಇದು ಹೊಸ ರಾಗ ಈ ಹಾಡಿಗೆ ತಂದಿರೋದವರು. ಹಳೆ ಅವರೇ ಇದನ್ನು ಬೇರೆ ಥರ ಹಾಡಿದ್ದಾರೆ. ಸೊ ಹೀಗೆ ಪ್ರತಿಯೊಂದು ಹಾಡಲ್ಲೂ ಮನವ ಶೋಧಿಸಬೇಕು ನಿತ್ಯ, ಆ ಹಾಡು ಅಷ್ಟೇ. ಈ ರಾಗ ಕೇಳೇ ಇಲ್ಲ ಯಾರೂ. ಸೊ ಹಿ ವಾಂಟೆಡ್ ಟು ಬ್ರಿಂಗ್ ಬ್ಯಾಕ್ ದಟ್ ಒರಿಜಿನಲ್ ರಾಗಸ್. ಅದು ತುಂಬ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ಕೊಂಡ್ವಿ. ಇಷ್ಟು ರೆಕಾರ್ಡ್ ಮಾಡಿದ್ಮೇಲೆ ನನ್ನ ಭಾವನೆ ಇದ್ದು ಇಷ್ಟು ಬ್ಯೂಟಿಫುಲ್ಲಾಗಿ ರೆಕಾರ್ಡ್ ಆಗಿದೆ. ಅಲ್ಲಿ ಹೋಗ್ತೀವಿ, ಶೂಟಿಂಗ್ ದಿನ ಅವ್ರು ಆರಾಮಾಗಿ ಲಿಪ್ ಸಿಂಕ್ ಮಾಡ್ತಾರೆ, ಭಾವದಿಂದ ಅದನ್ನು ಅನುಭವಿಸಿ ಲಿಪ್ ಸಿಂಕ್ ಮಾಡಿಬಿಡ್ತಾರೆ. ವಿ ವಿಲ್ ಫಿನಿಶ್ ದ ಶೂಟಿಂಗ್ ಅಂತ ತುಂಬ ಕಾನ್ಫಿಡೆಂಟ್. 2 ಹಾಡು ಮಾಡಿದ್ವಿ. ಲಿಪ್ ಸಿಂಕು ಪಾಪ ಅವ್ರಿಗೆ ಹೊಸದು. ಲಿಪ್ ಸಿಂಕ್ ಮಾಡೋದು ಅಂದರೆ ಇಟ್ ಈಸ್ ಸಮಥಿಂಗ್ ವಿಚ್ ಈಸ್ ನಾಟ್ ನ್ಯಾಚುರಲ್ ಫಾರ್ ಹಿಮ್. ಆಕ್ಟರ್ ಅಲ್ಲ ಅವ್ರು ಪಾಪ. ಸೊ ಅವರು ನಾನು ಮಾತಾಡಿದಾಗ, ಇಲ್ಲ ಲಿಪ್ ಸಿಂಕ್ ಮಾಡಿದ್ರೆ ನನಗೆ ಭಾವನೆ ಬರ್ತಾ ಇಲ್ಲ ಗಿರೀಶ್, ನನಗೆ ಐ ವಾಸ್ ಮಿಸ್ಸಿಂಗ್ ದಟ್. ಭಾವನೆ ಬರಲಿಲ್ಲ ಅಂದಮೇಲೆ ಇದು ಹೋಲ್ ಸಬ್ಜೆಕ್ಟ್ ವಿಲ್ ಗೋ ಫ್ಲಾಟ್. ಸೊ ನಾನು ಒರಿಜಿನಲ್ ಹಾಡೇ ಬಿಡ್ತೀನಿ. ಆಮೇಲೆ ನಾನು ಹಾಡ್ಬಿಡಿ ಗುರುಗಳೇ, ಹಾಡಿದ್ರೆ ಇದು ಮನೋಧರ್ಮದಲ್ಲಿ ಅಲ್ಲಿ ಹಾಡಿರ್ತೀನಿ, ಇಲ್ಲಿ ಮನೋಧರ್ಮದಲ್ಲಿ ಹಾಡ್ತೀನಿ, ಎರಡೂ ಚೇಂಜ್ ಆಗುತ್ತೆ, ಲಿಪ್ಸಿಂಕ್ ಆಗಲ್ಲ. ಆಮೇಲೆ ನೋಡ್ಕೊಳ್ಳೋಣ, ನೀವು ಹಾಡ್ಬಿಡಿ. ನೀವು ಗಮನಿಸಿರ್ಬೋದು, ಆ ಜಗದೋದ್ಧಾರನ ಹಾಡು ಶುರುವಾದಾಗಿಂದ ಎಲ್ಲ ಹಾಡುಗಳು ಅವರೇ ಹಾಡಿರೋದು. ಅಲ್ಲಿ ನಿನ್ನನ್ನೇ ಪಾಡುವೆ ನಿನ್ನನ್ನೇ ಪೊಗಳುವೆ, ಆ ಗುಹೆಲ್ ಕೂತ್ಕೊಂಡು ಹಾಡ್ತಾರಲ್ಲ ಆ ಹಾಡು. ಆಮೇಲೆ ಒಂದು ಕಾಲದಲ್ಲಿ ಆನೆ ಕುದುರೆ ಮೇಲೆ ಮರೆಸುವ ಆ ಹಾಡು, ಅಥವಾ ಆ ಜಗದೋದ್ಧಾರನ ಅಷ್ಟೂ ಚರಣಗಳು. ಆಮೇಲೆ ಮನವ ಶೋಧಿಸಬೇಕು ನಿತ್ಯ, ಕನಕದಾಸರ ಹಾಡು, ಪ್ರತಿಯೊಂದು ಸ್ಪಾಟಲ್ಲಿ ಹಾಡಿರೋದು. ಅದನ್ನು ನಾವು ರೆಕಾರ್ಡ್ ಮಾಡಿಕೊಂಡು ಅದೇ ರೆಕಾರ್ಡಿಂಗ್ನ ಅವ್ರಿಗೆ ಮತ್ತೆ ಕೇಳಿಸಿ, ನಮ್ಮ ರಂಗಸ್ವಾಮಿ ಅಂತ ಸೌಂಡ್ ಇಂಜಿನಿಯರು ಈ ಕುಡಂಟ್ ಬಿಲೀವ್ ಇಟ್. ಈ ಸೆಡ್, ಸರ್ ಇದು ಆಗದಿರೋ ಕೆಲಸ ಸುಮ್ಮನೆ ಯಾಕೆ ಮಾಡ್ತಿದ್ದೀರಾ, ಇದು ಹಾಳಾಗುತ್ತೆ, ಯಾರಿಗೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಇದು ಡೈಲಾಗ್ನ ಡಬ್ ಮಾಡೋಕ್ಕೆ ಜನ ಒದ್ದಾಡ್ತಾರೆ, ಅದು ಟ್ರೈನ್ಡ್ ಆರ್ಟಿಸ್ಟು, ನೀವು ವಿದ್ಯಾಭೂಷಣ್ ಕರ್ಕೊಂಬಂದು ಅವ್ರು ಅಲ್ಲಿ ಹಾಡಿರೋ ಥರ ಮತ್ತೆ ಆಡಿಸ್ತೀನಿ ಅಂತಿದ್ದೀರಾ, ಇಟ್ ಈಸ್ ಇಂಪಾಸಿಬಲ್ ಅಂದರು. ಸರ್ ಬೇರೆ ವಿಧಿ ಇಲ್ಲ, ಮಾಡಲೇಬೇಕು. ಆ್ಯಂಡ್ ಐ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ವಿದ್ಯಾಭೂಷಣ್ ದಟ್ ಹಿ ವಿಲ್ ಡೂ ಇಟ್. ಕರ್ಕೊಂಬಂದೆ, ಇಟ್ ವಾಸ್ ಲೈಕ್ 2 ಮಿನಿಟ್ಸಲ್ಲಿ ಗಾಟ್ ಯೂಸ್ ಟು ಇಟ್. ಅಲ್ಲಿ ಹೇಗೆ ಒಂದು ಲೈನ್ ತೋರಿಸೋದು ನಾವು, ಆ ಲೈನ್ ಹೇಗೆ ಹಾಡಿದಾರೋ ಎಕ್ಸಾಕ್ಟ್ಲಿ ಈ ವುಡ್ ಸಿಂಗ್ ದ ಸೇಮ್.
ಎವ್ರಿ ಒನ್ ಲೈಕ್ ಮೆಸ್ಮರೈಸ್ಡ್ ಅಲ್ಲಿ. ಹೇಗೆ ಸಾಧ್ಯ? ಈವನ್ ಅವ್ರು ಅದನ್ನು ಹೇಳಿದ್ದುಂಟು, ಯಾರು ನಮ್ಮ ಸೌಂಡ್ ಇಂಜಿನಿಯರ್ಸ್, ದೊಡ್ಡ ದೊಡ್ಡ ಸಿಂಗರ್ಸ್, ವೆರಿ ಬ್ಯೂಟಿಫುಲ್ ಬಿಗ್ ಸಿಂಗರ್ಸ್ ಕಾಂಟ್ ಡೂ ದಿಸ್ ವಾಟ್ ಹಿ ಈಸ್ ಡೂಯಿಂಗ್. ಅದು ಆ ವೇರಿಯೇಷನ್ಸು, ಆ ಒಂದು ರಾಗಗಳಲ್ಲಿ ಎಷ್ಟು ವೇರಿಯೇಷನ್ಸ್ ಬರುತ್ತೆ, ಅದನ್ನೆಲ್ಲ ಸ್ಮಾಲ್ ಲಿಟಲ್ ನ್ಯೂಯನ್ಸಸ್ನು ಹಾಗೇ ಕಟ್ಕೊಟ್ರು ಅವರು. ಅದಕ್ಕೆ ಹೆಲ್ಪ್ ಮಾಡಿದ್ದು ನಮ್ಮ ಪ್ರಾದೇಶಾಚಾರು ಬಂದಿದ್ದರು. ಅವರು ಆಚೆ ಕೂತ್ಕೊಂಡು ಎಲ್ಲಾದರೂ ಮೇಲೆ ಕೆಳಗೆ ಸ್ವಲ್ಪ ವೇರಿಯೇಷನ್ಸ್ ಬೇರೆ ಥರ ಆಗಿದ್ದರೆ, ಇಲ್ಲ ಬುದ್ಧಿ ಈ ಥರ ಮಾಡಿ, ಬುದ್ಧಿ ಈ ಥರ ಮಾಡಿ ಬುದ್ಧಿ ಅಂತ ಅವ್ರಿಗೆ ಒಂದು ಗೈಡ್ ಮಾಡ್ತಾ ಇಟ್ ಕೇಮ್ ಔಟ್ ವೆರಿ ಬ್ಯೂಟಿಫುಲಿ. ಆಮೇಲೆ ಇದು ಒಂದು ಹೊಸ ಎಕ್ಸ್ಪೆರಿಮೆಂಟ್. ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಮಗುಗಳ ಮಾಣಿಕ್ಯನ ಆಡಿಸಿದಳು ಯಶೋದೆ. ಏನೇ ಮಾತಾಡಿದ್ರು ಕೂಡ ಅದು ಒಂಥರ ಕಾಂಟ್ರವರ್ಸಿ ಆಗುತ್ತೆ, ಬರುತ್ತೆ, ಎಕ್ಸೆಟ್ರಾ ಎಲ್ಲ ಬರುತ್ತೆ. ಐ ನೀಡ್ ನಾಟ್ ಟು ಟೆಲ್ ವಾಟ್ ಟ್ರೈಂಗ್ ಟು. ಅದು ಒಂದು ಗಳಿಗೆನೂ ನಿಮಗೆ ಫ್ಲ್ಯಾಶ್ ಆಗಲಿಲ್ವಾ? ಸಪೋಸ್ ನಾಳೆ ಏನಾದರೂ ಕಾಂಟ್ರವರ್ಸಿ ಶುರು ಮಾಡಿದ್ರೆ, ಕ್ಲಾಶ್ ಆದರೆ, ಜಾತಿ ಬಂದರೆ, ಅಪ್ಪರ್ ಕಾಸ್ಟ್ ಲೋಯರ್ ಕಾಸ್ಟ್ ಅಂತ ಬಂತಾ ಯಾವಾಗ? ಅದು ಒಂದೆರಡು ಸತಿ ನಮಗೆ ಅನಿಸಿದ್ದುಂಟು, ಡಿಸ್ಕಸ್ಸು ಮಾಡಿದ್ದೀವಿ. ಇದು ಬ್ರಾಹ್ಮಣರು ಫಿಲಮ್ ಅಂತ ಬ್ರ್ಯಾಂಡ್ ಮಾಡ್ಬೋದು. ಆಮೇಲೆ ಇದನ್ನು ಈ ಕೆಲವು ಅನುಷ್ಠಾನಗಳನ್ನೆಲ್ಲ ತೆಗೆದುಬಿಡೋದಾ ಅಂತ ಕೆಲವರು ಹೇಳಿದ್ರು. ತೆಗೆದುಬಿಟ್ರೆ ಒಳ್ಳೇದು ನೋಡಿ, ಅನುಷ್ಠಾನಗಳು ಮಾಡಿ ತುಂಬ ಬ್ರಾಹ್ಮಣರ ಸಿನಿಮಾ ಥರ ಆಗಿಬಿಡುತ್ತೆ. ದೆನ್ ಐ ಥಾಟ್ ನೋ, ವಿ ಆರ್ ಟ್ರೂ ಟು ದ ಸ್ಕ್ರಿಪ್ಟ್ ಸಬ್ಜೆಕ್ಟ್. ಒಂದು ದಿನಚರಿಯಲ್ಲಿ ಪುರಂದರದಾಸರು ಆ ಅನುಷ್ಠಾನಗಳನ್ನು ಮಾಡ್ತಿದ್ದವರು, ಅದನ್ನು ಸ್ಕಿಪ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಈಗ ಸಂಧ್ಯಾವಂದನೆ ಅನ್ನೋ ಸ್ಕಿಪ್ ಮಾಡ್ಬೋದು, ಅಥವಾ ಆ ಪ್ರಸಾದ ಸೇವನೆ, ನೈವೇದ್ಯ ಮಾಡೋದು, ದಟ್ ಈಸ್ ದ ಪಾರ್ಟ್ ಆಫ್ ದ ಎಸೆನ್ಸ್ ಆಫ್ ದ ದಾಸರೂಸ್ ಲೈಫ್. ಒಬ್ಬ ಹರಿದಾಸ ಆದವನು ಆ ಪ್ರಸಾದ ಸೇವನೆ ಈಸ್ ನಾಟ್ ಜಸ್ಟ್ ಎ ಬ್ರಾಹ್ಮಣ ಥಿಂಗ್. ಪ್ರಸಾದ ಸೇವನೆ ಎಲ್ಲರೂ ಮಾಡ್ತಾರೆ. ಇಟ್ ಈಸ್ ನೌ ಇಟ್ ಹ್ಯಾಸ್ ಪ್ರೂವ್ಡ್. ನೋಡಿದವರೆಲ್ಲ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಆ ಪೋರ್ಷನ್. ನೋಬಡಿ ಹ್ಯಾಸ್ ಫೆಲ್ಟ್ ದಟ್ ಇಟ್ ಈಸ್ ಲೈಕ್ ಎ ಬ್ರಾಹ್ಮಿನ್ ಫಿಲಮ್, ಯಾವುದೋ ಬ್ರಾಹ್ಮಣರ ಕಥೆ ಮಾಡಿದ್ದಾರೆ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಎಲ್ರಿಗೂ ಅನ್ನಿಸ್ತಿರೋದು ಎಷ್ಟು ಸುಂದರವಾಗಿ ಪುರಂದರದಾಸರು ಬದುಕ್ತಿದ್ರು. ಅವರು ಪ್ರತಿಯೊಂದನ್ನು ಕೃಷ್ಣನಿಗೆ ಅರ್ಪಿಸ್ತಿದ್ರು. ಅವರು ತಿನ್ನೋ ಆಹಾರ, ಅದ್ರ ಮೇಲೆ ಯಾವ ದೃಷ್ಟಿಕೋನ ಇತ್ತು ಅವರಿಗೆ, ಅದನ್ನು ನಾವು ತಂದಿದ್ದೀವಿ. ಅವರು ಮಾಡ್ತಿದ್ದ ಅನುಷ್ಠಾನ ಎಷ್ಟು ಶ್ರದ್ಧೆಯಿಂದ ಮಾಡ್ತಿದ್ರು. 3:30 ಗಂಟೆ ಬೆಳಗ್ಗೆ ಜಾವ ಎದ್ದು, ಬ್ರಾಹ್ಮಿ ಮುಹೂರ್ತದ 2:30 ಗಳಿಗೆಗೆ ಮುಂಚೆ ಎದ್ದು ಜಪ ತಪ ಸ್ನಾನ ಸಂಧ್ಯಾ ಇಷ್ಟನ್ನು ಮುಗಿಸ್ಕೊಂಡು ಆ ಸಂಧ್ಯಾವಂದನೆ ಮಹಾತ್ಮೆ ಅವರೇ ಹೇಳಿದ್ದಾರೆ. ಆ ಉಗಾಭೋಗಗಳನ್ನು ನಾವು ಯೂಸ್ ಮಾಡ್ಕೊಂಡು ಐ ಹ್ಯಾಡ್ ದ ಫುಲ್ ಕನ್ವಿಕ್ಷನ್ ದಟ್ ಇಲ್ಲ, ಇಫ್ ಐ ಸ್ಟಿಕ್ ಟು ದ ಸ್ಕ್ರಿಪ್ಟ್ ಐ ವಿಲ್ ನೆವರ್. ಸಿನ್ಸಿಯರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಯಾವುದೇ ಗಿಮಿಕ್ ಮಾಡೋಕ್ಕೆ ಹೋದರೂ ಅಲ್ಲಿ ನನ್ನ ಅಲ್ಟೀರಿಯರ್ ಮೋಟಿವ್ಸ್ ಬರುತ್ತೆ. ವಿತೌಟ್ ಎನಿ ಅಲ್ಟೀರಿಯರ್ ಮೋಟಿವ್ಸ್ ಐ ವಿಲ್ ಬಿ ಟ್ರೂ ಟು ದ ಸ್ಟೋರಿ. ಅದನ್ನು ನಾನು ವಿದ್ಯಾಭೂಷಣರ ಜೊತೆಲೂ ಡಿಸ್ಕಸ್ ಮಾಡಿದೆ. ಅವರು ಇಲ್ಲ, ನೀವು ಮಾಡ್ತಿರೋದು ಕರೆಕ್ಟಾಗಿದೆ. ಅವರು ಹಿ ವಾಸ್ ಎ ಬ್ರಾಹ್ಮಣ ಆ್ಯಂಡ್ ಹಿ ವಾಸ್ ಡೂಯಿಂಗ್ ದಿಸ್ ಅನುಷ್ಠಾನ, ಸೊ ಯು ಶೋ ಇಟ್. ಆಮೇಲೆ ಕನಕದಾಸರ ಹಾಡಲ್ಲಿ ಅದು ಅವರ ಐಡಿಯಾನೇ, ಕನಕದಾಸರ ಹಾಡನ್ನು ತರೋಣ ಅಂತ. ನನಗೆ ಹಾಡು ಬಗ್ಗೆ ಪರಿಚಯ ಇರಲಿಲ್ಲ. ಫಸ್ಟ್ ಟೈಮ್ ಇಟ್ ಈಸ್ ಗೆಟಿಂಗ್ ಪಬ್ಲಿಷ್ಡ್ ಆಲ್ಸೋ ಈ ಹಾಡು. ಕನಕದಾಸನ ಮೇಲೆ ದಯ ಮಾಡಲು ವ್ಯಾಸಮುನಿ ಮಠದವರೆಲ್ಲ ದೂರಿಕೊಂಬುವರು ಅಂತ. ಈ ನೋಡಿ ಎಷ್ಟು ಸುಂದರವಾಗಿದೆ ಈ ಹಾಡು. ನಾನು ಅವ್ರಿಗೆ ಒಂದು ಇನ್ಸಿಡೆಂಟ್ ಹೇಳಿದೆ, ಗುರುಗಳೇ ಇದು ಸಮಾಜಮುಖಿಯಾಗಿ ಪುರಂದರದಾಸರು ಯಾವ ಥರ ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಪೋರ್ಷನ್ ಇಟ್ಕೊಂಡಿದ್ದೀನಿ ನಾನು. ನೀವು ಆನೆ ಬಂದಿತ್ತಮ್ಮ ಒಂದು ಸಂಕೀರ್ತನೆಯ ಹಾಡನ್ನು, ಭಗವಂತನ ನೀವು ಗುಣಗಾನವನ್ನು, ಆ ವೃಂದಾವನದ ಕೃಷ್ಣನ ನೀವು ಹೊಗಳ್ತಾ ಬರ್ತಿರ್ತೀರಿ, ಅದ್ರ ಮೇಲೆ ಒಂದು ಹಾಡು ಹಾಡ್ತಾ ಬರ್ತಿರ್ತೀರಿ. ಒಬ್ಬ ಕುಂಬಾರ ಅದನ್ನು ನೋಡಿ ನಿಮಗೆ ಬಂದು ನಿಮ್ಮ ಭಕ್ತಿಗೆ ಮನಸ್ಸೋತು, ಅವನು ಭಕ್ತಿ ಪರವಶನಾಗಿ ನಿಮ್ಗೆ ನಮಸ್ಕಾರ ಮಾಡಿ ಅವನ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಅವ್ನು ಕೇಳಿದಾಗ ಅವ್ನು ಹೇಳ್ತಾನೆ, ನಾನು ಕನಕದಾಸರ ಶಿಷ್ಯ ನಾನು, ಅಥವಾ ಕನಕದಾಸರ ಅಭಿಮಾನಿ ನಾನು. ಸೊ ಅವರಿಂದ ನಾನು ಈ ಭಕ್ತಿ ಪಥಕ್ಕೆ ಬಂದಿದ್ದೀನಿ ಅಂದಾಗ ಪುರಂದರದಾಸರು ಅವರಿಗೆ ಆಶೀರ್ವಾದ ಮಾಡಿ, ಸಂತೋಷ ಆಯ್ತಪ್ಪ, ಈ ಭಕ್ತಿ ಅನ್ನೋದು ಜಾತಿಯಿಂದಲ್ಲ ಪ್ರೀತಿಯಿಂದ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ ಅಂತ. ಆಗ ಅವ್ರು ಹೇಳಿದ್ದು, ಒಂದು ಕೆಲಸ ಮಾಡೋಣ, ಒಂದು ಹಾಡು ತಂದ್ಬಿಡೋಣ, ಅಲ್ಲಿ ಕನಕದಾಸರ ಮೇಲೆ ಪುರಂದರದಾಸರು ಒಂದು ಹಾಡು ಮಾಡಿದ್ದಾರೆ ಅಂತಂದರು. ನನಗಲ್ಲಿ ತುಂಬ ಸಂತೋಷ ಆಗೋಯಿತು. ಆಮೇಲೆ ಅದು ಅವರು ಪುಸ್ತಕದಲ್ಲಿ ಬರೆದಿಟ್ಟಿದ್ದ ಹಾಡು, ನೆಟ್ಟಲ್ಲಿ ಹುಡುಕ್ದೆ, ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಗಲಿಲ್ಲ ನನಗೆ. ಒಂದಷ್ಟು ದಾಸಾಹಿತ್ಯ ಪುಸ್ತಕಗಳನ್ನು ಎಲ್ಲೂ ಸಿಗಲಿಲ್ಲ. ಒಂದು ದಿವಸ ಫೋನ್ ಮಾಡಿದ್ರು ವಿದ್ಯಾಭೂಷಣರು, ಫೋನ್ ಮಾಡಿ ಪುಸ್ತಕದಲ್ಲಿ ಸಿಕ್ಕಿದೆ ಬನ್ನಿ ನೋಡೋಣ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಆ ಹಾಡನ್ನು ಹಾಡಿದ್ರು ಅವರು. ಅದು ನಮ್ಮ ಮೇಕಿಂಗ್ನಲ್ಲಿ ಹಾಕ್ತೀವಿ ನಾವು, ಬಿಹೈಂಡ್ ದ ಸೀನ್ಸಲ್ಲಿ ಮಾಡ್ಕೊಂಡಿದ್ದೀವಲ್ಲ, ಎಷ್ಟು ಸುಂದರವಾಗಿ ಹಾಡೋದು ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಷ್ಟು ಅದು ಸಂಪ್ರವಚನದ
ರೀತಿಯಲ್ಲಿದೆ. ಹಾಡಿರೋದೇ ಹಾಗೆ. ಬಾಳೆಹಣ್ಣು ಕೊಟ್ಟಿದ್ದ ಕತೆ, ತೀರ್ಥ ಕೊಟ್ಟಿದ್ದ ಕತೆ, ಸಾಲಿಗ್ರಾಮ, ಅದಂತೂ ನಾವು ಚಿಕ್ಕ ವಯಸ್ಸಿಂದ ಅದು ಎಲ್ಲಿಂದ ಸಿಕ್ತು ಅಂದರೆ ನಮಗೆ ರಾಜ್ಕುಮಾರ್ ಫಿಲಮಿಂದ ಗೊತ್ತಿದೆ. ಅದು ಲಿಟ್ರಲಿ ರಾಜ್ಕುಮಾರ್ ಫಿಲಮಿಂದ ನಮ್ಗೆ ಗೊತ್ತಿರೋ ವಿಷಯ ಇದೆ. ಯಾವುದೋ ಕನಕದಾಸರ ಬಾಳೆಹಣ್ಣು. ಇಫ್ ಯು ಕೋರಿಲೇಟ್ ದೇರ್ ಇಸ್ ನೋ ಅದರ್ ಪ್ಲೇಸ್ ಯು ಹ್ಯಾವ್ ರೆಡ್. ನಮ್ಮಮ್ಮ ಹೇಳ್ತಾ ಇದ್ರು ಕತೆ. ಅದು ಯಾಕೆ ಹೇಳ್ತಿದ್ರು ಅಂದರೆ ಬಿಕಾಸ್ ಆಫ್ ದಿಸ್ ಪುರಂದರದಾಸರ ಹಾಡು. ಪುರಂದರದಾಸರ ಹಾಡು ಒಂದೇ ಉಲ್ಲೇಖ ಇರೋದು, ಕನಕದಾಸರ ಜೀವನ ಚರಿತ್ರೆ ಅಂತ ಒಂದಿಲ್ಲ. ಕನಕದಾಸರ ಬಗ್ಗೆ ಈ ಕಥೆ ಬಂದಿರೋದು ಪುರಂದರದಾಸರು ಬರೆದಿರೋ ಹಾಡಲ್ಲಿ. ಈಗಿನ ಒಂದು 10-20 ವರ್ಷದಲ್ಲಿ ಪಬ್ಲಿಷ್ ಆಗ್ದಿರ ಇರ್ಬೋದು ಈ ಹಾಡು, ಬಟ್ ಹಳೆಬರಿಗೆ ಗೊತ್ತಿತ್ತು ಈ ಹಾಡು. ಈ ಹಾಡಿಂದನೇ ನನ್ನ ರಿಸರ್ಚ್ ಆದಮೇಲೆ ಗೊತ್ತಾಗಿದ್ದು ನನಗೇನಂದರೆ ಈ ಹಾಡಿಂದನೇ ಸಿನಿಮಾ ಮಾಡೋದು. ಆ ಪಿಕ್ಚರೈಸೇಷನ್ ಸ್ಕೆಚಸ್ ಕೂಡ ತುಂಬ ಚೆನ್ನಾಗಿದೆ. ಅದು ವಿ ವರ್ ವೆರಿ ಲಕ್ಕಿ. ಘನಶ್ಯಾಮ್ ಅಂತ ನಮ್ಮ ಪುರಂದರದಾಸರ ಮಗನ ಪಾತ್ರ ಮಾಡಿದಾರಲ್ಲ, ಮಧ್ವಪತಿ, ಮೃದಂಗ ನುಡಿಸ್ತಿರ್ತಾರೆ ನೋಡಿ. ಈಸ್ ಅನ್ ಅಮೇಝಿಂಗ್ ಆರ್ಟಿಸ್ಟ್. ಅವರು ಇಡೀ ಸಿನಿಮಾಕ್ಕೆ ನಮಗೆ ಸ್ಕೆಚಸ್. ಆಮೇಲೆ ಶೀರ್ಷಿಕೆ ಗೀತೆ ನೋಡಿದ್ರಿ ಅಲ್ವ ನೀವು, ದಾಸರೆಂದರೆ ಪುರಂದರದಾಸ, ಅದಕ್ಕೂ ಅವರೇ. ಆಮೇಲೆ ನೀವು ಸ್ವಲ್ಪ ತೀಕ್ಷ್ಣವಾಗಿ ನೋಡಿದ್ರೆ, ಇಫ್ ಯು ಕೀನ್ಲಿ ಅಬ್ಸರ್ವ್ ದ ಹೋಲ್ ಶೀರ್ಷಿಕೆ ಗೀತೆ ಏನಿದೆ, ಟೈಟಲ್ ಸಾಂಗ್, ವಿ ಹ್ಯಾವ್ ಶೋನ್ ದ ಹೋಲ್ ಫಿಲ್ಮ್ ದೇರ್. ಹೌದು, ಕಂಪ್ಲೀಟ್ ಅದು ಸ್ಕೆಚ್ ಅಲ್ಲೇ ಬಂದಿದೆ. ಸ್ಕೆಚ್ ಅಲ್ಲಿ ಹೋಲ್ ಫಿಲ್ಮ್ ಬಂದಿದೆ. ಸೊ ಐ ವಾಸ್ ವೆರಿ ಕ್ಲಿಯರ್ that I don't have to hide anything from audience from the beginning, from promotional time. I will tell what this film is about. I will prepare them for that. ಯಾಕೆಂದರೆ ಪುರಂದರದಾಸರ ಮೇಲೆ ಒಂದು ಫಿಲ್ಮ್ ಮಾಡಿದ್ವಿ ಬನ್ನಿ ಅಂದರೆ ದೇ ವಿಲ್ ಹ್ಯಾವ್ ಎ ಲಾಟ್ ಆಫ್ ಐಡಿಯಾಸ್ ಇನ್ ದರ್ ಹೆಡ್. ಅವ್ರಿಗೆ ತುಂಬ ಬ್ಯಾಗೇಜಲ್ಲಿ ಬರ್ತಾರೆ. ಅವ್ರ ಜೀವನ ಚರಿತ್ರೆ ಇರುತ್ತೆ, ಅವ್ರನ್ನ ಹಂಗೆ ತೋರಿಸಿರ್ಬೋದು, ಹಿಂಗೆ ತೋರಿಸಿರ್ಬೋದು. ದೆನ್ ವಾಟ್ ಹ್ಯಾಪನ್ಸ್ ಈಸ್ ವೆನ್ ದೇ ಕಮ್ ಅಂಡ್ ಸಿ ಎ ಡೇ ಇನ್ ಪುರಂದರದಾಸರ ಲೈಫ್, ದೇ ವಿಲ್ ಬಿ ಡಿಸಪಾಯಿಂಟೆಡ್. ಟೈಟಲ್ ನೋಡಬೇಕಾದ್ರೆ ಸ್ಕೆಚಲ್ಲಿ ಅಂತ ಹೇಳಿದ್ರೆ ನಮ್ಗೆ ಇಮಿಡಿಯೇಟ್ಲಿ ಜ್ಞಾಪಕ ಬರೋದು ಕೆ.ಕೆ. ಕಬ್ಬ. ಕರೆಕ್ಟ್. ಐ ಸೀರಿಯಸ್ಲಿ ಫೆಲ್ಟ್ ಲೈಕ್ ದಟ್. Yes, you must convey that. Correct. ಇಂಟರ್ವ್ಯೂ ನೋಡ್ತಾರೆ ಅವರು. ಈಸ್ ಅನ್ ಅಮೇಝಿಂಗ್ ಆರ್ಟಿಸ್ಟ್ ಅಂಡ್ ಅವರು ವಾಲ್ ಆರ್ಟ್ ಮಾಡ್ತಾರೆ. ಪ್ಲಸ್ ಹಿ ಡಸ್ ಸ್ಕೆಚಸ್. ಕಂಪ್ಲೀಟ್ ಸಿನಿಮಾ ಎಲಿವೇಟ್ ಮಾಡಿಬಿಟ್ಟು ಬೇರೆ ಲೆವೆಲ್ಗೆ ಕರ್ಕೊಂಡು ಹೊರಟೋಯ್ತು. ಕರೆಕ್ಟ್. ಅದು ಹಾಗೆ ಆಗಿದೆ, ಸಂಗೀತನೂ ಹಾಗೆ ಆಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರು ನಮ್ಮ ದಾವಣಗೆರೆ ಬಕೇಶ್ ಮಾಡಿರೋದು, ಋಣದ ಬಕೇಶ್. ಎಸ್, ಡನ್ ಅಮೇಝಿಂಗ್ಲಿ ಬ್ಯೂಟಿಫುಲಿ. ಅದು ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ. ಎರಡು ಮರ್ಜ್ ಆಗಿಬಿಟ್ಟಿದೆ. ಕರೆಕ್ಟ್. ಇವ್ರ ಹಾಡುಗಳು, ಇವ್ರ ಟ್ಯೂನು ಪ್ಲಸ್ ಇವ್ರದ್ದು ಬ್ಯಾಕ್ಗ್ರೌಂಡ್ ಸ್ಕೋರು. ಆಮೇಲೆ ತುಂಬ ಮಿತವಾಗಿದೆ, ಹಿತವಾಗಿದೆ. ಎಲ್ಲೂ ತುಂಬ ಅಬ್ಬರ ಇಲ್ಲ. ಆಮೇಲೆ ಫಾಲಿ ಸೌಂಡ್ಸ್ ಅಂತ ಕರಿತೀವಿ ನಾವು. ವಿ ವರ್ಕ್ಡ್ ಎ ಲಾಟ್ ಆನ್ ನ್ಯಾಚುರಲ್ ಸೌಂಡ್ಸ್. ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ ಸಿನಿಮಾಲ್ಲಿ. ಸೌಂಡ್ ಈಸ್ ಅ ಬಿಗ್ ಡಿಪಾರ್ಟ್ಮೆಂಟ್. ಅದು ಎಲಿವೇಟು ಮಾಡುತ್ತೆ, ಎಲ್ಲಿ ಬೇಕಾದ್ರೂ ಕೆಳಗಡೆ ಹೋಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಗಿರೀಶ್, ಈ ಸಿನಿಮಾ ಮುಗಿತಾ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ, ಐ ಮೈ ಮೇಕಿಂಗ್ ಎ ಸಿನಿಮಾ, ಈಸ್ ದೇರ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ ರಿಚುವಲಿಸ್ಟಿಕ್ ಅಪ್ರೋಚ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಅಂತ ಏನಾದರೂ ಅನ್ನಿಸ್ತಾ, ಅಥವಾ ಮುಗಿದ ಮೇಲೆ ಏನಾದರೂ ನಿಮಗೆ ಆ ಥರ ಒಂದು ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ? ಸಿನಿಮಾ ಮುಗಿದ ಮೇಲೆ ನನಗೆ ಸಿನಿಮಾ ನೋಡಿದ್ನಲ್ಲ, ಎಡಿಟಿಂಗ್ ನಾನೇ ಕೂತ್ಕೊಂಡು ಸುಹಾಸ್ ಇಸ್ ಮೈ ಎಡಿಟರ್, ಬ್ರಿಲಿಯಂಟ್ ಎಡಿಟರ್. ಸೊ ವಿ ಡಿಡ್ ಇಟ್ ಡೇ ಆ್ಯಂಡ್ ನೈಟ್. ನಮ್ಮನೆಯಲ್ಲೇ ಮಾಡಿದ್ದು ಎಡಿಟಿಂಗ್ ಎಲ್ಲ. ಸೊ ವಿ ಎಡಿಟೆಡ್ ಫಾರ್ ಆಲ್ಮೋಸ್ಟ್ 1.5 months. ಸಿನಿಮಾ ಬರ್ತಿದ್ದಾಗ ನನಗೆ ಯಾವ ಕ್ಷಣಕ್ಕೂ ತುಂಬ ರಿಚುವಲಿಸ್ಟಿಕ್ ಆಗಿತ್ತು ಇದು, ಅಥವಾ ಆ ಒಂದು ನಿಟ್ಟಲ್ಲಿ ಅನಿಸಲೇ ಇಲ್ಲ. ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಗ್ರೂಪ್ಗೆ ಆಗ್ಬೋದು, ಇಂಡಿವಿಜುವಲಿ ನಿಮ್ಗೆ ಆಗ್ಬೋದು. ಡೆಫಿನೆಟ್ಲಿ ಇಟ್ ಹ್ಯಾಸ್ ಇಂಪ್ಯಾಕ್ಟೆಡ್ ಲಾಟ್. ಒಂದು ಇಂಟ್ರೋಸ್ಪೆಕ್ಷನ್ಗೆ ತುಂಬ ಅವಕಾಶ ಮಾಡಿಕೊಡ್ತಿದ್ದೋ. ನಾವು ಅಧ್ಯಾತ್ಮದ ಪದದಲ್ಲೇ ಇರೋದ್ರಿಂದ ಇಟ್ ಸ್ಟ್ರೆಂಥನ್ಡ್ ಅವರ್ ಫೇತ್ ಇನ್ ದ ಹೋಲ್ ಪ್ರಾಸೆಸ್, ಇನ್ ದ ಹೋಲ್ ಪ್ರಾಸೆಸ್ ಆಫ್ ಅವರ್ ಸ್ಪಿರಿಚುವಲ್ ಜರ್ನಿ. ಆಮೇಲೆ ಸೆಟ್ಟಲ್ಲಿ ಇದ್ದಿದ್ದು ಹುಡುಗರು, ನಾನು ಅದನ್ನು ಹೇಳಬೇಕು, ಶೂಟಿಂಗ್ ಟೈಮ್ನಲ್ಲಿ ಆಗ್ಬೋದು, ಎಲ್ಲರೂ ದಾಸರ ಪದಗಳು ಹಾಡ್ಕೊಂಡು ಓಡಾಡೋರು. ಇಡೀ ಲೈಟ್ ಬಾಯ್ಸಿಂದ ಹಿಡಿದು ಒಬ್ಬ ಬಂದು ನನಗೆ ಸ್ನಾನ ಮಾಡ್ದಂಗೆ ಆಯಿತು ಈ ಚಿತ್ರದ ಮಾಡಿದ್ದು ಅಂತ ಹೇಳ್ತಾನೆ. ಇನ್ನೊಬ್ಬ ಬಂದು ಈ 3 ತಿಂಗಳ ಕಾಲ ನಾನು ಒಂದು ಕೆಟ್ಟ ಪದ ಕೇಳಲಿಲ್ಲ ಈ ಶೂಟಿಂಗ್ ಸ್ಪಾಟಲ್ಲಿ ಅಂತ ಹೇಳ್ತಾನೆ. ಬಿಕಾಸ್ ಇಟ್ಸ್ ಅ ಬಿಗ್ ಥಿಂಗ್ ಫಾರ್ ದೆಮ್ ಟು ಬಿ ವಿತ್ ಸಮಥಿಂಗ್ ವಿತ್ ದಿಸ್ ಕ್ರೂ ಈ ಥರ. ಆಮೇಲೆ ದಿನ ಹಬ್ಬದ ಅಡುಗೆ ಇರೋದು. ಕೆಲವರು ಆಸ್ತಿಕರು ಇರ್ಬೋದು, ನಾಸ್ತಿಕರು ಇರ್ಬೋದು, ವಾಟ್ ಎವರ್ ಇಟ್ ವಾಸ್, at least it has triggered something in them. No, it is so nice to hear, Girish, because ಕಾಂತಾರ ಮಾಡ್ಬೇಕಾದ್ರೆ ರಿಷಬ್ ಶೆಟ್ಟಿ ಹೇಳ್ತಾ ಇದ್ರು, ಚಪ್ಪಲಿ ಹಾಕೋತಾ ಇರಲಿಲ್ಲ, ಮಾಂಸಾಹಾರ ಮಾಡ್ತಾ ಇರಲಿಲ್ಲ. ಕರೆಕ್ಟ್, ಸೇಮ್ ಅಲ್ವಾ? ಇವಾಗ ನಮ್ಮ ಮಗಿಗೆ ಈಸಿಲಿ ಐಡೆಂಟಿಫೈ ಬಯಲ್ಸೀಮೆಯವ್ರು ನಾವೆಲ್ಲ. ಕರೆಕ್ಟ್. ನಮ್ಮ ಕಡೆ ಒಂದು ಸಿನಿಮಾ ಅದೇ ತರ ಡೆಡಿಕೇಟೆಡ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ನೈಸ್. ವಿ ಹ್ಯಾಡ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸಸ್ ಲೈಕ್ ದಟ್. ಅಲಾಂಗ್ ವಿತ್ ದಟ್ ಆ ದೈವ ಕೃಪೆನ ತುಂಬ ಫೀಲ್ ಮಾಡ್ಕೊಂಡಿದ್ದೀವಿ ನಾವು. ಅಂದರೆ ದೈವ ಕೃಪೆ ಅಂದರೆ ಯಾವ ಥರ ಅಂದರೆ ನಾಟ್ ಲೈಕ್ ಪವಾಡಗಳು ಆ ಥರ ಇರ್ತಾರಲ್ಲ,
ಐ ಡೋಂಟ್ ವಾಂಟ್ ಟು ಇವನ್ ಆ ಪವಾಡಗಳು ಇಸ್ ಆಲ್ಸೋ ಸ್ಮಾಲರ್ ಆ್ಯಕ್ಚುಲಿ. ಈ ಸ್ಪಿರಿಚುವಲ್ ಎನರ್ಜಿ ಇಸ್ ಹೈಯರ್ ದ್ಯಾನ್ ಆಲ್ ದ ಮಿರಾಕಲ್ಸ್. ಇಟ್ಸ್ ಲೋವರ್ ಥಿಂಗ್ ಫಾರ್ ಹೈಯರ್ ಸ್ಪಿರಿಚುವಲಿಸ್ಟ್. ಸೊ ಅದು ತುಂಬಾ ಇಟ್ಸ್ ಎ ಸ್ಮಾಲ್ ಥಿಂಗ್ ಆ್ಯಕ್ಚುಲಿ. ಸಿದ್ಧಿ ಥರ, ಫಾರ್ ಎಕ್ಸಾಂಪಲ್ ಸಿದ್ಧಿಗಳು ಇಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಎ ಮಿರಾಕಲಸ್ ಥಿಂಗ್ ಅಲ್ವಾ ಒಂಥರ. ಸಿದ್ಧಿಗಳು ಭಕ್ತನ ಮುಂದೆ ಯೋಗಿ ಸಿದ್ಧಿ ಇದೆಲ್ಲ ಯೋಗಿಕ್ ಪ್ರಾಕ್ಟೀಸಸ್ಸಿಂದ ಬರುವಂಥದ್ದು ಸಿದ್ಧಿಗಳು. ಸಿದ್ಧರ ಮೇಲೆ ಭಕ್ತ ಇರ್ತಾನೆ. ಯಾಕೆಂದರೆ ಮೇಲೆ ಭಕ್ತ ಅಂದರೆ ಅವ್ರಿಗಿನ ಹೈಯರ್ ಅಂತಲ್ಲ. ಯಾವ ಮಜಲಲ್ಲಿ ಅಂತಂದರೆ ಫಾರ್ ಹಿಮ್ ಇಟ್ ಈಸ್ ಇನ್ಸಿಗ್ನಿಫಿಕೆಂಟ್. ಈ ಡಸಂಟ್ ನೀಡ್ ಪವರ್ಸ್. ವಾಟ್ ಹಿ ನೀಡ್ಸ್ ಇಸ್ ಅ ಲವ್ ಗವರ್ನ್ಸ್ ಹಿಮ್, ಬೋತ್ ಹಿಮ್ ಅಂಡ್ ದ ಲಾರ್ಡ್. ದೇವರನ್ನೂ ಆಗಲಿ ಭಕ್ತನಾಗಲಿ ಗವರ್ನ್ ಮಾಡೋದು ಒಂದೇ ಒಂದು ಸೆಂಟ್ರಲ್ ಫೋಕಲ್ ಪಾಯಿಂಟ್ ಈಸ್ ಪ್ರೀತಿ, ಲವ್. ಸೊ ದ್ಯಾಟ್ ಈಸ್ ಹೈಯರ್ ದೆನ್ ಎನಿ ಯೋಗಿಕ್ ಸಿದ್ದೀಸ್ ಆರ್ ಮಿರಾಕಲ್ಸ್. ನಮಗೆ ಫೀಲ್ ಆಗಿರೋದೇನು ಅಂದರೆ ಇಡೀ ಚಿತ್ರದ ಚಿತ್ರೀಕರಣದಲ್ಲಿ ಒಂದು ಅಡೆತಡೆನೂ ಆಗಲಿಲ್ಲ ಎಲ್ಲೂ. ಮತ್ತು ನೀವು ಎಲ್ಲೆಲ್ಲಿ ಇದನ್ನು ಗುಡಿ ಗೋಪುರಗಳಲ್ಲಿ ತೋರಿಸ್ದಾಗ RSSನವ್ರು ಏನಾದರೂ ನಿಮಗೆ ಇಂಡಿವಿಜುವಲಿ ಬಂದು ನಮ್ಮಲ್ಲೂ ತೋರಿಸಿ ಅಂತ ಏನಾದರೂ ಹೇಳಿದ್ರು? ಬಿಕಾಸ್ RSS ಅಂತ ಹೇಳಿದ್ರೆ ದೇವರು, ಯಾವ ಥರ ದೇವರು ಸೆಕೆಂಡರಿ. ಹೌದು ಇಲ್ಲ ಮಾತ್ರ. ಐ ಥಿಂಕ್ ಬಿಕಾಸ್ ನೋಬಡಿ ನ್ಯೂ ಅಬೌಟ್ ದಿಸ್ ಪ್ರಾಜೆಕ್ಟ್. ನಾವು ಶೂಟ್ ಮಾಡಬೇಕಾದ್ರೆ ಅಂತೂ ವಿ ಹ್ಯಾಡ್ ನಾಟ್ ಮೆನ್ಷನ್ಡ್ ಎನಿ ಒನ್. ಅಲ್ಲ ಇದು ಮುಗಿದ್ಮೇಲೂ ನಾನು ಈ ಥರದ್ದು ಬಂತು ಅಂದರೆ ತಕ್ಷಣ ಓನರ್ಶಿಪ್ ತೊಗೊಳಕ್ಕೆ ಇಷ್ಟಪಡ್ತಾರಲ್ಲ. ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು RSSನವರು ಬಂದು ಫಿಲಮ್ ನೋಡಿದ್ದಾರೆ, ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ತುಂಬ ಜನ ಬಂದು ನೋಡಿದ್ದಾರೆ. ಬಟ್ ಅಧಿಕೃತವಾಗಿ ಬಂದು ಇಲ್ಲಿ ನಾವು ಮಾಡ್ತೀವಿ ಅಥವಾ ನಾವು ಮುಂದೆ ತೊಗೊಂಡು ಹೋಗ್ತೀವಿ ಅಥವಾ ಇದನ್ನು ತೊಗೊಂಡು ನಾವು ಮೆರೆಸ್ತೀವಿ ಅಂತ ಆ ಥರ ಏನೂ ಅಪ್ರೋಚ್ ಬಂದಿಲ್ಲ. ಬಂದರೆ ಒಂದು ಸತಿ ಜನಕ್ಕೆ ಹೋದ್ಮೇಲೆ ಅದು ಅವ್ರು ಹೇಗೆ ಮಾಡಿಸ್ಕೋತಾರೋ ಮಾಡ್ಕೋಬೋದು. ಬಟ್ ಅಗೈನ್ ದೇ ಶುಡ್ ನಾಟ್ ಕ್ಲೈಮ್ ದಟ್, ನೋಬಡಿ ಕ್ಯಾನ್ ಕ್ಲೈಮ್ ದಟ್ ಇದು ಹೀಗಿರಬೇಕಿತ್ತು, ಇದು ನಾವೇ ಮಾಡಿದ್ದೀವಿ. ಅದು ಕ್ರಿಟಿಕಲ್ ಆಗಿ ನೋಡೋದು ಬೇರೆ. ಬಟ್ ಇವತ್ತು ಹಿಂದೂಯಿಸಮ್ ಸೆಕ್ಯುಲರಿಸಮ್ ಅನ್ಬೇಕಾದ್ರೆ ಆ ಕಾಂಟೆಕ್ಸ್ಟಲ್ಲಿ ಏನಾದರೂ ಡೆಫಿನೆಟ್ಲಿ ವೈ ನಾಟ್. ಇಫ್ ದೇ ಕಮ್ ಅಂಡ್ ವಾಂಟ್ ಟು ಶೋ ಇಟ್ ಇನ್ ಅ ಬಿಗರ್ ಪಿಕ್ಚರ್, ದಿಸ್ ಫಿಲ್ಮ್ ಈಸ್ ಮೇಡ್ ಟು ರೀಚ್ ಮೋರ್ ಪೀಪಲ್, ಸಿಂಪಲ್ ಆಸ್ ದಟ್. ಒನ್ ಬಾಟಮ್ ಲೈನ್ ಈಸ್ ನಾವು ಕೂಸನ್ನು ಹೆತ್ತಿರೋದು ಜಗತ್ತಿಗೆ ತೋರಿಸ್ಬೇಕು ಅಂತ. ಯಾರೇ ಬಂದು ಆ ಕೂಸನ್ನು ನಾವು ತೋರಿಸ್ತೀವಿ ಅಂದರೆ, ಬಟ್ ಅಗೈನ್ ಇಟ್ ಶುಡ್ ಬಿ ಶೋನ್ ಇನ್ ಅ ಪ್ರಾಪರ್ ಲೈಟ್. ಇಟ್ ಶುಡ್ ನಾಟ್ ಬಿ, ದಟ್ ಈಸ್ ವೆರಿ ಕ್ಲಿಯರ್. ಇಟ್ ಶುಡ್ ಬಿ ಶೋನ್ ಇನ್ ಅ ಪ್ರಾಪರ್ ಲೈಟ್. ಪುರಂದರದಾಸರ ಭಕ್ತಿ ಭಾವವನ್ನು ಎತ್ತಿ ಹಿಡಿಯೋ ಕೆಲಸ ಮಾಡಿದ್ರೆ ವಿ ಆರ್ ವಿತ್ ಎನಿ ಒನ್. ಪುರಂದರದಾಸರ ಒಂದು ಆ ದಾಸ ಸಾಹಿತ್ಯದ, ಬಟ್ ಅದು ಬಿಟ್ಟು ನಾವು ಯಾವುದೋ ಒಂದು ಅದಕ್ಕೆ ಒಂದು ಬಣ್ಣ ಬಳಿತೀವಿ, ಅದನ್ನು ಸೆಕ್ಟೇರಿಯನ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ನಾಟ್ ದ ರೈಟ್ ಥಿಂಗ್ ಟು ಡೂ. ಬಿಕಾಸ್ ಪುರಂದರದಾಸರು ಯಾವುದೋ ಒಂದು ಸೆಕ್ಟ್ಗೆ ಬಿಲಾಂಗ್ಡ್ ಅಲ್ವೇ ಅಲ್ಲ. ಅವರು ಇಡೀ ಮಾನವ ಕುಲಕ್ಕೆ ಬೇಕಾಗಿರೋರು. ಆ್ಯಂಡ್ ಅವರ ಟೀಚಿಂಗ್ಸ್, ಅವರ ಕೃತಿಗಳೇನಿದೆ ಸಾರ್ವಕಾಲಿಕವಾದದ್ದು. ಇಟ್ಸ್ ಎಟರ್ನಲ್. ಯು ಕ್ಯಾನ್ ಅಪ್ಲೈ ದೋಸ್ ಸಾಂಗ್ಸ್ ಈವನ್ ಟಿಲ್ ಡೇಟ್. ಯಾವುದೇ ಈ ನಮ್ಮ ಚಿತ್ರದಲ್ಲಿರೋ ಯಾವ ಹಾಡನ್ನಾದರೂ ತಗೊಳ್ಳಿ, ಇಟ್ ಈಸ್ ಅಪ್ಲಿಕಬಲ್ ರೈಟ್ ನಾವು. ಇಟ್ಸ್ ಅಪ್ಲಿಕಬಲ್ ರೈಟ್ ನಾವು. ನಾರಾಯಣ ನಿನ್ನ ನಾಮದ ಸ್ಮರಣೆ, ಎಟರ್ನಲ್. ಎನಿ ಏಜ್, ಎನಿ ಯುಗ ಯು ಕ್ಯಾನ್ ಅಪ್ಲೈ ದಟ್ ಸಾಂಗ್. ಮನವ ಶೋಧಿಸಬೇಕು ನಿತ್ಯ, ಅನುದಿನ ಮಾಡಿದ ಪಾಪ ಕರ್ಮಗಳ. ಇಟ್ಸ್ ನಾಟ್ ಔಟ್ಡೇಟೆಡ್. ಯು ಕ್ಯಾನ್ ಅಪ್ಲೈ ದಟ್ ಆಲ್ಸೋ. ದಿಸ್ ಈಸ್ ಎ ಪ್ರಾಪರ್ ಟೀಚಿಂಗ್ ವಿಚ್ ಇಸ್ ಕಮಿಂಗ್ ಫ್ರಮ್ ಎ ಗ್ರೇಟ್ ಸೈಂಟ್ ಹೂ ಹ್ಯಾಸ್ ಲೆಫ್ಟ್ ಅಸ್ ವಿತ್ ಎ ಬಿಗ್ ಟ್ರೆಷರ್. ಮೊನ್ನೆ ಸುಧಾಮೂರ್ತಿಗಳ ಅಮ್ಮ ಬಂದಾಗ ಸುಧಾಮೂರ್ತಿ ಅಮ್ಮ ಅದೇ ಹೇಳಿದ್ದು, ನಾನು ವೆಯ್ಟ್ ಮಾಡ್ತಾ ನೋಡ್ತಿದ್ದೆ ಪುರಂದರದಾಸರ ಖಜಾನೆಯಲ್ಲಿ ಯಾವ ರತ್ನ ಆರಿಸ್ಕೋತೀರಿ ಅಂತ. ನೀವು ಆರಿಸ್ಕೊಂಡಿರೋ ಅಷ್ಟೂ ರತ್ನಗಳು ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲವೂ ರತ್ನಗಳೇ, ಅಲ್ಲಿ ಯಾವ್ದು ಆರಿಸ್ಕೊಂಡ್ರು ರತ್ನನೇ ಬರೋದು. ನಮ್ಮ ಕನ್ನಡದ ಜನ ನಾವು ಬಂದು ನೋಡೋದು ಭಾಳ ಕಡಿಮೆ. ಇದು ಬಹುಶಃ ಬೇರೆ ದೇಶದಲ್ಲಿ ಆಗಿದ್ರೆ ಇದೊಂದು ಮ್ಯೂಸಿಕಲ್ ಡ್ರಾಮಾ ಅಂತ ಮಾಡಿ ಈಗ ನ್ಯೂಯಾರ್ಕ್ನಲ್ಲಿ ಬ್ರಾಡ್ವೇದಲ್ಲಿ ಮಾಡ್ತಾರೆ, ಇಂಗ್ಲೆಂಡ್ನಲ್ಲಿ ಮಾಡಲ್ಲ. ಬರೀ ಒಂದು ಯೂಟ್ಯೂಬ್ನ ನೋಡ್ಕೊಂಡು ಸಮಾಧಾನ ಮಾಡ್ಕೊಳ್ಳೋಲ್ಲ ಜನ. ನಾವು ಹೊರಗೆ ಬಂದಿದ್ದ ಸಿನಿಮಾ ನೋಡೋದು ಪ್ರೋತ್ಸಾಹಿಸಬೇಕು. ಅವರು ತರುಣರಾದ ಗಿರೀಶ್ ನಾಗರಾಜ್ ಅವರು ಎಷ್ಟೊಂದು ತನುಮನಧನದಿಂದ ಪೂರ್ತಿ ಮಾಡಿದ್ದಾರೆ ಈ ಸಿನಿಮಾನ. ಅವ್ರಿಗೆ ವಿಶೇಷವಾದ ಕನ್ನಡಿಗರ ಪರವಾಗಿ ಕೃತಜ್ಞತೆಗಳು. ಭಜನೆಯಿಂದ ಸುಖ ಕೆಲವರಿಗೆ, ದೊಡ್ಡವರಿಗೆ ಭಜನೆಯೇ ಸುಖ. ಪುರಂದರದಾಸರ ಜೀವನ ಸಂಕೀರ್ತನೆಯ ಲಹರಿ, ಭಕ್ತಿಯ ಪ್ರೇರಣೆ, ಜ್ಞಾನದ ದೀವಿಗೆ, ದೈವಕ್ಕಾಗಿ
ಮಾನವಾತ್ಮವು ಪ್ರೀತಿ ಭಕ್ತಿಗಳಿಂದ ಅನ್ವೇಷಿಸುವ ಶಾಶ್ವತ ಶಕ್ತಿ. We want to basically portray that this is our culture of the Sanatana Bhumi. That is fine, but it is not, it is made for particular sect. Muslims ಬಂದು ನಮ್ಮ ಚಿತ್ರ ನೋಡಿದ್ದಾರೆ. ಒಂದು ಫುಲ್ ಶೋ ಮೈಸೂರಿನಲ್ಲಿ ಗೌಡರು 201 ಸೀಟ್ಸ್ ವರ್ ಬುಕ್ ಬೈ ಗೌಡ ಕಮ್ಯುನಿಟಿ. ಸೊ ಎಷ್ಟೋ ಜನ ಹೇಳ್ಬೋದು ಇದು ಬ್ರಾಹ್ಮಣರ ಸಿನಿಮಾ ಅಂತ. ಒನ್ ಶೋ ದೇ ಫುಲ್ಲಿ ಬಾಟ್ ದ ಟಿಕೆಟ್ಸ್ ಆ್ಯಂಡ್ ಇಟ್ ವಾಸ್ ಶೋನ್ ಇನ್ ಮೈಸೂರು. ಅವರೆಲ್ಲ ಬಂದು ನೋಡಿ ಅಪ್ರಿಷಿಯೇಟ್ ಮಾಡಿದ್ರು. ಅಲ್ಲಿ ಒಬ್ಬರು ಶಿಕ್ಷಕಿ ಕೂಡ ಬಂದಿದ್ರು, ಮುಸ್ಲಿಂ ಶಿಕ್ಷಕಿ. ಅವರು ನೋಡಿ ಈ ಪುರಂದರದಾಸರ ಕೃತಿಗಳು ನಮ್ಮ ಜೀವನಕ್ಕೆ ಎಷ್ಟು ಪ್ರಾಕ್ಟಿಕಲ್ ರಿಲೇಟಬಲ್ ಅಂತ ಹೇಳಿದ್ರು. ಇಲ್ಲಿ ಒಂದು 4 ಜನ ಹುಡುಗಿರು ಬಂದಿದ್ರು, ಮುಸ್ಲಿಂ ಹುಡುಗಿರು, ಯಂಗ್ಸ್ಟರ್ಸ್. ಅದನ್ನು ಬಂದು ವಿ ರಿಯಲಿ ಲೈಕ್ ದ ಹೋಲ್ ಕಲ್ಚರ್ ಆಫ್ ದಟ್ ಹಿಂದೂ ಕಲ್ಚರ್ ಅಂತ ಹೇಳಿದ್ರು. ಮೀನ್ಸ್ ಇಟ್ ಈಸ್ ದಟ್ ಈಸ್ ವಾಟ್ ಇಟ್ ಈಸ್. ನಮ್ಮದನ್ನು ನಾವು ಹೇಳ್ಕೊಳ್ಳೋದ್ರಲ್ಲೇನೋ ತಪ್ಪಿಲ್ಲ, ನಾವು ಹೀಗಿದ್ದೀವಿ ಅಂತ ಹೇಳ್ಕೊಳ್ಳೋದು ತಪ್ಪಿಲ್ಲ. ಬಟ್ ಅದಕ್ಕೆ ನಾವು ಯಾವುದೋ ಒಂದು ಬಣ್ಣ ಹಚ್ಚಿ ಇವ್ರಿಗೆ ಮಾತ್ರ ತೋರಿಸ್ಬೇಕಿದು, ಈ ಕಮ್ಯುನಿಟಿಗೆ ಮಾತ್ರ ಮಾಡಿರೋದು, ದಟ್ ವಿ ಡೋಂಟ್ ವಾಂಟ್ ಟು ಪೋರ್ಟ್ರೇ ದಟ್ ವೇ. ಸೊ ವಿ ಆರ್ ನಾವು ಗೋಯಿಂಗ್. ಈಗ ರಷ್ಯನ್ ಒಬ್ಬ ಫೋನ್ ಮಾಡಿದ್ರು ನನಗೆ. he is a Russian body. He is doing his PhD on Indian culture, Indian Eastern philosophy ಮೇಲೆ ಮಾಡ್ತಿದ್ದಾರೆ. He is doing his School of Humanities ಅಲ್ಲ, he is in Russia. In School of Humanities ಅಲ್ಲಿ he is doing Indian culture ಮೇಲೆ. Then he found out our trailer. He was so impressed. He said I will come to India and watch the film ಅಂತ ಹೇಳಿದ್ದಾರೆ ಅವರು. He is working out his logistics now. So he said we want to show this to Russians if it's possible in Russian language. ಆ ನರೇಟಿವ್ ಏನಿದೆ ಶಿವರಾಮಯ್ಯನವ್ರದ್ದು, ಆ ವಾಯ್ಸ್ ಓವರ್ ಮಾತ್ರ ರಷ್ಯನ್ಗೆ ಡಬ್ ಮಾಡಿ. ಸೊ ವಿ ವಾಂಟ್ ಟು ಇಂಟ್ರೊಡ್ಯೂಸ್ ದಿಸ್ ಟು ರಷ್ಯನ್ಸ್ ಬಿಕಾಸ್ ಇಟ್ ಈಸ್ ರಿಲೆವೆಂಟ್ ಟು ಎವ್ರಿ ಒನ್. ಇಟ್ ಈಸ್ ನಾಟ್ ಓನ್ಲಿ ಫಾರ್ ಪರ್ಟಿಕ್ಯುಲರ್ ಕಲ್ಟ್ ಆರ್ ಎ ಸೆಕ್ಟ್ ಆರ್ ಸಮ್ ಒನ್ ಲೈಕ್ ದಟ್. ಓಕೆ, ಗಿರೀಶ್ನವ್ರ ಮಾತು ಕೇಳ್ತಾ ಇದ್ರಿ ಅಲ್ವಾ? ನಂಗೆ ಇವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ, ಸಿನಿಮಾ ನೋಡ್ಬೇಕಾದ್ರೆ ನಂಗೆ ಅನಿಸಿರ್ಲಿಲ್ಲ, ಬಟ್ ಇವಾಗ ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಸ್ಪಾಂಟೇನಿಯಸ್ಲಿ ಒಂದು ಪ್ಯಾರಲಲಿ ಒಂದು ಥಾಟ್ ಬರ್ತಾ ಇತ್ತು. ತುಂಬ ಹಿಂದೆ ನಮ್ಮ GV ಅಯ್ಯರ್ ಅವರು ತುಂಬ ಕಮರ್ಷಿಯಲ್ ಸಿನಿಮಾಸ್ ಎಲ್ಲ ಮಾಡಿ ಫೈನಲಿ ಶಂಕರ ಮತ್ತು ಮಾಧವರ ಬಗ್ಗೆ ಸಿನಿಮಾ ಮಾಡಿದ್ರು. ಅವರು ಮಾಡಿದಾಗ ಅವರು ಕೂಡ ಇದೇ ಥರದ, ನೀವು ಆರ್ಕೈವ್ಸಲ್ಲಿ ಹೋದರೆ ಗೊತ್ತಾಗುತ್ತೆ, ಸಿನಿಮಾನ ಒಂದು ಭಕ್ತಿ ಮಾರ್ಗದಲ್ಲಿ ಹೇಗೆ ದ್ವೈತ ಅದ್ವೈತನ ನಾವು ತೋರಿಸ್ಬಹುದು ಅಂತ ಮಾಡಿದ್ದಿತ್ತು. ಅದು ಇವಾಗ ಕಂಪ್ಲೀಟ್ಲಿ ನಾನು ಮರ್ತು ಬಿಟ್ಟಿದ್ದೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ಬಂದಿದ್ದು ಅದೇ ಟೆಕ್ನಿಕ್ನ ಎಷ್ಟೋ ವರ್ಷಗಳು, ಪ್ರಾಬಬ್ಲಿ ದಶಕಗಳಾದಮೇಲೆ ಗಿರೀಶ್ ಅದನ್ನೇ ಟ್ರೈ ಮಾಡಿದ್ದಾರೆ. ಅಂದರೆ ಅವ್ರ ಮಾತಲ್ಲೇ ಹೇಳಿದ್ದಾರೆ, ವಿತೌಟ್ ಮೈ ನಾಲೆಜ್ ನಾನು ಮಾಡ್ತಾ ಬಂದೆ ಅಂತ. ಓಕೆ, ಅದಕ್ಕೆ ನಾವು ಕರ್ಮ ಸಿದ್ಧಾಂತ ಅಥವಾ ಬೇರೆದು ಯಾವುದೇ ಥರ ಸ್ಪಿರಿಚುವಲ್ ಅರ್ಥಗಳು ಕೊಡೋದು ಬೇಡ. ಈಗ ನಮ್ಮಂಥ ಪಾಮರರು, ಕಾಮನ್ ಮ್ಯಾನ್, ನಾವು ಸಿನಿಮಾ ನೋಡ್ತೀವಲ್ಲ ದುಡ್ಡು ಕೊಟ್ಟು 150 ಎಕ್ಸೆಟ್ರಾ, ಆಗ ನೋಡಿದಾಗ ಖಂಡಿತ ನೀವು ಒಂದು ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗುತ್ತೆ. GV ಅಯ್ಯರ್ ಮಾಡಿದ್ದಂತಹ ದ್ವೈತ ಅದ್ವೈತ ಶಂಕರ ಮಾಧ್ವ ಅದನ್ನು ತೆಗೆದುಕೊಂಡು ಹೇಗೆ ಅವರು ಮಾಡಿದ್ರೋ, ಅಥವಾ ಅವ್ರ ಸ್ಪಿರಿಚುವಲ್ ಭಾಷೆನಲ್ಲೇ ಹೇಳೋದಾದರೆ ನಿಷ್ಕಾಮ ಕರ್ಮ, ಆ ಥರ ಒಂದು ಹೊಸ ಸಿನಿಮಾ, ಹೊಸ ಕಲ್ಟ್ ಇಲ್ಲಿ ಶುರುವಾಗಿದೆ. ಮತ್ತು ಇವತ್ತಿನ ಸಿನಿಮಾ ಕಾಂಟೆಂಪ್ರರಿಯಾಗಿ ನಾನು ತೆಗೆದುಕೋತು ಅಂತ ಹೇಳಿದರೆ, ಒಂದು ಕಳೆದ ವರ್ಷ ರಿಲೀಸ್ ಆದ ಕಾಂತಾರ, ಆ ಸಿನಿಮಾ ಮೇಕಿಂಗಲ್ಲಿ ಅದು ದೇವಾರಾಧನೆ, ಭೂತ ಕೋಲ ಅದನ್ನು ತಗೊಂಡಾಗ ರಿಷಬ್ ಶೆಟ್ಟಿ ಕೂಡ ಇವ್ರ ಥರನೇ ಹೇಳಿದರು. ಅದಕ್ಕೆ ಒಂದು ಸ್ವಲ್ಪ ಕಮರ್ಷಿಯಲ್ ಟಚ್ ಅಂತ ಹೇಳೋದಿಲ್ಲ, ಪಾಪ್ಯುಲರ್ಲಿ ಹೇಗೆ ತೊಗೊಂಡು ಹೋಗಬಹುದು ಅಂತ ಹೊಂಬಾಳೆ ಫಿಲಮ್ಸ್ ಸಪೋರ್ಟಿಂದ ಅವರು ಅದನ್ನು ಒಂದು ರಿಚ್ ಆಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಇಲ್ಲಿ ಆ ಥರ ಒಂದು ರಿಚ್ನೆಸ್ಸು ನಿಮಗೆ ಕಾಣಿಸಲ್ಲ. ನೋಡ್ತಾ ನೋಡ್ತಾ ನಿಮಗೆ ಈಸಿಲಿ ಬ್ರೆಕ್ಟ್ ನಾಟಕದಲ್ಲಿ ಹೇಳ್ದಂಗೆ ಒಳಗಡೆ ಹೋಗ್ತೀವಿ, ತಕ್ಷಣ ನಮಗೆ ಹೊರಗೆ ಬರ್ತೀವಿ. ಅಂದರೆ ನಮಗೆ ಭಾವನೆಗಳ ಜೊತೆಗೆ ಮತ್ತು ರಿಯಲಿಸ್ಟಿಕ್ ಆಗಿರಬೇಕಾದ್ರೆ ಒಂದು ಗ್ಯಾಪ್ ಇರಬೇಕು ಅಂತ ಒಂದು ಇದೆ, ಒಂದು ಥಿಯರಿ ಇದೆ. ಆ ತರಹ ಈ ಸಿನಿಮಾ ನೋಡ್ತಾನೆ ನಾವು ಒಳಗೆ ಹೋಗ್ತಾ ಇರ್ತೀವಿ. ವಿದ್ಯಾಭೂಷಣರ ಹಾಡುಗಳನ್ನು ಕೇಳ್ತಾ ತಕ್ಷಣ ನಮ್ಮನ್ನು ಕಾಮೆಂಟ್ರಿ ಇಲ್ಲಿ ಕರ್ಕೊಂಡು ಬರುತ್ತೆ. ಈ ಸಿನಿಮಾನ ನಾನು ಪ್ರಾಪಗೇಟ್ ಮಾಡ್ತಾ ಇಲ್ಲ. ಈ ಸಿನಿಮಾ ಇವತ್ತು ನೀವು ಥಿಯೇಟ್ರ್ನಲ್ಲಿ ನೋಡಿಲ್ಲ ಅಂದರೂ ಕೂಡ ನಾಳೆ ಯಾವುದೋ OTTಲಿ ಬರುತ್ತೆ, ಎಲ್ಲೋ ನೀವು ನೋಡ್ತೀರಾ. ಒಂದು ಸಿನಿಮಾ ನಮಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಈ ದಿನಚರಿನ, ಹರಿದಾಸ ದಿನಚರಿನ ನಾವೊಂದು ಟೆಕ್ಸ್ಟ್ ಥರ ನಾವು ನೋಡಲೇಬೇಕು ಅಂತ ಅನಿಸುತ್ತೆ. ಇಫ್ ಯು ಆರ್ ಎ ರಿಯಲ್ ಸಿನಿಮಾ ಪಾಪ್, ನೋಡೋದು, ಅರ್ಥ ಮಾಡ್ಕೊಳ್ಳೋದು, ಪ್ರಶ್ನೆ ಮಾಡೋದು ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಕನ್ನಡ ಸಿನಿಮಾ ಇವತ್ತು ಅಧೋಗತಿಗೆ ಹೋಗ್ತಾ ಇದೆ. 3% ಅಂತ ಹೇಳ್ತಾರೆ. ಕಮರ್ಷಿಯಲ್ ಸಿನಿಮಾಗಳ ಸಕ್ಸಸ್ಸು ಒಂದು 4-5 ಸಿನಿಮಾಯಿಂದ ನಾವು ಅಳೆಯೋದಕ್ಕಾಗೋದಿಲ್ಲ. ಪಾಪ್ಯುಲರ್ ಲೆವೆಲಲ್ಲಿ ಪ್ರತಿ ವಾರ ಎಷ್ಟರ ಮಟ್ಟಿಗೆ ಹೇಗೆ ಕಲೆಕ್ಟ್ ಆಗುತ್ತೆ, ಜನ ನೋಡ್ತಾರೆ ಅಂತ ಒಂದು ಅಂದಾಜಲ್ಲಿ ನಾವು ನೋಡಬೇಕಾಗುತ್ತೆ. ಇನ್ ಸ್ಪೈಟ್ ಆಫ್ ಆಲ್ ಬಿಗ್ ಬಸ್ಟರ್ಸ್,
ಈ ಸಿನಿಮಾ ಹರಿದಾಸರು ಪುರಂದರದಾಸರು ಇವತ್ತು ಮನೆ ಮನೆಗೆ ಹೋಗಿದ್ದಾರೆ, ಲಿಮಿಟೆಡ್ ಮನೆಗಳಿಗೆ. ನಮ್ಮ ಕನ್ನಡ ಪ್ರೇಮನ ನಾವು ಸಿನಿಮಾ ನೋಡೋದ್ರ ಮೂಲಕ ಏನು ತೋರಿಸ್ಕೋಬೇಕಾಗಿಲ್ಲ. ಆದರೆ ಈ ಸಿನಿಮಾ ಥರದ್ದು ಒಂದು ಟೆಕ್ಸ್ಟ್ ಆಗಿ, ಒಂದು ರಿಯಲ್ ಕನ್ನಡಿಗ ಆಗಿ ನಾವೆಲ್ಲರೂ ನೋಡಲೇಬೇಕು, ಅರ್ಥ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಹಾಗಾಗಿನೇ ಇನ್ನೂ ಸಿನಿಮಾ ನಡೀತಾ ಇರಬೇಕಾದ್ರೆ ಇದು ಫಸ್ಟ್ ಪಾಡ್ಕಾಸ್ಟ್ ನಮ್ಮದು ಸಿನಿಮಾ ಬಗ್ಗೆ ನಾವು ಮಾತಾಡ್ತಾ ಇರೋದು. ಧೋ ಐ ವಾಸ್ ಎ ಸಿನಿಮಾ ಜರ್ನಲಿಸ್ಟ್, ಎಷ್ಟೋ ವರ್ಷ ಆದಮೇಲೆ ಗಿರೀಶ್ ಅವ್ರ ಪುರಂದರದಾಸರಿಂದ ಪುನಃ ನಾನು ರೀ ಎಂಟ್ರಿ ತೊಗೋತಾ ಇದ್ದೀನಿ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ. ಬಿಕಾಸ್ ದಟ್ ಸಿನಿಮಾ ಮೇಡ್ ಟು ಟಾಕ್ ಆಲ್ ದೀಸ್ ಥಿಂಗ್ಸ್. ಆಲ್ ದ ಬೆಸ್ಟ್ ಗಿರೀಶ್. ಥ್ಯಾಂಕ್ ಯು. ಯುವರ್ ವರ್ಡ್ಸ್ ಮೀನ್ ಅ ಲಾಟ್ ಟು ಅಸ್. ಆಮೇಲೆ ನೀವು ಫೈನಲಿ GVIR ಬಗ್ಗೆ ಹೇಳಿದ್ರೆ ಐ ಹ್ಯಾವ್ ಟು ಮೆನ್ಷನ್ ದಿಸ್ ಪಾಯಿಂಟ್. ಐ ಹ್ಯಾಡ್ ಟು ನಾನು ಅದನ್ನು ಹೇಳಬೇಕು ಅಂತಲೇ ಇದೆ. ಎನಿವೇಸ್ ಅದು ಐ ಕೆಪ್ಟ್ ದ ಬೆಸ್ಟ್ ಫಾರ್ ದ ಲಾಸ್ಟ್ ಅಂತಾರಲ್ಲ, ಅದು ಈ ಸಿನಿಮಾಕ್ಕೆ ನನಗೆ ತುಂಬ ಪ್ರೇರಣೆ GVIR ಅವರಿಂದ ಬಂದಿದೆ. ಅದರಲ್ಲಿ ಅನ್ಡಿನಯಬಲ್ ಅದು. ಅಂದರೆ ಪ್ರೇರಣೆ ಈ ಸಿನಿಮಾ ಮಾಡೋದಕ್ಕೆ ಅಂತಲ್ಲ, ಮುಂದೆ ನಾನು ಯಾವುದೇ ಸಿನಿಮಾ ಮಾಡಿದ್ರು ಅವ್ರ ಛಾಪ್ ಇದ್ದೇ ಇರುತ್ತೆ. ಐ ವಾಚ್ ಕ್ವೈಟ್ ಅ ಲಾಟ್ ಆಫ್ ವರ್ಲ್ಡ್ ಸಿನಿಮಾಸ್. ಸೊ ಅವ್ರದ್ದು ಒಂದಷ್ಟು ಛಾಪುಗಳಿದೆ. ಆ ವರ್ಲ್ಡ್ ಸಿನಿಮಾ ಮೇಕರ್ಸ್ ಯಾರ್ಯಾರಿದ್ದಾರೆ ಅವ್ರದ್ದು ಒಂದು ಸ್ವಲ್ಪ ಛಾಪಿದೆ. GVIRದು ಡೆಫಿನೆಟ್ಲಿ ಐ ಹ್ಯಾವ್ ಅ ಲಾಟ್ ಆಫ್ ಇನ್ಸ್ಪಿರೇಷನ್ ಫ್ರಮ್ ಹಿಸ್ ಮೇಕಿಂಗ್. ನೀವು ಆ ಒಂದು ಪುರಂದರದಾಸರ ಮೆಟ್ಲು ಇಳಿತಾ ಬರೋ ಒಂದು ದೃಶ್ಯ ಇದೆ ಪ್ರಾತ್ಯಕರ್ಮಗಳಲ್ಲಿ. ಅವರು ಎದ್ದು ಸ್ನಾನ ಮಾಡೋದಕ್ಕೆ ಬರ್ತಾರೆ. ಸಿನಿಮಾ ಶುರು ಆದ 5 ನಿಮಿಷದಲ್ಲಿ ಆ ಸ್ನಾನ ಮಾಡೋಕ್ಕೆ ಬರೋ ಒಂದು ದೃಶ್ಯ ನೋಡಿದಾಗ ನಿಮಗೆಲ್ಲೋ ಒಂದು ಕಡೆ GVIR ಅನ್ನ ಜ್ಞಾಪಿಸುತ್ತೆ. ಇಲ್ಲ, ನಂಗೆ ಅವಾಗ ಬರಲಿಲ್ಲ. ನಿಮ್ಮ ಹತ್ರ ಇಂಟರ್ಪ್ರಿಟೇಷನ್ ಮಾತಾಡ್ತಾ ಬಂದಿದ್ದು. ಸೊ ದಟ್ ಇಸ್ ಟ್ರೂ. ಅಂಡ್ ಡೆಫಿನೆಟ್ಲಿ ಹಿ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ಮೀ ಆ್ಯಂಡ್ ಮೈ ಸಿನಿಮಾಟೋಗ್ರಾಫರ್ ಮೋರ್. ಮಧು ಅಂಬಟ್ ಅವಾಗ ಮಾಡಿದ್ದು. ಕರೆಕ್ಟ್. ಸೊ ಹಾಗಾಗಿ ನನಗೆ ವಿ ಹ್ಯಾವ್ ಟು ಗಿವ್ ಕ್ರೆಡಿಟ್ ಟು ಹಿಮ್ ಬಿಕಾಸ್ ಅವರ ಸಿನಿಮಾಗಳು ನಂಗೆ ಬಹಳ ಪ್ರೀತಿ. ಶಂಕರಾಚಾರ್ಯರಾಗ್ಬೋದು, ಮಧ್ವಾಚಾರ್ಯ ಆಗ್ಬೋದು, ಇವನ್ ರಾಮಾನುಜಾಚಾರ್ಯರು ಮಾಡಿದ್ದಾರೆ, ಭಗವದ್ಗೀತೆ ಮಾಡಿದ್ದಾರೆ, ಬನ್ನಂಜೆ ಗೋವಿಂದಾಚಾರ್ಯರು ಅದಕ್ಕೆ ಸ್ಕ್ರಿಪ್ಟ್ ಮಾಡಿ ಅದು ತುಂಬಾ ಅವರು ಹಿ ವಾಸ್ ಇನ್ವಾಲ್ವ್ ವಿತ್ ದಟ್ ಫಿಲ್ಮ್. ಭಗವದ್ಗೀತೆ ಅಂತಲೇ ಫಿಲ್ಮ್ ಮಾಡಿದ್ದಾರೆ. ಸೊ ಈ ರಿಯಲಿಸ್ಟಿಕ್ ಫಿಲ್ಮ್ಸು ತುಂಬ GVIR ಮಾಡಿರೋದ್ರಿಂದ ಅವರಿಗೆ. ಬಟ್ ಆವಾಗ ಸಿನಿಮಾ ಮಾಡಿದಾಗ ಹಿ ವಾಸ್ ದ ಸೇಫೆಸ್ಟ್ ಝೋನ್. ಕರೆಕ್ಟ್. ಯಾವುದು ಧರ್ಮ ಕರ್ಮ ಯಾವುದೂ ಇರಲಿಲ್ಲ. ಏನು ಬೇಕಾದ್ರೆ ಹೇಳ್ಬೋದು. ಬೇಕಾದ್ರೂ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಪೊಲಿಟಿಸೈಸ್ ಆಗ್ಬಿಡುತ್ತೆ. ಪೊಲಿಟಿಸೈಸ್ ಆಗುತ್ತೆ ಅಥವಾ ಏನೋ ಒಂದು ಅನ್ನೆಸೆಸರಿ ಕಲ್ಚರಲ್ ಬ್ಯಾರಿಯರ್ಸ್ ತಂದುಬಿಟ್ಟು ದೇ ವಿಲ್ ಕ್ರಿಯೇಟ್ ಎ ಹ್ಯಾವಾಕ್ ಆರ್ ಇಶ್ಯೂ. ಬಟ್ ನನಗೆ ತುಂಬ ಸಂತೋಷ ಕೊಟ್ಟಿರೋ ವಿಷಯ ಏನಂದರೆ ಕೆಲವರು ಎಲ್ಲ ಸಿನಿಮಾ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ. ನನಗೆ ಇವಾಗ ನೀವು ರಿವ್ಯೂಗೆ ಹೋಗಿ ನೋಡಿದಾಗ ಅಥವಾ ಅದಿದೆ. ಯಾಕೆ ಅಂತಂದರೆ ಅಂಡ್ ಇಫ್ ಯು ರೀಡ್ ದ ಕಾಮೆಂಟ್ಸ್ ನನಗೆ ಖುಷಿ ಆಯಿತು. ಅವ್ರು ಬರೀ ಅವ್ರು 1 out of 10 ಕೊಟ್ಟಿದ್ರೆ ಮೇ ಬಿ ನನಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಕಾಡ್ತಿತ್ತೇನೋ. ಬಟ್ ದೇ ಹ್ಯಾವ್ ಜಸ್ಟಿಫೈಡ್ ವೈ ದೇ ಹ್ಯಾವ್ ಗಿವನ್ 1. ಒಬ್ಬರು ಹೇಳಿದ್ದಾರೆ ಇದರಲ್ಲಿ ಕಥೆನೇ ಇಲ್ಲ, ಬರೀ ಕಚೇರಿ ನೋಡ್ದಂಗಿತ್ತು ಅಂತ ಹೇಳಿದ್ದಾರೆ. ಐ ಟೇಕ್ ದಟ್ ಆಸ್ ಎ ಕಾಂಪ್ಲಿಮೆಂಟ್. ಅಟ್ ದ ಸೇಮ್ ಟೈಮ್ ಎ ಕಾಮೆಂಟ್. ಅದು ನೆಗೆಟಿವ್ ಕಾಮೆಂಟ್ ಆಗಿ ಕಂಡ್ರೂ ಅದ್ರಲ್ಲಿ ಸತ್ಯ ಇದೆ. ಯಾಕೆ ಅಂತಂದರೆ ಅವ್ರಿಗೆ ಹಾಗೆ ಅನಿಸಿದೆ, ಕಚೇರಿ ಥರನೇ ಇದೆ ಅಂತ ಹಾಗೆ ಅನಿಸಿರ್ಬೋದು. ಇನ್ನೊಬ್ರು ಹೇಳಿದ್ದಾರೆ ನಾವು ಪುರಂದರದಾಸರ ಜೀವನ ಚರಿತ್ರೆ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಬರೀ ಒಂದು ದಿನದ ದಿನಚರಿ ತೋರಿಸಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 4 ಕೊಟ್ಟಿದ್ದಾರೆ. ಬಿಕಾಸ್ ಮೇ ಬಿ ವಿ ಕುಡಂಟ್ ರೀಚ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಇನ್ ಕನ್ವೇಯಿಂಗ್ ದಟ್ ಇಟ್ ಈಸ್ ಅ ದಿನಚರಿ. ಅದೊಂದು ಕಾಮೆಂಟ್. ಇನ್ನೊಂದು ಕಾಮೆಂಟ್ ಇದೆ, ಐ ರಿಯಲಿ ಎಂಜಾಯ್ಡ್ ದಟ್ ಕಾಮೆಂಟ್. ಒಬ್ಬ ಹಿಂದಿಯವನು ಹಾಕಿರೋದು. ನೋಡೋದಕ್ಕೆ ಹೊರನೋಟದಿಂದ ಸರ್ಕ್ಯಾಸಮ್ ಇದ್ರೂ ಅದರಲ್ಲಿ ಎಷ್ಟು ಅರ್ಥ ಇದೆ ಅಂದರೆ ಐ ಎಂಜಾಯ್ ದಟ್ ಕಾಮೆಂಟ್ ಸೋ ಮಚ್. ಅವ್ರು ಹೇಳಿರೋದು ಉಠೋ, ತುಂಬ ಚೆನ್ನಾಗಿ ಬರ್ದಿರೋ, ಉಠೋ ಭಜನ್ ಕರೋ, ಗಾವೋ ನಾಚೋ, ಖಾನಾ ಖಾವೋ, ಆಸ್ಮಾನ್ ದೇಖೋ, ಸೋಜಾವೋ ಅಂತ ಬರ್ದಿದ್ರು. ವಾಟ್ ಎ ಬ್ಯೂಟಿಫುಲ್ ಲೈಫ್ ಅಂತ ಬರ್ದಿದ್ರು. ಅಂದರೆ ಅಷ್ಟನ್ನು ಅವ್ರು ಗಮನಿಸಿದ್ದಾರೆ. ಅವ್ರು ಬರೀ ಟ್ರೈಲರ್ ನೋಡಿ ಹೇಳಿದ ಮಾತದು. ಯಾರೋದು ಗೊತ್ತಿಲ್ಲ, ಸಮ್ ನಾರ್ತ್ ಇಂಡಿಯನ್ ಉಠೋ, ಗಾನಾ ಗಾವೋ, ನಾಚೋ, ಖಾನಾ ಖಾವೋ, ಆಸ್ಮಾನ್ ದೇಖೋ, ಸೋಜಾವೋ ಅಂತ ಹೇಳಿದ್ರೆ, ಭಜನ್ ಕರೋ, ಸೋಜಾವೋ ಅಂತ ಹೇಳಿದ್ರು. ಅಂದರೆ ವಾಟ್ ಎ ಬ್ಯೂಟಿಫುಲ್ ಲೈಫ್ ಅಂತಲೂ ಹಾಕಿದ್ದಾರೆ ಅದು. ಬಟ್ ವಾಟ್ ಐ ಥಿಂಕ್ ಹೀ ವಾಂಟ್ಸ್ ಟು ಟೆಲ್ ಈಸ್ ದಟ್ ಈಸ್ ದ ನ್ಯಾಚುರಲ್ ವೇ ಆಫ್ ಲೀಡಿಂಗ್ ಎ ಲೈಫ್, ಸಿಂಪಲ್ ಲೈಫ್ ಆ್ಯಂಡ್ ಹ್ಯಾವಿಂಗ್ ಎ ಪೀಸ್ಫುಲ್ ಲೈಫ್. ಅದನ್ನು ನಾವು ತೆರೆ ಮೇಲೆ ತಂದಿದ್ದೀವಿ ಅಂದರೆ, ಟ್ರೈಲರೇ ಅದನ್ನು ಸೂಚಿಸಿದೆ ಅಂದಮೇಲೆ ಇಟ್ಸ್ ಆ್ಯಕ್ಚುಲಿ ಎ ಸಕ್ಸಸ್ಫುಲ್ ಥಿಂಗ್ ಫಾರ್ ಮಿ. Whether you like it or hate it, correct, you have not ignored it. Correct. And majority 99% of our viewers have admired it and ಪ್ರೀತಿಸಿದ್ದಾರೆ, ಅದನ್ನು
ಪೋಷಿಸಿದ್ದಾರೆ. ಇನ್ಫ್ಯಾಕ್ಟ್ ದಿಸ್ ಫಿಲ್ಮ್ ಈಸ್ ರನ್ನಿಂಗ್ ಸಕ್ಸಸ್ಫುಲಿ ಈವನ್ ಟಿಲ್ ಡೇಟ್ ಹೌಸ್ಫುಲ್ ನಾಟ್ ಬಿಕಾಸ್ ಆಫ್ ಅವರ್ ಓನ್ಲಿ ಒನ್ ಎಫರ್ಟ್ ಅಲ್ಲ. ನಾವು ಫಸ್ಟ್ 1 ವೀಕ್ ಐ ವುಡ್ ಸೇ ನಾವು ಹೋಗಿ ಪ್ರಮೋಟ್ ಮಾಡಿದ ಜಾಗಗಳು, ದೇವಸ್ಥಾನಗಳು, ಮಠಗಳು, ವಾಟ್ಸಪ್ ಗ್ರೂಪ್ಸು, ಫೇಸ್ಬುಕ್ಕು, ಭಜನಾ ಮಂಡಳಿಗಳವ್ರಿಗೆ ನನಗೆ ದೊಡ್ಡ ನಾನು ಒಂದು ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಐ ವಿಲ್ ಬಿ ಎಟರ್ನಲಿ ಗ್ರೇಟ್ಫುಲ್ ಟು ದೆಮ್ ಬಿಕಾಸ್ ಅವರು ಬಂದು ಶುರುನಲ್ಲಿ ಸಿನಿಮಾ ನೋಡಿ ಅವರು ಒಂದು 10 ಜನಕ್ಕೆ ಹೇಳಿರೋದ್ರಿಂದ. ಬಟ್ ಆಫ್ಟರ್ ಫಸ್ಟ್ ವೀಕ್ ದ ಕ್ರೌಡ್ ಹೂ ಇಸ್ ಕಮಿಂಗ್ ಟಿಲ್ ನೌ ದೇ ಹ್ಯಾವ್ ಆಲ್ ಕಮ್ ಬಿಕಾಸ್ ದ ವರ್ಡ್ ಆಫ್ ಮೌತ್. ಯಾರೋ ಒಬ್ರು ಹೇಳ್ತಿದ್ದಾರೆ, 10 ಜನಕ್ಕೆ ಹೇಳ್ತಾರೆ, ನಾನು ಹರಿದಾಸರ ದಿನಚರಿ ವಿದ್ಯಾಭೂಷಣ್ ನೋಡೋದು ನೀನು ನೋಡಿಲ್ವಾ, ಅವ್ರು ಇನ್ನೊಬ್ರು 10 ಜನಕ್ಕೆ ಹೇಳ್ತಾರೆ. ನನಗೆ ಫಾರಿನಿಂದ ಕಾಲ್ ಬರುತ್ತೆ, ನಾನು ಅವ್ರಿಗೆ ಕಳಿಸಿದಾಗ ಇದನ್ನ ಆಲ್ರೆಡಿ ನನಗೆ ಇವ್ರು ಕಳಿಸಿದ್ದಾರೆ. ಇಟ್ಸ್ ಎ ವೆರಿ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ opportunity to talk to you and talk to your audience and everyone. So I hope more and more podcasts like this comes between us so that we can share more. Yes, Girish, even we want to do. And I'm doing Ramayana next. So Bannanjay Govindacharyara ವ್ಯಕ್ತಿತ್ವ ಚಿತ್ರಣದ ಮೇಲೆ I have written first level script. ಫಸ್ಟ್ ಲೆವೆಲಲ್ಲಿ ಕಥೆ ಬರುತ್ತೆ, 2ನೇ ಲೆವೆಲಲ್ಲಿ ನಮಗೆ ಪಾತ್ರಗಳೆಲ್ಲ ಬಂದು, 3ನೇ ಲೆವೆಲಲ್ಲಿ ಡೈಲಾಗ್ಸ್ ಆ್ಯಂಡ್ ಕಾಸ್ಟ್ಯೂಮ್ಸ್ ಆ್ಯಂಡ್ ಆ್ಯಂಗಲ್ಸು ಕ್ಯಾಮ್ರಾ ಎಲ್ಲ ಬಂದುಬಿಡುತ್ತೆ. ಮೀನ್ಸ್ ಎವ್ರಿಥಿಂಗ್ ವಿಲ್ ಬಿ ಲಾಕ್ಡ್ ಇನ್ ದ ಫೈನಲ್ ಸ್ಟೇಜ್. ಈ ಮೊದಲನೇ ಸ್ಟೇಜ್ ಆಗಿದೆ. ಸೊ ರಾಮಾಯಣದ ಇಡೀ ಕಥೆನ ಹೇಳ್ತಿಲ್ಲ ನಾವು. ವಿ ಆರ್ ಟೇಕಿಂಗ್ ಪೋರ್ಷನ್ಸ್ ಆಫ್ ರಾಮಾಯಣ ಆ್ಯಂಡ್ ಬಿಲ್ಡಿಂಗ್ ವ್ಯಕ್ತಿತ್ವ ಚಿತ್ರಣ. ಓಕೆ, ಅದಕ್ಕೆ ಮರ್ಯಾದಾ ಪುರುಷೋತ್ತಮ ಅಂತ ಇದಕ್ಕೆ ಟೈಟಲ್ ಇಟ್ಟು. ಸೊ ವಿ ವಾಂಟ್ ಟು ಬ್ರಿಂಗ್ ಇಟ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್ ಇನ್ ಪ್ರಾಬ್ಲಮ್ 1 or 2 years time. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಶೇರ್ ವಿತ್ ಶಮಂತ ಪಾಡ್ಕಾಸ್ಟ್ ನೋಡಿದ್ರಿ ಅಲ್ವಾ? ಇದರಲ್ಲಿ ಹೊಸ ಹೊಸ ಆಲೋಚನೆ ಇದೆ, ಹೊಸ ಯೋಚನೆಗಳು ನಮ್ಮಲ್ಲಿ ಇದೆ. ಈ ಎಲ್ಲ ಸೋಷಿಯಲ್ ಇನಿಷಿಯೇಟಿವ್ಸ್ಗೂ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಕೈನಲ್ಲಿ ಆದಷ್ಟು ಪಕ್ಕದಲ್ಲಿ ಹೇಗಿದ್ರೂ ಕೂಡ ಒಂದು QR ಕೋಡ್ ಇದೆ, ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಅಸ್. ಹಳೆ ವಿಷಯಗಳಿಗೆ ಹೊಸದಾಗಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಅಂತ ಶುರು ಮಾಡಿರೋ ಪ್ರಾಜೆಕ್ಟು ಶೇರ್ ವಿತ್ ಶಮಂತ. ಇದು ಒಂದು ಕ್ರೌಡ್ ಫಂಡಿಂಗ್ ಪ್ರಾಜೆಕ್ಟ್. ಇದು ವಿ ನೀಡ್ ಆ್ಯಂಡ್ ಎಕ್ಸ್ಪೆಕ್ಟ್ ಯುವರ್ ಕೋಆಪರೇಷನ್. ಥ್ಯಾಂಕ್ ಯು.